ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಈ ಸೆಷನ್ನ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ನಾವು ನಿಮ್ಮ ಮುಂದೆ CBSE ಮಾಡೆಲ್ ಕ್ವಶನ್ ಪೇಪರ್ನ ತಂದಿದ್ದೇವೆ. ಈ ಮಾಡೆಲ್ ಕ್ವಶನ್ ಪೇಪರ್ನ ನಾನು ಮತ್ತು ಶ್ರೀಜಾ ಮ್ಯಾಮ್ ಹಾಗೆ ರಘುನಾಥ್ ಸರ್ ಈ ಪೇಪರ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಸಿಕೊಡುತ್ತೇವೆ. ಓಕೆ, ಸೊ ಇನ್ನೇನಕ್ಕೆ ತಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಫಿಸಿಕ್ಸ್ ಸಬ್ಜೆಕ್ಟ್ನ ಇಂಪಾರ್ಟೆನ್ಸ್ ಕ್ವಶನ್ಸ್ ಅಂದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂದರೆ ಆ ಕ್ವಶನ್ ಪೇಪರ್ನ ನೀಟಾಗಿ ಅನಲೈಸ್ ಮಾಡಬೇಕು. ಹೇಗೆ, ಎಷ್ಟು ಸೆಕ್ಷನ್ಸ್ ಇದೆ, ಯಾವ ಸೆಕ್ಷನಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ ಎಷ್ಟು ಮಾರ್ಕ್ಸ್ಗೆ ಕ್ಯಾರಿ ಆಗುತ್ತೆ ಅನ್ನೋದು ನಾವು ಮೊದಲು ತಿಳ್ಕೊಬೇಕಾಗಿರೋ ಕೆಲಸ. ಓಕೆ, ಸೊ ಬನ್ನಿ ಒಂದೊಂದೇ ಸೆಕ್ಷನ್ ವೈಸ್ ನಾವು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕ್ವಶನ್ ಪೇಪರ್ ಈ ಪ್ಯಾಟರ್ನಲ್ಲಿ ಇರುತ್ತೆ. ಜನರಲ್ ಇನ್ಸ್ಟ್ರಕ್ಷನ್ಸ್ ಹೇಗೆ, ದಿಸ್ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ 39 ಕ್ವಶನ್ಸ್ ಇನ್ 5 ಸೆಕ್ಷನ್ಸ್. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸೆಕ್ಷನ್ಸ್ ಅಲ್ಲಿದೆ, 5 ಸೆಕ್ಷನ್ಸ್ ಅಲ್ಲಿದೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ ಮತ್ತು ಸೆಕ್ಷನ್ ಇ ಅಂತ ಇರುತ್ತೆ. ಈ 5 ಸೆಕ್ಷನಲ್ಲಿ ಟೋಟಲ್ 39 ಕ್ವಶನ್ಸ್ ಇರುತ್ತೆ. ಓಕೆ, ದಟ್ ಈಸ್ ದ ಫಸ್ಟ್ ಇನ್ಸ್ಟ್ರಕ್ಷನ್ ನೀವು ತಿಳ್ಕೊಬೇಕಾಗಿರೋದು. ಓಕೆ, ಸೆಕೆಂಡ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂತಂದರೆ, ಆಲ್ ದ ಕ್ವಶನ್ಸ್ ಆರ್ ಕಂಪಲ್ಸರಿ. However, an internal choice is provided in some questions. A student is expected to attempt only one of these questions. ಎಲ್ಲ ಕ್ವಶನ್ಸು ನೀವು ಅಟೆಂಡ್ ಮಾಡಬೇಕು. ಬಟ್ ಏನಂತಂದರೆ ಸ್ವಲ್ಪ ಕ್ವಶನ್ಸ್ ಏನು ಮಾಡಿರ್ತಾರೆ ಅಂತಂದರೆ ಚಾಯ್ಸ್ ಕೊಟ್ಟಿರ್ತಾರೆ. ನೀವು ಆ ಕ್ವಶನ್ಸ್ ಆದರೂ ಸಾಲ್ವ್ ಮಾಡ್ಬೋದು ಅಥವಾ ಇನ್ನೊಂದು ಕ್ವಶನ್ ಆದರೂ ಸಾಲ್ವ್ ಮಾಡ್ಬೋದು. ಎನಿ ಒನ್ ಆಫ್ ದೀಸ್ ಕ್ವಶನ್ಸ್ ಯು ಕ್ಯಾನ್ ಸಾಲ್ವ್ ಇಟ್. ಓಕೆ, ದಟ್ ಈಸ್ ದ ಸೆಕೆಂಡ್ ಇನ್ಸ್ಟ್ರಕ್ಷನ್. ಮತ್ತು ಮೂರನೇ ಇನ್ಸ್ಟ್ರಕ್ಷನ್ ಏನಪ್ಪ ಅಂತಂದರೆ ಸೆಕ್ಷನ್ ಎ. ಇಲ್ಲಿ ನೆಕ್ಸ್ಟ್ ಏನಪ್ಪ ಹೇಳಿದ್ದಾರೆ, ಸೆಕ್ಷನ್ ವೈಸ್ ಯಾವ ಥರ ಸಾಲ್ವ್ ಮಾಡಬೇಕು, ಯಾವ ಥರ ಕ್ವಶನ್ಸ್ ಇರುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸಲ್ಲಿ. ಇಲ್ಲಿ ನೋಡಿ, ಸೆಕ್ಷನ್ ಎ ಕನ್ಸಿಸ್ಟ್ 20 ಆಬ್ಜೆಕ್ಟಿವ್ ಕ್ವಶನ್ಸ್. ಆಬ್ಜೆಕ್ಟಿವ್ ಕ್ವಶನ್ಸ್ ಕ್ಯಾರಿಂಗ್ 1 ಮಾರ್ಕ್ ಈಚ್. ಅಂದರೆ ಆಬ್ಜೆಕ್ಟ್ ಕ್ವಶನ್ಸ್ MCQ ಟೈಪ್ ಕ್ವಶನ್ಸ್ ಇರುತ್ತೆ. ಹಾಗೆ ಗಿವ್, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಕ್ವಶನ್ಸು ಇರುತ್ತೆ. ಓಕೆ, ಸೊ ಇದು ಸೆಕ್ಷನ್ ಎ ಬಗ್ಗೆ ಆಯಿತು. 20 ಕ್ವಶನ್ 20 ಮಾರ್ಕ್ಸ್. ಓಕೆ, ಸೆಕ್ಷನ್ ಬಿ ಕನ್ಸಿಸ್ಟ್ ಆಫ್ 6 ವೆರಿ ಶಾರ್ಟ್ ಕ್ವಶನ್ಸ್ ಕ್ಯಾರಿಂಗ್ 2 ಮಾರ್ಕ್ಸ್. ನೋಡಿ, ಸೆಕ್ಷನ್ ಬಿ 1 ಕ್ವಶನ್ ಕ್ಯಾರಿ 2 ಮಾರ್ಕ್ಸ್. ಹೇಗೆ ಅಂತಂದರೆ ವೆರಿ ಶಾರ್ಟ್ ಆನ್ಸರ್ಸ್ ಲೈಕ್ ಡೆಫಿನೇಷನ್ಸ್, SI ಯೂನಿಟ್, ಫಾರ್ಮುಲಸ್, ಸಿಂಬಲ್ ಆಫ್ ದ ಫಾರ್ಮುಲಸ್, ಕೆಮಿಕಲ್ ಇಕ್ವೇಷನ್ಸ್, ಓಕೆ, ಡಯಾಗ್ರಾಮ್ಸ್. ಸೊ ಆ ಥರ ಇರುತ್ತೆ. Next, answer to these questions should be in the range of 30 to 50 words. ಸೊ ನಿಮ್ಮ ಟೈಮ್ನ ಕ್ಲೀನಾಗಿ ಮೇಂಟೈನ್ ಮಾಡಿ. ಈ ರೇಂಜಲ್ಲಿ 30 to 50 ವರ್ಡ್ಸಲ್ಲಿ ಮಾತ್ರ ಇರಬೇಕು. ಪ್ಯಾರಾಗ್ರಾಫ್ ಬರೆಯೋಕೆ ಹೋಗಬೇಡಿ, ಯಾಕಂದರೆ ಇಟ್ ಕ್ಯಾರೀಸ್ ಓನ್ಲಿ 2 ಮಾರ್ಕ್ಸ್. ಓಕೆ, ಸೊ ನೆಕ್ಸ್ಟ್ 5th ಪಾಯಿಂಟ್, ಸೆಕ್ಷನ್ ಸಿ ಕನ್ಸಿಸ್ಟ್ ಆಫ್ 7 ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಕ್ಯಾರಿಂಗ್ 3 ಮಾರ್ಕ್ಸ್. Okay, so answers to these questions should be in the range of 50 to 80 words. ನೋಡಿ, ಸೆಕ್ಷನ್ ಎ 1 ಮಾರ್ಕ್, ಸೆಕ್ಷನ್ ಬಿ 2 ಮಾರ್ಕ್, ಸೆಕ್ಷನ್ ಸಿ 3 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ 6th ಪಾಯಿಂಟ್, ಸೆಕ್ಷನ್ ಡಿ ಆಫ್ 3 ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್. ಇಲ್ಲಿ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್ ಈಚ್. 1 ಕ್ವಶನ್ 5 ಮಾರ್ಕ್ಸ್ಗೆ ಕೊಟ್ಟಿರ್ತಾರೆ. ಓಕೆ, ಮತ್ತೆ ಆನ್ಸರ್ ಟು ದೀಸ್ ಕ್ವಶನ್ ಶುಡ್ ಬಿ ಇನ್ ದ ರೇಂಜ್ 80 to 120 ವರ್ಡ್ಸ್. ಯಾಕೆಂದರೆ 5 ಮಾರ್ಕ್ಸ್ ಇರೋದ್ರಿಂದ ನೀವು ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಕೊಡಿ. ವ್ಯಾಲಿಡ್ ರೀಸನ್ಸ್ ಇರಬೇಕು, ವ್ಯಾಲಿಡ್ ಎಕ್ಸ್ಪ್ಲನೇಷನ್ ಇರಬೇಕು. ಓಕೆ, ಕತೆ ಎಲ್ಲ ಬರೆದರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ, ಕಂಟೆಂಟ್ ಇರಬೇಕು. ಓಕೆ, ಸೊ ಲಾಸ್ಟ್ ಪಾಯಿಂಟ್, ಸೆಕ್ಷನ್ ಇ ಕನ್ಸಿಸ್ಟ್ ಆಫ್ 3 ಸೋರ್ಸ್ ಬೇಸ್ಡ್ ಆರ್ ಕೇಸ್ ಬೇಸ್ಡ್ ಯೂನಿಟ್ಸ್ ಆಫ್ ಅಸೆಸ್ಮೆಂಟ್ ಆಫ್ 4 ಮಾರ್ಕ್ಸ್. ಈ ಲಾಸ್ಟ್ ಸೆಕ್ಷನ್ ಏನಿದೆಯಲ್ಲ 4 ಮಾರ್ಕ್ಸ್ ಇರುತ್ತೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಓಕೆ, ಅದು ಪ್ಯಾಸೇಜ್ ಥರ. ಓಕೆ, ಪ್ಯಾಸೇಜ್ ಥರ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ
ಆ ಪ್ಯಾಸೇಜ್ ಓದ್ಬಿಟ್ಟು ನೀವು ಕೆಳಗಡೆ ಇರುವ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಪೇಪರ್ ಸಾಲ್ವ್ ಮಾಡ್ದಂಗೆ, ಗೊತ್ತಾಯ್ತಾ? ಸೆಕ್ಷನ್ ಎ 1 ಮಾರ್ಕ್ 1 ಕ್ವಶನ್, ಸೆಕ್ಷನ್ ಬಿ 1 ಕ್ವಶನ್ಗೆ 2 ಮಾರ್ಕ್ಸ್, ಸೆಕ್ಷನ್ ಸಿ 1 ಕ್ವಶನ್ಗೆ 3 ಮಾರ್ಕ್ಸ್, ಸೆಕ್ಷನ್ ಡಿ 1 ಕ್ವಶನ್ಗೆ 5 ಮಾರ್ಕ್ಸ್, ಆ್ಯಂಡ್ ಲಾಸ್ಟ್ ಒನ್ ಇಲ್ಲಿ 3 ಸೋರ್ಸ್ ಬೇಸ್ಡ್ ಯೂನಿಟ್ಸ್ ಇರುತ್ತೆ, ಅದರಲ್ಲಿ 4 ಮಾರ್ಕ್ಸ್ಗೆ 1 ಕ್ವಶನ್. ಅದರಲ್ಲಿ ಸಬ್ ಪಾರ್ಟ್ಸ್ ಇರುತ್ತೆ. ಓಕೆ, ಈ 4 ಮಾರ್ಕ್ಸ್ ಒಂದೇ ಕ್ವಶನ್ ಆಗಿರಲ್ಲ, ಸಬ್ ಪಾರ್ಟ್ಸ್ ಇರುತ್ತೆ. ಓಕೆ, ಸಬ್ ಪಾರ್ಟ್ಸ್ 1 2 3 4 ಅಥವಾ 1 2 3 ಮಾರ್ಕ್ಸ್ ಡಿವಿಷನ್ ಬೇರೆ ಬೇರೆ ಥರ ಇರುತ್ತೆ. ಇಷ್ಟು ಪೇಪರ್ ಬಗ್ಗೆ ಆಯಿತು. ಜನರಲ್ ಇನ್ಸ್ಟ್ರಕ್ಷನ್ಸ್, ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಓದಿದ ಮೇಲೆ ನಾವು ನೆಕ್ಸ್ಟ್ ಕ್ವಶನ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ನೋಡಿ, ಒಂದು ಸತಿ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಮೂವ್ ಆಗೋಣ. ಫಸ್ಟ್ ಸೆಟ್ ಏನು ಮಾಡ್ತೀನಿ ಅಂತಂದರೆ ಫಿಸಿಕ್ಸ್ ಸಾಲ್ವ್ ಮಾಡ್ತೀನಿ. ಅಂದರೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂತಹ ಫಿಸಿಕ್ಸ್ ಕ್ವಶನ್ನ ಈ ವಿಡಿಯೋದಲ್ಲಿ ನಿಮಗೆ ಸೊಲ್ಯೂಷನ್ ಯಾವ ಥರ ಬರೀಬೇಕು ಅನ್ನೋದು ಹೇಳ್ಕೊಡ್ತೇನೆ. ಓಕೆ, ಹಾಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಆಗುತ್ತೆ ಅನ್ನೋದು ಹೇಳ್ಕೊಡ್ತೇನೆ. ಆಮೇಲೆ ನೆಕ್ಸ್ಟ್ ಕೆಮಿಸ್ಟ್ರಿ, ಬಯಾಲಜಿ, ಈ ಥರ ವಿಡಿಯೋ ರನ್ ಆಗ್ತಿರುತ್ತೆ. ಓಕೆ, ಮಿಸ್ ಮಾಡದೆ ಎಂಟೈರ್ ವಿಡಿಯೋ ನೋಡಿ. ಓಕೆ, ಸೊ ನಿಮಗೆ ಕಂಟೆಂಟ್ ಗೊತ್ತಿದ್ರು ಯಾವ ಥರ ಬರಿಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ನೀವು ಮಾರ್ಕ್ಸ್ನ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರಿನಾ? ಸೊ ಇನ್ನೇನೇ ಕತ್ತಡ, ಬನ್ನಿ ಯಾವ ಫಿಸಿಕ್ಸ್ ಕ್ವಶನ್ ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ನೀವು ತಿಳ್ಕೊಬೇಕು. ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ತಾ ಹೋಗ್ತಾ ಇರಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಸೆಕ್ಷನ್ ಎ ಏನಂತಿದೆ? ಆಬ್ಜೆಕ್ಟಿವ್ ಕ್ವಶನ್ಸ್, MCQ ಈ ಥರ ಇರುತ್ತೆ. ಓಕೆ, ಸೊ ಫಸ್ಟ್, ಎ ಕಂಪ್ಲೀಟ್ ಸರ್ಕ್ಯೂಟ್ ಈಸ್ ಲೆಫ್ಟ್ ಆನ್ ಫಾರ್ ಸೆವೆರಲ್ ಮಿನಿಟ್ಸ್, causing the connecting copper wire to become hot. As the temperature of the wire increases, the electrical resistance of the wire. Option A decreases, option B remains the same, option C increases, option D increases for some time and then decreases. ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ, ಒಂದು ಕಾಪರ್ ವೈರ್ ಕೊಟ್ಟಿದ್ದಾರೆ. ಓಕೆ, ಕ್ಲೋಸ್ ಸರ್ಕ್ಯೂಟ್ ಆಗಿರೋದ್ರಿಂದ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆದಾಗ ಅದು ಹಾಟ್ ಆಗುತ್ತೆ, ಬಿಸಿ ಆಗುತ್ತೆ. ಈ ಥರ ಬಿಸಿ ಆದಾಗ ಅದರ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಕೇಳಿರೋದು. ರೆಸಿಸ್ಟೆನ್ಸ್ ಏನಾಗುತ್ತೆ? ಡಿಗ್ರೀಸ್ ಆಗುತ್ತಾ, ಟೆಂಪ್ರೇಚರ್ ಸೇಮ್ ಇರುತ್ತಾ, ಇನ್ಕ್ರೀಸ್ ಆಗುತ್ತಾ, ಅಥವಾ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿ ಆಮೇಲೆ ಡಿಗ್ರೀಸ್ ಆಗುತ್ತಾ? ಇಲ್ಲಿ ನಿಮಗೆ ಯಾವ ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ಕ್ವಶನ್ ಕೇಳಿರೋದು ಅರ್ಥ ಆಗ್ತಿದೆನಾ? ಈ ಕ್ವಶನ್ ಬೇಸ್ಡ್ ಆನ್ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಆನ್ ರೆಸಿಸ್ಟೆನ್ಸ್. ನಿಮ್ಗೆ ಎಷ್ಟು ಪಾಯಿಂಟ್ ಇದೆ? ಫಾರ್ಮುಲಾ ಬರೆದ್ರೆ 3 ಪಾಯಿಂಟ್ ಸಿಗುತ್ತೆ. ಓಕೆ, ಆ ಫಾರ್ಮುಲಾ ಏನು? R is equal to rho L by A. ಈ ಎ ಸಮ್ಟೈಮ್ಸ್ ಸ್ಮಾಲ್ ಲೆಟರ್ನೂ ಆಗಿರ್ಬೋದು. ಎ ಮೀನ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್. ಸೊ ಇಲ್ಲಿ ರೋ ಅಂದರೆ ನೇಚರ್ ಆಫ್ ದ ಮಟೀರಿಯಲ್, ಎಲ್ ಅಂತಂದರೆ ಲೆಂತ್ ಆಫ್ ದ ಕಂಡಕ್ಟರ್, ಎ ಅಂತಂದರೆ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್. ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ, ಟೆಂಪ್ರೇಚರ್ ಅಂತ. ನಾವು ಒನ್ ಶಾರ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗಲೆಲ್ಲ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಇನ್ಕ್ರೀಸ್ ಆಗುತ್ತೆ. ಆ ಕಾನ್ಸೆಪ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲಿ ಫಾರ್ಮುಲಾದಲ್ಲಿ ನೋಡ್ಕೊಳ್ಬೇಕಾದ್ರೆ ಇಟ್ ಈಸ್ ಎ ಕಾನ್ಸ್ಟೆಂಟ್. ಓಕೆ, ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್. ಓಕೆ, ಇಟ್ ಈಸ್ ಸೇಮ್ ಫಾರ್ ಪರ್ಟಿಕ್ಯುಲರ್ ಮಟೀರಿಯಲ್. ಇಟ್ ಡು ನಾಟ್ ವೇರಿ ಬಿಕಾಸ್ ಇಟ್ ಈಸ್ ಇಂಡಿಕೇಟ್ಸ್ ನೇಚರ್ ಆಫ್ ದ ಮಟೀರಿಯಲ್. ಯಾವ ಮಟೀರಿಯಲ್ ಅಂತ, ಇದು ಕಾಪರ, ಐರನ್ನ ಅಥವಾ ಅಲ್ಯೂಮಿನಿಯಂ ಅಂತ ತೋರಿಸುತ್ತೆ. ಬಟ್ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ರೆಸಿಸ್ಟೆನ್ಸ್ ಮತ್ತು ಲೆಂತ್ ಯಾವ ಥರ ರಿಲೇಷನ್ ಇದೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲಿ ನೋಡ್ಬೋದು ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮತ್ತು ಎ ಇನ್ವರ್ಸಲಿ ಪ್ರಪೋರ್ಷನಲ್. ನೋಡಿ, ಸೊ ಈ ಲೆಂತ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸ್ ಆಗುತ್ತೆ, ಏರಿಯಾ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ, ಬಿಕಾಸ್ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅರ್ಥ ಆಯ್ತಾ? ಸೊ ಅದೇ ರೀತಿ ನಿಮಗೆ ಟೆಂಪ್ರೇಚರ್
ಟೆಂಪ್ರೇಚರ್ ಆಫ್ ದ ಕಂಡಕ್ಟರ್. ಇಲ್ಲಿ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಆಲ್ಸೋ ಇನ್ಕ್ರೀಸಸ್. ಸೊ ಇಲ್ಲಿ ಹಾಟ್ ಬಿಕಮ್ ಹಾಟ್ ಅಂತಂದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಓಕೆ, ಹೀಟ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್ ಪ್ರಕಾರ ಹೀಟ್ ಜಾಸ್ತಿ ಆದರೆ ಟೆಂಪ್ರೇಚರ್ ಇಂಡಿಕೇಟ್ಸ್ ಇಟ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್ ಅಲ್ವಾ. ಇವಾಗ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ದಟ್ ಈಸ್ ಆಲ್ಸೋ ಇನ್ಕ್ರೀಸಸ್. ಸೊ ಹೆನ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಈ ಥರ ಅನಲೈಸ್ ಮಾಡಬೇಕಾಗಿರೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಎ ಕಾಪರ್ ವೈರ್ ಈಸ್ ಹೆಲ್ಡ್ ಬಿಟ್ವೀನ್ ದ ಪೋಲ್ಸ್ ಆಫ್ ಎ ಮ್ಯಾಗ್ನೆಟ್. ಪೋಲ್ಸ್ ಆಫ್ ದ ಮ್ಯಾಗ್ನೆಟ್, ಇಲ್ಲೇನು ಕಾಪರ್ ವೈರ್. ದ ಕರೆಂಟ್ ಇನ್ ದ ವೈರ್ ಕ್ಯಾನ್ ಬಿ ರಿವರ್ಸ್ಡ್. The pole of the magnet can also be changed over. Okay, in how many of the 4 directions shown can the force act on the wire? ಇಲ್ಲಿ ಕೇಳಿರೋದು ಏನಪ್ಪ ಅಂತಂದರೆ, ಇಲ್ಲಿ ಒಂದು ಸೆಟಪ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಯಾವ ಥರ ಮ್ಯಾಗ್ನೆಟ್? ಯು ಶೇಪ್ ಮ್ಯಾಗ್ನೆಟ್. ಓಕೆ, ಸ್ವಲ್ಪ ಈ ಕಡೆ ಈ ಥರ ಬಂದಿದ್ದರೆ ಇದು ಆರ್ ಶೂ ಮ್ಯಾಗ್ನೆಟ್ ಆಗ್ತಿತ್ತು. ಇಲ್ಲಿ ಕೊಟ್ಟಿರೋದು ಯು ಶೇಪ್ ಮ್ಯಾಗ್ನೆಟ್. ನಾವು ಇದ್ರ ಪ್ರಕಾರ ನೋಡಿದ್ರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಇಟ್ ಈಸ್ ನಾರ್ತ್ ಟು ಸೌತ್ ಅಲ್ವಾ, ನಾರ್ತ್ ಟು ಸೌತ್. ಇಲ್ಲಿ ಕೆಳಗಡೆ ವೈರ್ ಕೊಟ್ಟಿದ್ದಾರೆ, ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಕೊಟ್ಟಿಲ್ಲ. ಸಪೋಸ್ ಫಸ್ಟ್ ಆಫ್ ಆಲ್ ಇಲ್ಲಿ ಕೇಳಿರೋದು ಏನಂತಂದರೆ, ಯಾವ ಥರ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಈ ವೈರ್ ಮೇಲೆ ಅನ್ನೋದು ಕೇಳಿರೋದು. ಈ ವೈರ್ ಮೇಲೆ ಫೋರ್ಸ್ ಯಾವ ಥರ ಆ್ಯಕ್ಟ್ ಆಗುತ್ತೆ, ಫೋರ್ಸ್ ಯಾವ ಥರ ಆ್ಯಕ್ಟ್ ಆಗುತ್ತೆ, ಯಾವ ರೂಲ್ನ ನೀವು ಯೂಸ್ ಮಾಡ್ಕೊತೀರಾ? ಒಂದು ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೆ, ರೂಲ್ಸ್ ಆಫ್ ಮ್ಯಾಗ್ನೆಟ್ ಅಂತ ಮಾಡಿದ್ದೆ. ಆ ರೂಲ್ಸ್ ನಿಮಗೆ ನೆನಪಿದ್ರೆ ಈ ಕ್ವಶನ್ನ ಆರಾಮ್ಸೆ ಫೈಂಡ್ ಮಾಡ್ಬೋದು. ಹೇಗೆ ನೋಡಿ, ಇಲ್ಲಿ ಕೊಟ್ಟಿರೋ ಆಪ್ಷನ್ 1 ಡೈರೆಕ್ಷನ್, 2 ಡೈರೆಕ್ಷನ್, 3 ಡೈರೆಕ್ಷನ್, 4 ಡೈರೆಕ್ಷನ್ ಅಂತ ಕೊಟ್ಟಿರೋದು. ಎಷ್ಟು ಡೈರೆಕ್ಷನಲ್ಲಿ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅಂತ ಹೇಳಿರೋದು. ಕಂಡೀಷನ್ಸ್ ಕೊಟ್ಟಿದ್ದಾರೆ. ಈ ಮ್ಯಾಗ್ನೆಟ್ ಪೋಲ್ಸ್ ಇದೆಯಲ್ಲ, ಈ ಪೋಲ್ಸ್ನೂ ಇಂಟರ್ಚೇಂಜ್ ಮಾಡ್ಬೋದು, ಹಾಗೆ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟು ಇಂಟರ್ಚೇಂಜ್ ಮಾಡ್ಬೋದು ಅಂತ ಹೇಳಿರೋದು. ಇವಾಗ ಫಸ್ಟ್ ಆಫ್ ಆಲ್ ನಾನು ಈ ಥರ ತೊಗೊಂತೀನಿ. ಫಸ್ಟ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ದ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಇಲ್ಲಿ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಇರ್ತದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ಕರೆಂಟ್ ಈ ಥರ ಫ್ಲೋ ಆಗುತ್ತೆ. ಸೊ ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ, ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನು ಇಂಡಿಕೇಟ್ ಮಾಡುತ್ತೆ? FMC, ಫೋರ್ಸ್ ಆನ್ ಎ ಕಂಡಕ್ಟರ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಆ್ಯಂಡ್ ದಿಸ್ ಇಸ್ C, ಡೈರೆಕ್ಷನ್ ಆಫ್ ಕರೆಂಟ್. ನೋಡಿ ಈ ಥರ ಹಿಡ್ಕೊಂಡ್ರೆ ಇಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ಇಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್? ಅಪ್ವರ್ಡ್ ಆಗುತ್ತೆ. ಓಕೆ, ಅಪ್ವರ್ಡ್ ಆಗುತ್ತೆ. ಫೋರ್ಸ್ ಈಸ್ ಅಪ್ವರ್ಡ್. ಅದೇ ನಾನು ಏನಾದರೂ ಈ ಕರೆಂಟ್ ಡೈರೆಕ್ಷನ್ ಉಲ್ಟಾ ಮಾಡಿದ್ರೆ, ರಿವರ್ಸ್ಡ್, ಅವಾಗ ಏನಾಗುತ್ತೆ? ಇಟ್ ವಿಲ್ ರಿಮೈನ್ ಸೇಮ್. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ರಿಮೈನ್ ಸೇಮ್, ಮತ್ತು ಈ ಡೈರೆಕ್ಷನ್ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಸೊ ವಾಟ್ ಈಸ್ ದ ಡೈರೆಕ್ಷನ್? ಡೌನ್ವರ್ಡ್. ಸೊ ಅಪ್ವರ್ಡ್, ಡೌನ್ವರ್ಡ್ ಯಾವ ಡೈರೆಕ್ಷನಲ್ಲಿದೆ? ಇವಾಗ ನಾನು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಈ ಥರ ತೊಗೊಂಡ್ರೆ ಯಾವ ಡೈರೆಕ್ಷನಲ್ಲಿ ಆಗ್ತಿದೆ? ಒಂದು ನಾರ್ತ್ ಡೈರೆಕ್ಷನ್, ಇನ್ನೊಂದು ಸೌತ್ ಡೈರೆಕ್ಷನಲ್ಲಿ ಆಗ್ತಿದೆ. ಅರ್ಥ ಆಗ್ತಿದೆನಾ? ಡೈರೆಕ್ಷನ್ ಆಫ್ ಕರೆಂಟ್ ಚೇಂಜ್ ಮಾಡಿದ್ರೆ ಉಲ್ಟಾ ಹೋಗುತ್ತೆ. ಓಕೆ, ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ರಿವರ್ಸ್ಡ್. ಅವಾಗ ಏನಾಗುತ್ತೆ? ಫೋರ್ಸ್ ಆ್ಯಕ್ಟಿಂಗ್ ಡೌನ್ವರ್ಡ್. ನಿಮಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಯು ಕ್ಯಾನ್ ಯೂಸ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ಈ ಬೆರಳಿದೆಯಲ್ಲ, ಫಿಂಗರ್ಸ್, ಅದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ನ ತೋರಿಸುತ್ತೆ. ಈ ಫಿಂಗರ್ ಇದೆಯಲ್ಲ, ಥಂಬ್ ಫಿಂಗರ್, ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಕರೆಂಟ್. ಇದನ್ನು ಸಹಿತ ನೀವು ಯೂಸ್ ಮಾಡ್ಬೋದು. ಇದು ನಾವು ಕಾಂಪಿಟೇಟಿವ್ ಅಥವಾ +1 +2 ಅಲ್ಲಿ ಕಲಿತೀವಿ. ಹೇಗೆ ಅಂತಂದರೆ, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಇನ್ ದಿಸ್ ವೇ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್? ಇನಿಷಿಯಲಿ ಇಫ್ ಐ ಕನ್ಸಿಡರ್ ಲೈಕ್ ದಿಸ್, ಈ ಪಾಮ್ ಏನಿದೆಯಲ್ಲ ಈ ಕಡೆ ನಮಗೆ ಹಸ್ತ ಯಾವ ಕಡೆ ಮುಖ ಮಾಡಿತ್ತೋ ಅದು ಡೈರೆಕ್ಷನ್ ಆಫ್ ಫೋರ್ಸ್ ಇಂಡಿಕೇಟ್ ಮಾಡುತ್ತೆ. ಸೊ ನೋಡಿ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಷನ್ ಆಫ್ ಕರೆಂಟ್ ಈ ಕಡೆ ಬರ್ತಾ ಇರೋದ್ರಿಂದ, ಓಕೆ, ಈ ಪಾಮ್, ಈ ಹಸ್ತ ಯಾವ ಕಡೆ ಮುಖ ಮಾಡಿದೆ? ಮೇಲ್ಗಡೆ. ಸೊ ಹೆನ್ಸ್ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಅಪ್ವರ್ಡ್, ನಾರ್ತ್ ಕಡೆ ಮೂವ್ ಆಗುತ್ತೆ. ಇವಾಗ ಏನು ಮಾಡ್ತೀನಿ? ಡೈರೆಕ್ಷನ್ ಆಫ್ ಕರೆಂಟ್ ರಿವರ್ಸ್ ಮಾಡ್ತೇನೆ, ಅಂದರೆ ಈ ಥರ. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಫಿಂಗರ್ಸ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಡೈರೆಕ್ಷನ್ ಆಫ್ ಕರೆಂಟ್, ದಿಸ್ ಥಂಬ್ ಫಿಂಗರ್, ಇಟ್ ಈಸ್ ಮೂವಿಂಗ್ ಇನ್ವರ್ಡ್. ಸೊ ಡೈರೆಕ್ಷನ್ ಆಫ್ ಫೋರ್ಸ್, ಈ ಹಸ್ತ ಯಾವ ಕಡೆ ಮುಖ ಮಾಡಿದೆ? ಕೆಳಗಡೆ. ಕೆಳಗಡೆ ಅಂದರೆ
ಸೌತ್. ಸೊ 2 ಡೈರೆಕ್ಷನ್ ಆಯಿತು. ನಾವು ಕರೆಂಟ್ನ ರಿವರ್ಸ್ ಮಾಡಿದ್ರೆ, ಅದೇ ನಾನು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಚೇಂಜ್ ಮಾಡಿದ್ರೆ ಯಾವ ಥರ ಇರುತ್ತೆ, ಇದನ್ನು ನಾರ್ತ್ ಪೋಲ್ ಇದ್ದು ಸೌತ್ ಪೋಲ್ ಮಾಡ್ತೀನಿ, ಸೌತ್ ಪೋಲ್ ಇದ್ದದ್ದು ನಾರ್ತ್ ಪೋಲ್ ಮಾಡ್ತೀನಿ. ಇವಾಗ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ನಾರ್ತ್ ಟು ಸೌತ್. ಓಕೆ, ನಾರ್ತ್ ಟು ಸೌತ್. ಫಾರ್ ಎಕ್ಸಾಂಪಲ್ ದ ಡೈರೆಕ್ಷನ್ ಆಫ್ ಕರೆಂಟ್ ಹೀಗೆ ಹೋಗ್ತಿದೆ. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಈ ಥರ ಇನ್ವರ್ಡ್, ಸೊ ಫೋರ್ಸ್ ಅಪ್ವರ್ಡ್. ಅದೇ ನಾನು ಡೈರೆಕ್ಷನ್ ಆಫ್ ಕರೆಂಟ್ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ಇನ್ವರ್ಡ್, ಸೌತ್ವರ್ಡ್. ಸೊ ಇಲ್ಲಿ ನಮಗೆ ಎರಡೇ ಡೈರೆಕ್ಷನ್ ಕಾಣಿಸ್ತಿರೋದು. ಸೊ ಹೆನ್ಸ್ ಆಪ್ಷನ್ 2. ಓಕೆ, ಸೊ ಇಲ್ಲಿ ಈದರ್ ನಾರ್ತ್ ಆರ್ ಸೌತ್ ಕಡೆ ಎರಡೇ ಡೈರೆಕ್ಷನಲ್ಲಿ ನಿಮಗೆ ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ. ಅರ್ಥ ಆಯ್ತಾ? ಸೊ ಸಿಂಪಲ್ ಆಗಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿರೋದು ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎ ಕರೆಂಟಲ್ಲಿ ರೂಲ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಫೈನ್. ಸೊ ಅವ್ನು ನೆನ್ಪಿಟ್ಕೊಂಡ್ರೆ ಈ ಥರ ಡೈರೆಕ್ಷನ್ನ ಫೈಂಡ್ ಮಾಡೋದು ವೆರಿ ಈಸಿ ಆಗುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಬಿಫೋರ್ ದ್ಯಾಟ್ ಯು ಕ್ಯಾನ್ ಕನ್ಸಿಡರ್, ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಇಲ್ಲಿ ಯಾವ ರೂಲ್ ಯೂಸ್ ಮಾಡಿದ್ದೀವಿ? ಫಸ್ಟು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಇದು ನಿಮ್ಗೆ ಏನಾದರೂ ಕಷ್ಟ ಆಯ್ತಂದ್ರೆ ರೈಟ್ ಹ್ಯಾಂಡ್ ಪಾಮ್ ರೂಲ್. ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ರೈಟ್ ಹ್ಯಾಂಡ್ ಪಾಮ್ ರೂಲ್, ನಾಟ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇಲ್ಲಿ ಪಾಮ್ ರೂಲ್ ಅಂತ ಕೇಳಿರೋದು ನೋಡಿ, ಪಾಮ್ ರೂಲ್. ಓಕೆ, ಕನ್ಫ್ಯೂಸ್ ಆಗಬೇಡಿ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಯಾಕೆ ಯೂಸ್ ಮಾಡ್ತೀವಿ? ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡ್ರಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. A plastic insulation surrounds a wire having diameter D and length L as shown above. So ಈ ಡಯಾಗ್ರಾಮ್ ಹೇಳಿದ್ದಾರೆ. ಓಕೆ, a decrease in resistance ಏನಾಗ್ತದೆ? ಡಿಗ್ರೀಸ್ ಆಗ್ತದೆ. of the wire would be produced by increase in ಅಂತ ಕೇಳಿರೋದು. ಯಾವುದು ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಡಿಗ್ರೀಸ್ ಆಗುತ್ತೆ ಅಂತ ಕ್ವಶನ್. ಓಕೆ, ಏನು ಇನ್ಕ್ರೀಸ್ ಮಾಡಿದ್ರೆ, ಯಾವ ಫ್ಯಾಕ್ಟರ್ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಡಿಗ್ರೀಸ್ ಆಗುತ್ತೆ. ಸೊ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ನ ನಾವು ನೆನ್ಪಿಟ್ಕೊಂಡ್ರೆ ನಮಗೆ ಗೊತ್ತು, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L by A ಅಲ್ವಾ? ಸೊ R ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, R ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು A, R ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಈ ಕಾನ್ಸೆಪ್ಟ್ ನಮಗೆ ಗೊತ್ತು. ಕೊಟ್ಟಿರೋ ಆಪ್ಷನ್ಸ್ ನೋಡೋಣ. ಲೆಂತ್ ಆಫ್ ದ ವೈರ್ ಇಲ್ಲಿ ಡಿಗ್ರೀಸ್ ಆಗಬೇಕು. ಸೊ ಎ ಡಿಗ್ರೀಸ್ ಇನ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್ ವುಡ್ ಬಿ ಪ್ರೊಡ್ಯೂಸ್ಡ್ ಬೈ ಇನ್ಕ್ರೀಸ್ ಇನ್ ಇಲ್ಲಿ ಇನ್ಕ್ರೀಸ್ ಇನ್ ಲೆಂತ್ ಆಫ್ ದ ವೈರ್ ಆದರೆ ಏನಾಗುತ್ತೆ? ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಸೊ ಹೆನ್ಸ್ ದಿಸ್ ಇಸ್ ರಾಂಗ್. ನೆಕ್ಸ್ಟ್, ಡಯಾಮೀಟರ್ ಆಫ್ ದ ವೈರ್. ಡಯಾಮೀಟರ್ ಇಲ್ಲಿದೆ, ನಮಗೆ ರೇಡಿಯಸ್ ಬೇಕು, ಏರಿಯಾ ಬೇಕು ಅಂದ್ಕೊಳ್ಳಿ. ಏರಿಯಾ ಇಲ್ಲೇನಿದೆ? ಸರ್ಕಲ್ ತಾನೆ, πr². ಓಕೆ, πr². ಇಲ್ಲಿ ನಾನು ಇದ್ರ ಬದಲು 1/πr² ಅಂತಲೂ ಬರಿಬೋದು. ಇಲ್ಲಿ ರೇಡಿಯಸ್ ಅಂದರೆ ರಿಲೇಷನ್ ಗೊತ್ತು. ಓಕೆ, ಡಯಾಮೀಟರ್ ಇಸ್ ಈಕ್ವಲ್ ಟು 2r ಅಲ್ವಾ? 2r. ಸೊ D ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R. ಸೊ ಹೆನ್ಸ್ ಇಲ್ಲಿ ರೇಡಿಯಸ್ ಅಥವಾ ಡಯಾಮೀಟರ್ ಇನ್ಕ್ರೀಸ್ ಆದರೆ ಏನಾಗುತ್ತೆ? ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಗ್ರೀಸ್ ಆಗುತ್ತೆ. ಓಕೆ, ಸೊ ಇದನ್ನು ನಾನು ಯಾವ ಥರ ಬರಿಬೋದು? R ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು D. ಇದು ಇನ್ಕ್ರೀಸ್ ಆಗಿದ್ರೆ ಇದೇನಾಗುತ್ತೆ? ಡಿಗ್ರೀಸ್ ಆಗಬೇಕು. ಸಪೋಸ್ ಇದು ಡಿಗ್ರೀಸ್ ಆಗಬೇಕಂತಂದರೆ ಇದು ಇನ್ಕ್ರೀಸ್ ಆಗಬೇಕು ಅಲ್ವಾ? ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಹೆನ್ಸ್ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಟೆಂಪ್ರೇಚರ್ ಆಫ್ ದ ವೈರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಹೆನ್ಸ್ ಇಟ್ ಈಸ್ ಆಲ್ಸೋ ರಾಂಗ್. ಥಿಕ್ನೆಸ್ ಆಫ್ ದ ಪ್ಲಾಸ್ಟಿಕ್ ಇನ್ಸುಲೇಷನ್ ಅದು ಮ್ಯಾಟ್ರೇ ಆಗಲ್ಲ ನಮಗೆ, ಯಾಕೆಂದರೆ ಇಟ್ ಈಸ್ ಎ ಇನ್ಸುಲೇಟರ್. ಓಕೆ, ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಇಷ್ಟೇ, ಇನ್ಕ್ಲೂಡಿಂಗ್ ಟೆಂಪ್ರೇಚರ್. ಓಕೆ, ಸೊ ಟೇಕ್ ದ ಸ್ಕ್ರೀನ್ಶಾಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Which of the following pattern correctly describes the magnetic field around long straight wire?
ಕ್ಯಾರಿಂಗ್ ಕರೆಂಟ್. ಸೊ ಸ್ಟ್ರೇಟ್ ವೈರ್ ಇದೆ, ಸ್ಟ್ರೇಟ್ ವೈರ್ ಇದೆ, ಸ್ಟ್ರೇಟ್ ವೈರ್ ಇದೆ. ಓಕೆ, ಕ್ಯಾರಿಂಗ್ ಕರೆಂಟ್. ಫಾರ್ ಎಕ್ಸಾಂಪಲ್ ನಾನು ಈ ಡೈರೆಕ್ಷನಲ್ಲಿ ಕರೆಂಟ್ನ ತೋರಿಸ್ತೇನೆ. ಓಕೆ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಯಾವ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಅನ್ನೋದು. ನಮಗೆ ಗೊತ್ತು ಸರ್ಕಲಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ. ಓಕೆ, ಈ ಥರ. ವೇರ್ ಇಸ್ ದ ಸೆಂಟರ್ ಆಫ್ ದೀಸ್ ಸರ್ಕಲ್ಸ್? ಕರೆಂಟ್ ಕ್ಯಾರಿಂಗ್ ವೈರ್. ವಾಟ್ ಇಸ್ ದ ಡೈರೆಕ್ಷನ್? ಕ್ಯಾನ್ ಯು ಫೈಂಡ್ ಇಟ್ ಔಟ್? ಸೊ ಇಲ್ಲಿ ಕರೆಂಟ್ ಮೇಲ್ಗಡೆ ಹೋಗ್ತಿದೆ ಈ ಥರ ಅಲ್ವಾ, ಆ್ಯಂಟಿ ಕ್ಲಾಕ್ ವೈಸ್. ಅದೇ ನಾವು ಡೈರೆಕ್ಷನ್ ಆಫ್ ಕರೆಂಟ್ ಚೇಂಜ್ ಮಾಡಿದ್ರೆ ಕ್ಲಾಕ್ ವೈಸ್ ಈ ಥರ. ಓಕೆ, ಒನ್ ಶಾರ್ಟ್ ವಿಡಿಯೋಸ್. ಓಕೆ, ಸೊ ಇಲ್ಲಿ ಈ ಥರ ಆಗುತ್ತೆ. ಫೈನ್. ಸೊ ಇಲ್ಲಿ ಈ ಥರ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಟ್ರೇಟ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಟು ದ ವೈರ್, ಸ್ಟ್ರೇಟ್ ಲೈನ್ಸ್ ಪ್ಯಾರಲಲ್ ಟು ದ ವೈರ್, ರೇಡಿಯಲ್ ಲೈನ್ಸ್ originating from the wire, concentric circle centered around the wire. So hence this is the right answer. Okay, fine. So let's move on to the next question. ಇಲ್ಲಿ ಅಸರ್ಷನ್ ಮತ್ತು ರೀಸನ್ ಎರಡು ಕೊಟ್ಟಿರ್ತಾರೆ. ಓಕೆ, ಅದನ್ನು ನೀವು ರಿಲೇಷನ್ನ ಫೈಂಡ್ ಮಾಡಬೇಕು. ಎರಡು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟ್ನ ಕರೆಕ್ಟಾಗಿ ಓದಬೇಕು, ಮತ್ತು ಅದ್ರ ಮಧ್ಯೆ ರಿಲೇಷನ್ ಏನಾದರೂ ಇದೆಯಾ, ಇದ್ದರೆ ಅದು ಕರೆಕ್ಟ್ ಇದೆಯಾ ಅಥವಾ ರಾಂಗ್ ಇದೆಯಾ ಅಂತ ನೋಡಬೇಕು. ಓಕೆ, ಸೊ ಇಲ್ಲಿ ಅಸರ್ಷನ್ ಕೊಟ್ಟಿದ್ದಾರೆ, ಆನ್ ಫ್ರೀಲಿ ಸಸ್ಪೆಂಡಿಂಗ್ ಆ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ಇಟ್ ಬಿಕಮ್ಸ್ ಓಕೆ ಇಟ್ ಕಮ್ಸ್ ಟು ರೆಸ್ಟ್ ಇನ್ ಎ ಜಿಯೋಗ್ರಾಫಿಕಲ್ ನಾರ್ತ್ ಸೌತ್ ಡೈರೆಕ್ಷನ್. ಎಸ್, ಆಫ್ ಕೋರ್ಸ್. ಸಿಮಿಲಾರಿಟೀಸ್ ಮತ್ತು ಡಿಸಿಮಿಲಾರಿಟೀಸ್ ಸೆಕ್ಷನಲ್ಲಿ ನಾವು ಓದಿದ್ದೀವಿ ಒನ್ ಶಾರ್ಟ್ ವಿಡಿಯೋದಲ್ಲಿ ಅಲ್ವಾ. ಸಿಮಿಲಾರಿಟೀಸ್ ಆ್ಯಂಡ್ ಡಿಸಿಮಿಲಾರಿಟೀಸ್ ಬಿಟ್ವೀನ್ ಸೊಲೆನಾಯ್ಡ್ ಆಸ್ ವೆಲ್ ಆಸ್ ಅ ಬಾರ್ ಮ್ಯಾಗ್ನೆಟ್. ನೆನಪಿದೆನಾ? ನೆನ್ಪು ಮಾಡ್ಕೊಳ್ಳಿ. ಓಕೆ, ನೆನ್ಪು ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ, ಎಸ್, ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ಆಕ್ಟ್ಸ್ ಆಸ್ ಎ ಬಾರ್ ಮ್ಯಾಗ್ನೆಟ್. ನಾವು ಬಾರ್ ಮ್ಯಾಗ್ನೆಟ್ನ ಒಂದು ದಾರ ಕಟ್ಟಿ ಫ್ರೀಲಿ ಸಸ್ಪೆಂಡ್ ಮಾಡಿದಾಗ ಏನಾಗುತ್ತೆ, ಅದು ನಾರ್ತ್ ಸೌತ್ ಡೈರೆಕ್ಷನಲ್ಲಿ ಅಲೈನ್ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ನಾವು ದಾರ ಕಟ್ಟಿ ಸೊಲೆನಾಯ್ಡ್ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ನ ಫ್ರೀ ಆಗಿಬಿಟ್ಟಾಗ ಅದು ಸಹಿತ ನಾರ್ತ್ ಸೌತ್ ಡೈರೆಕ್ಷನಲ್ಲೇ ಅಲೈನ್ ಆಗುತ್ತೆ. ಸೊ ದ್ಯಾಟ್ ಶೋಸ್ ಅ ಸಿಮಿಲಾರಿಟಿ. ಅಂದರೆ current carrying solenoid is also acts as a bar magnet anta. Fine. So let's see the reason. One end of the current carrying straight solenoid behaves as a north pole and the other end as a south pole, just like a bar magnet. Hence reason also correct. ಈ ಸ್ಟೇಟ್ಮೆಂಟ್ಗೆ ರೀಸನ್ ಕರೆಕ್ಟ್ ಆಗಿದೆ ಅಲ್ವಾ. ಸೊ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ ನೋಡೋಣ, ಎ ಬಿ ಸಿ ಡಿಯಲ್ಲಿ. ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. Of course it is right. Both A and R are true. Yes, of course. ಈ ಸ್ಟೇಟ್ಮೆಂಟ್ ಇಲ್ಲಿವರೆಗೆ ಕರೆಕ್ಟ್ ಇದೆ, ಟ್ರೂ. R is not correct explanation of A. ಇದು ರಾಂಗ್. ಯಾಕೆಂದರೆ ಸೊಲೆನಾಯ್ಡ್ ಆದಮೇಲೆ ಅದು ಬಾರ್ ಮ್ಯಾಗ್ನೆಟ್ ಆಕ್ಟ್ ಆಗಬೇಕಂದ್ರೆ ಒಂದು ಕಡೆ ಸೌತ್ ಇನ್ನೊಂದು ಕಡೆ ನಾರ್ತ್ ಇರಲೇಬೇಕು. ಓಕೆ, ನೆಕ್ಸ್ಟ್ A is true but R is false. Wrong. A is false, R is true. It is also wrong. Hence correct option is option A. Okay. So fine. So let's move on to the next question. ಕೊಟ್ಟಿರೋದು ನೋಡಿ, ಆ ರೇಡಿಯೇಷನ್ ಫ್ರಮ್ ದ ಸನ್. ರೇಡಿಯೇಷನ್ ಅಂತಂದ್ರೆ ವೈಟ್ ಲೈಟ್. ಓಕೆ, ವೈಟ್ ಲೈಟ್ ಈ ಥರ ಬೆಂಡ್ ಆಗ್ತಿದೆ. ಪ್ರಿಸಮ್ ಇದೆ. ಇಲ್ಲಿ ಸೆಟಪ್ ನೋಡಿ, ವೈಟ್ ಲೈಟ್ ರೇಡಿಯೇಷನ್, ಯೆಲ್ಲೋ ಲೈಟ್ ಇದೆ, ಬ್ಲೂ ಲೈಟ್ ಇದೆ. ಸ್ಟೇಟ್ ದ ಫಿನಾಮಿನಾ observed in the above diagram. Explain with the reference to the diagram which of the following two lights mentioned above will have the higher wavelength, or how will you use two identical prisms so that the narrow beam of white light incident on one prism emerges out of the second prism as a white light. Draw the diagram. ಇಲ್ಲಿ ಎರಡು ಕ್ವಶನ್ ಕೊಟ್ಟಿದ್ದಾರೆ. ಅವಾಗಲೇ ಹೇಳಿದ್ನಲ್ಲ, ಎಲ್ಲ ಕ್ವಶನ್ಸ್ ಕಂಪಲ್ಸರಿ. ಸಮ್ ಕ್ವಶನ್ಸಲ್ಲಿ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಒಂದು, ನೀವು ಈ ಕ್ವಶನ್ ಆದರೂ ಅಟೆಂಡ್ ಮಾಡ್ಬೋದು, ಇಲ್ಲ ಈ ಕ್ವಶನ್ ಆದರೂ ಅಟೆಂಡ್ ಮಾಡ್ಬೋದು. ನಾನು ಇದು ಸೊಲ್ಯೂಷನ್ ಪೇಪರ್ ಆಗಿರೋದ್ರಿಂದ ಎರಡೂ ಎಕ್ಸ್ಪ್ಲೇನ್ ಮಾಡ್ತೇನೆ, ಗಮನವಿಟ್ಟು ಕೇಳಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಸ್ಟೇಟ್ ದ ಫಿನಾಮಿನಾ ಅಬ್ಸರ್ವ್ಡ್ ಇನ್ ದ ಅಬೋವ್ ಡಯಾಗ್ರಾಮ್. ಎಕ್ಸ್ಪ್ಲೇನ್ ವಿತ್ ದ ರೆಫರೆನ್ಸ್ ಟು ದ ಡಯಾಗ್ರಾಮ್ ವಿಚ್ ಆಫ್ ದ ಟೂ ಲೈಟ್ಸ್ ಮೆನ್ಷನ್ಡ್ ಅಬೋವ್ ವಿಲ್ ಹ್ಯಾವ್
the higher wavelength. Yes, of course, we know that the splitting of white light into 7 prominent colors, we call it as a dispersion, that phenomena. Alva? So, idu dispersion phenomena. Idli dispersion phenomena. Dispersion. ಇಷ್ಟು ಬರ್ದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರಲ್ಲ, ಇಲ್ಲಿ 2 ಮಾರ್ಕ್ಸ್ ಇರುತ್ತೆ ಇದು. ಓಕೆ, ಸೆಕ್ಷನ್ ಬಿ. ಓಕೆ, 2 ಮಾರ್ಕ್ಸ್ ಇರುತ್ತೆ. ನೀವು ಏನಾದರೂ ಜಸ್ಟ್ ಡಿಸ್ಪರ್ಷನ್ ಬರೆದ್ರೆ ನಿಮಗೆ ಹಾಫ್ ಮಾರ್ಕ್ಸ್ ಮಾತ್ರ ಬರುತ್ತೆ. ಏನು ಮಾಡಬೇಕು, ಡಿಸ್ಪರ್ಷನ್ ಬರೆದು ಆಮೇಲೆ ಆ ಡೆಫಿನೇಷನ್ ಬರಬೇಕು. ಡಿಸ್ಪರ್ಷನ್ ಆಫ್ ಎ ಲೈಟ್ ಅಂದರೆ ಏನು ಅಂತ. What is that dispersion of light? It is the phenomena in which the white light split into 7 prominent colors when it is passes from prism. Passes through the prism. Okay? So 1 mark. Adadmele, which of the 2 lights istike illivarege bardre nimge 1 mark. Amele ee kade bardre, which of the 2 lights mentioned above will have higher wavelength? Yes, of course, from the base to top Vibgauer anta hogutte. Vibgauer. ಯಾಕೆ Vibgauer ವಿ ವೈಲೆಟ್ ಯಾಕೆ ಜಾಸ್ತಿ ಬೆಂಡ್ ಆಗುತ್ತೆ ಅಂದರೆ ಇಟ್ ಹ್ಯಾಸ್ ಎ ಲೆಸ್ ವೇವ್ ಲೆಂತ್. ಯಾಕೆ ರೆಡ್ ಕಲರ್ ಲೀಸ್ಟ್ ಬೆಂಡ್ ಆಗುತ್ತೆ ಅಂದರೆ ಇಟ್ ಹ್ಯಾಸ್ ಎ ಹೈ ವೇವ್ ಲೆಂತ್. ಓಕೆ, ಈ ಥರ Vibgauer ಬರೆದಾಗ Vibgauer ಅಂತ ಬರೆದಾಗ ನಿಮಗೆ ಇಲ್ಲಿ ಬ್ಲೂ ಕೊಟ್ಟಿದ್ದಾರೆ, ಆಮೇಲೆ ಯೆಲ್ಲೋ ಕೊಟ್ಟಿದ್ದಾರೆ. ಈ ಎರಡರಲ್ಲಿ ಯಾವ ವೇವ್ ಲೆಂತ್ ಜಾಸ್ತಿ ಇದೆ ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್? ಇಲ್ಲಿ ಬ್ಲೂ ಜಾಸ್ತಿ ಬೆಂಡ್ ಆಗಿದೆ ಅಂದರೆ ವೇವ್ ಲೆಂತ್ ಆಫ್ ಬ್ಲೂ, ವೇವ್ ಲೆಂತ್ ಆಫ್ ಯೆಲ್ಲೋ. ಇಲ್ಲಿ ನಾನು ರಿಲೇಷನ್ ಬರೆದ್ರೆ ವೇವ್ ಲೆಂತ್ ಆಫ್ ಯೆಲ್ಲೋ ಕಲರ್ ಈಸ್ ಗ್ರೇಟರ್ ದೆನ್ ವೇವ್ ಲೆಂತ್ ಆಫ್ ಬ್ಲೂ ಕಲರ್. ಓಕೆ, ಇಲ್ಲಿ ಗೊತ್ತು ವಿಚ್ ಆಫ್ ದ 2 ಲೈಟ್ಸ್ ಮೆನ್ಷನ್ ಅಬೌವ್ ವಿಲ್ ಹ್ಯಾವ್ ಹೈಯರ್ ವೇವ್ ಲೆಂತ್? ಯೆಲ್ಲೋ. ಸಿಂಪಲ್. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಮತ್ತೆ ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್, how will you use 2 identical prisms? Identical prism ಬೇರೆ ಬೇರೆ ಅಲ್ಲ, size, shape ಮತ್ತೆ material also same. Okay, property of a material also same. Narrow beam of white light incident on one prism emerges out of the second prism as a white light. Draw the diagram. ಇಲ್ಲಿ ಡಯಾಗ್ರಾಮ್ ಬರೆದ್ರೆ 1 ಮಾರ್ಕ್ ಮಾತ್ರ ಸಿಗುತ್ತೆ. ಅವ್ರಿಗೆ ಫಸ್ಟ್ ಕೇಳಿರೋದು how will you use 2 identical prism ಅಂತ ಕೇಳಿರೋದು. ಇಲ್ಲಿ ನಮಗೆ deviation in the first prism should be equal and opposite to the deviation in the second prism ಇರಬೇಕು. ಅಪೋಸಿಟ್ ಆಗಿರಬೇಕು. ಯಾಕೆ? ಇಲ್ಲಿ ಫಸ್ಟ್ ಪ್ರಿಸಮ್ ಏನು ಮಾಡುತ್ತೆ, ಈ ವೈಟ್ ಲೈಟ್ನ ಸಪ್ರೇಟ್ ಮಾಡುತ್ತೆ, 7 ಪ್ರಾಮಿನೆಂಟ್ ಕಲರ್ ಆಗಿ ಸಪ್ರೇಟ್ ಮಾಡುತ್ತೆ. ಆ ಸೆಕೆಂಡ್ ಪ್ರಿಸಮ್ ಇದೆಯಲ್ಲ, ಅದೇನು ಮಾಡಬೇಕು, ಈ 7 ಪ್ರಾಮಿನೆಂಟ್ ಕಲರ್ಸ್ನ ಒಂದೇ ವೈಟ್ ಲೈಟ್ ಆಗಿ ಪಾಸ್ ಮಾಡಬೇಕು. ಯಾವ ಥರ ಮಾಡ್ತೀರಾ? ಒಂದು ಸ್ಟ್ರೈಟ್ ವೇ, ಬೇಸ್ ಎಟ್ ದ ಬಾಟಮ್ ಆ್ಯಂಡ್ ಇನ್ನೊಂದು ಬೇಸ್ ಎಟ್ ದ ಟಾಪ್. ಈ ಥರ ಅರೇಂಜ್ ಮಾಡಿದ್ರೆ ಏನಾಗುತ್ತೆ, ಡಿಫ್ಲೆಕ್ಷನ್ ಅಂತ ಕರಿಬಹುದು. ಆಂಗಲ್ ಆಫ್ ಡಿಫ್ಲೆಕ್ಷನ್ ಇನ್ ದ ಫಸ್ಟ್ ಪ್ರಿಸಮ್ ಶುಡ್ ಬಿ ಈಕ್ವಲ್ ಅಂಡ್ ಅಪೋಸಿಟ್ ಟು ದ ಆಂಗಲ್ ಆಫ್ ಡಿಫ್ಲೆಕ್ಷನ್ ಇನ್ ದ ಸೆಕೆಂಡ್ ಪ್ರಿಸಮ್. ಈ ಥರ ಅರೇಂಜ್ ಮಾಡಿದ್ರೆ ನಿಮಗೆ ಫಸ್ಟ್ ಪ್ರಿಸಮ್ ಮತ್ತು ಲಾಸ್ಟ್ ಪ್ರಿಸಮ್ ಎಮರ್ಜಿಂಗ್ ಲೈಟ್, ಇನ್ಸಿಡೆಂಟ್ ಆನ್ ದ ಫಸ್ಟ್ ಪ್ರಿಸಮ್ ವೈಟ್ ಲೈಟ್, ಎಮರ್ಜಿಂಗ್ ಫ್ರಮ್ ದ ಸೆಕೆಂಡ್ ಪ್ರಿಸಮ್ ಇಸ್ ಆಲ್ಸೋ ವೈಟ್ ಲೈಟ್. ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಎಷ್ಟು ಹೇಳ್ತಾ ಸೊಲ್ಯೂಷನ್ ನೋಡೋಣ. ನೋಡಿ, ಡಿಸ್ಪರ್ಷನ್. The splitting of white light into 7 colors on passing through a prism. ಇಲ್ಲಿ ನೋಡಿ, velocity is directly proportional to wavelength given constant frequency. So yellow will have a greater wavelength than blue as the velocity of yellow light is greater than blue. ಇಲ್ಲಿ ನೋಡಿ, 1 marks, 0.0. Total 2 marks. ಓಕೆ, ಸೊ ನಿಮ್ಗೆ ಆನ್ಸರ್ ಗೊತ್ತಿದ್ರು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ V is equal to F lambda. ಇಲ್ಲಿ ಕೊಟ್ಟಿರೋದು ಗಿವೆನ್ ಕಾನ್ಸ್ಟಂಟ್ ಫ್ರೀಕ್ವೆನ್ಸಿ, ಸೊ ಕಾನ್ಸ್ಟಂಟ್ ಆಗಿದೆ. ಸೊ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಸೊ ವಿ ಅಂದರೆ ವೆಲಾಸಿಟಿ ಆಫ್ ದ ಲೈಟ್, ಕಲರ್ ಆಫ್ ದ ಲೈಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಆಫ್ ಲೈಟ್. ಸೊ ಸ್ಪೀಡ್ ಜಾಸ್ತಿ ಇರೋದ್ರಿಂದ ವೇವ್ ಲೆಂತ್ ಈಸ್ ಆಲ್ಸೋ ಮೋರ್. ಓಕೆ, ಸೊ ಸೆಕೆಂಡ್ ನೋಡಿ, ಆಂಗಲ್ ಆಫ್ ಡಿಫ್ಲೆಕ್ಷನ್ ಆರ್ ಡಿವಿಯೇಷನ್ ಆಫ್ ದ 2 prism need to be equal and opposite. While the first prism splits the light into 7 colors due to different angles of deflection, the second prism combines the spectrum along the single ray. The colors again combine to give white light as the emerging light. 1 marks. ಆಮೇಲೆ ಡಯಾಗ್ರಾಮ್ ಈ ಥರ ಬರೆದ್ರೆ 1 marks. ನೋಡಿ, ಇದು ನಾವು ಸೊಲ್ಯೂಷನ್ ಮಾಡಿದ್ದೀವಿ. ಹಾಗೆ ಬೋರ್ಡ್ ಕಡೆಯಿಂದನೂ ಈ ಥರ ಬರೆದ್ರೆ ಮಾತ್ರ ನಿಮಗೆ ಈ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. ನೀವು ಅನ್ಕೋಬೋದು, ಸರ್ ನಾನೆಲ್ಲ ಕರೆಕ್ಟಾಗಿ ಬರ್ದಿದ್ದೀನಿ ಬಟ್ ಸ್ಟಿಲ್ ಐ ಗಾಟ್ ಲೆಸ್ ಮಾರ್ಕ್ಸ್.
ಫೀಲ್ ಆಗುತ್ತೆ ತಾನೆ? ಯಾಕೆಂದರೆ ಈ ಥರ ನೀವು ಬರೆದ್ರೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಸಿಗುತ್ತೆ. ಬಟ್ ಎಲ್ಲೋ ಶಾರ್ಟ್ ಆಗಿ ಆನ್ಸರ್ ಮಾಡಿದ್ರಿಂದ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದನ್ನ ಏನಂತಾರೆ ಅದಕ್ಕೆ ಮಿಸ್ ಮಾಡ್ಕೊತೀರಾ. ಓಕೆ ಫೈನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಫ್ ಯು ವಾಂಟ್ ಟು ಟೇಕ್ ದ ಸ್ಕ್ರೀನ್ಶಾಟ್ ಯು ಕ್ಯಾನ್ ಟೇಕ್ ಇಟ್. Rohit wants to have an erect image of an object using converging mirror of focal length 40 centimeter. ಇಲ್ಲಿ ನಮ್ಗೆ ಕೊಟ್ಟಿರೋದು ಈ ರೋಹಿತ್ ಅನ್ನೋರಿಗೆ ಎರೆಕ್ಟ್ ಇಮೇಜ್ ಸಿಗಬೇಕು ಯೂಸಿಂಗ್ ಕನ್ವರ್ಜಿಂಗ್ ಮಿರರ್. ಕನ್ವರ್ಜಿಂಗ್ ಮಿರರ್ ಅಂದರೆ ಯಾವುದು? ಕಾನ್ಕೇವ್ ಮಿರರ್ ಅಥವಾ ಕಾನ್ವೆಕ್ಸ್ ಮಿರರ್? ಅಬ್ಸಲ್ಯೂಟ್ಲಿ ಇಟ್ ಈಸ್ ಎ ಕಾನ್ಕೇವ್ ಮಿರರ್. ಓಕೆ, ಸೊ ಇಲ್ಲಿ ನಾನು ಬರಿಬೋದು ಕಾನ್ಕೇವ್ ಮಿರರ್. ಓಕೆ, ಸ್ಪೆಸಿಫೈ ದ ರೇಂಜ್ ಆಫ್ ಡಿಸ್ಟೆನ್ಸ್ ವೇರ್ ದ ಆಬ್ಜೆಕ್ಟ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದ ಮಿರರ್. ಜಸ್ಟಿಫೈ. ನಮಗೆ ಈ ಕಾನ್ಕೇವ್ ಮಿರರ್ ತಗೊಂಡಾಗ ಎರೆಕ್ಟ್ ಇಮೇಜ್ ಸಿಗಬೇಕು. ಎರೆಕ್ಟ್ ಇಮೇಜ್ ಅಂತಂದರೆ ವರ್ಚುವಲ್ ಇಮೇಜ್. ವರ್ಚುವಲ್ ಇಮೇಜ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಇಲ್ಲಿ ನಾನು ಸಪೋಸ್ ನಿಮಗೆ ಈ ಥರ ಪ್ರಿನ್ಸಿಪಲ್ ಆಕ್ಸಿಸ್ ತೊಗೊಂಡ್ರೆ ಇಲ್ಲಿ ಪೋಲ್ ಆಫ್ ದ ಮಿರರ್, ಓಕೆ, ಇಲ್ಲಿ ಫೋಕಸ್ ಆ್ಯಂಡ್ ಇಲ್ಲಿ ಸೆಂಟರ್ ಆಫ್ ದ ಕರ್ವೇಚರ್ ಅಲ್ವಾ? ಇಲ್ಲಿವರೆಗೆ ಈ ಕಡೆ ನಿಮ್ಗೆ ಏನು ಸಿಗುತ್ತೆ? ಆಬ್ಜೆಕ್ಟ್ ಪ್ಲೇಸ್ಡ್ ಎನಿವೇರ್ ಫ್ರಮ್ ಎಫ್ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಸಿಗುತ್ತೆ ನಿಮಗೆ? ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಸಿಗುತ್ತೆ. ಯಾವಾಗ ನೀವು ಈ ಪಾಯಿಂಟ್ನ ತಪ್ಪಿಸಿ ಬಿಟ್ವೀನ್ ಎಫ್ ಆ್ಯಂಡ್ ಪಿ ಅಲ್ಲಿ ನೀವು ಆಬ್ಜೆಕ್ಟ್ ನಿಡ್ತಿರೋ ಆವಾಗ ನಿಮಗೆ ವರ್ಚುವಲ್ ಆ್ಯಂಡ್ ಡೈರೆಕ್ಟೆಡ್ ಇಮೇಜ್ ಸಿಗುತ್ತೆ. ಅವ್ರು ಕೇಳಿರೋದು ಫೋಕಲ್ ಲೆಂತ್ ಕೊಟ್ಟಿರೋದು. ಫೋಕಲ್ ಲೆಂತ್ ಎಷ್ಟು? 40 ಸೆಂಟಿಮೀಟರ್. ನಮ್ಗೆ ಗೊತ್ತು ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಮೆಜರ್ಡ್ ಫ್ರಮ್ ದ ಪೋಲ್ ಆಫ್ ದ ಮಿರರ್. ಸೈನ್ ಕನ್ವೆನ್ಷನ್ಸ್, ಓಕೆ, ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್ನಲ್ಲಿ ಓದಿದ್ದೀವಿ. ಸೊ ಇಫ್ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ 0, ದಿಸ್ ಪೊಸಿಷನ್ ಫೋಕಲ್ ಲೆಂತ್ ಈಸ್ 40 ಸೆಂಟಿಮೀಟರ್. ಓಕೆ, 40 ಸೆಂಟಿಮೀಟರ್. ಏನಾಗುತ್ತೆ? ನಮಗೆ ಎರೆಕ್ಟ್ ಇಮೇಜ್ ಬೇಕಾಗಿರೋದ್ರಿಂದ ರೇಂಜ್ ಶುಡ್ ಬಿ ಬಿಟ್ವೀನ್ ದಿಸ್. ಇಲ್ಲಿ ನಾನು ಬರಿಬೋದು 0 ಸೆಂಟಿಮೀಟರ್ ಟು 40 ಸೆಂಟಿಮೀಟರ್ ರೇಂಜ್. ಇಷ್ಟಲ್ಲಿ ಆಬ್ಜೆಕ್ಟ್ ಇಟ್ಟರೆ ಮಾತ್ರ ನಿಮಗೆ ಎರೆಕ್ಟೆಡ್ ಇಮೇಜ್ ಸಿಗುತ್ತೆ. ಅವರು ಕೇಳಿರೋದು ರೇಂಜ್, ಪರ್ಟಿಕ್ಯುಲರ್ ವ್ಯಾಲ್ಯೂ ಅಲ್ಲ. ಯಾವ ರೇಂಜಲ್ಲಿ ಇಟ್ಟರೆ ನಿಮಗೆ ಎರೆಕ್ಟೆಡ್ ಇಮೇಜ್ ಸಿಗುತ್ತೆ ಅಂತ ಹೇಳಿರೋದು. ಸೊ ಅದರಿಂದ ನಿಮಗೆ ಈ ಆಪ್ಷನ್, ಐ ಮೀನ್ ದಿಸ್ ಆನ್ಸರ್ ಈಸ್ ರೈಟ್. ಮತ್ತೆ ಡ್ರಾ ಅ ರೇ ಡಯಾಗ್ರಾಮ್ ಟು ಶೋ ಇಮೇಜ್ ಫಾರ್ಮೇಷನ್ ಇನ್ ದಿಸ್ ಕೇಸ್. ಏನಿಲ್ಲ, ಈ ಥರ ಬರೆಯೋದು ಪೋಲ್, ಫೋಕಸ್ ಆ್ಯಂಡ್ ಸೆಂಟರ್. ಆಬ್ಜೆಕ್ಟ್ ಎಲ್ಲಿಟ್ಟಿದ್ರಾ? ಬಿಟ್ವೀನ್ ದಿಸ್ ಒನ್ ರೇ ಪ್ಯಾರಲಲ್. ಇದು ಏನಾಗುತ್ತೆ? ಯಾವಾಗಲೂ ಫೋಕಸಿಂದ ಬರುತ್ತೆ. ಇನ್ನೊಂದು ಪೋಲ್ ಡೈವರ್ಜಿಂಗ್. ಸೊ ಇಫ್ ಯು ಟೇಕ್ ಡಾಟೆಡ್ ಲೈನ್ the image will form behind mirror. So like this. So this is object and this is image. ಎಷ್ಟು ಬರೆದ್ರೆ ಸಾಕು. ಆಲ್ರೆಡಿ ನಿಮಗೆ ಯಾವ ಥರ ಬರಿಬೇಕು ಇಮೇಜಸ್ನ ಅನ್ನೋದು ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೀನಿ. ಯಾವ ಥರ ಬರೆದ್ರೆ ನಿಮಗೆ ಎರೆಕ್ಟೆಡ್ ಇಮೇಜ್ ಸಿಗುತ್ತೆ, ಯಾವ ಥರ ಬರೆದ್ರೆ ರಿಯಲ್ ಇಮೇಜ್ ಸಿಗುತ್ತೆ, ಇನ್ವರ್ಟೆಡ್ ಆಸ್ ವೆಲ್ ಆಸ್ ವರ್ಚುವಲ್ ಇಮೇಜ್ ಸಿಗುತ್ತೆ ಅನ್ನೋದು ನಿಮಗೆ ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದಾನೆ. ಸೊ ಎ ಆ್ಯಂಡ್ ಬಿ ಓವರ್. ಸ್ಟೇಟ್ ಒನ್ ಯೂಸ್ ಆಫ್ ದ ಮಿರರ್ ಬೇಸ್ಡ್ ಆನ್ ದ ಅಬೋವ್ ಕೈಂಡ್ ಆಫ್ ಇಮೇಜ್ ಫಾರ್ಮೇಷನ್. ನಮಗೆ ವರ್ಚುವಲ್ ಇಮೇಜ್ ಸಿಗಬೇಕು, ಬಟ್ ಅದ್ರ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ. ಜನರಲಿ ನಮ್ಮ ಫೇಸ್ ಸಿಕ್ಕಾಬೇಡ ದೊಡ್ಡದು ಕಾಣಿಸ್ಬೇಕು ಅಂದರೆ ಶೇವಿಂಗ್ ಮಿರರ್. ಸೊ ಫಸ್ಟ್ ಅಪ್ಲಿಕೇಶನ್ ಫಾರ್ ದಿಸ್ ಶೇವಿಂಗ್ ಮಿರರ್. ಸೆಕೆಂಡ್ ಅಪ್ಲಿಕೇಶನ್ used by ENT doctor. What is this ENT? Ear, nose, tongue. Okay, normal ಆಗಿ ಡೆಂಟಿಸ್ಟ್ ಅಂತ ಹೇಳ್ತೀವಿ, ಬಟ್ ನಾಟ್ ಓನ್ಲಿ ಡೆಂಟಿಸ್ಟ್, ಹಿಯರ್ ಇಯರ್, ನೋಸ್, ಟಂಗ್ ಡಾಕ್ಟರ್ ಯೂಸ್ ಮಾಡ್ತಾರೆ. ಫೈನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಸೊಲ್ಯೂಷನ್. ಹಿಯರ್ ನಾನು ರಫ್ ಆಗಿ ಮಾಡಿದ್ದೀನಿ, ನಿಮಗೆ ಕ್ಲಿಯರ್ ಆಗಿ ಇಲ್ಲಿ ನೋಡಿ ಎಕ್ಸ್ಪ್ಲೇನ್ ಮಾಡಿದ್ರೆ. ಸೇಮ್ 1 ಮಾರ್ಕ್, ಇಲ್ಲಿ 1 ಮಾರ್ಕ್, ಇಲ್ಲಿ 1 ಮಾರ್ಕ್. ಇದು ಯಾವ ಸೆಕ್ಷನ್? ಸೆಕ್ಷನ್ ಸಿ. ಓಕೆ, ಸೆಕ್ಷನ್ ಸಿ ಕ್ಯಾರೀಸ್ 1 ಕ್ವಶನ್ಗೆ 3 ಮಾರ್ಕ್ಸ್. ಫೈನ್. ನೋಡಿ ಎಷ್ಟು ಬರೆದ್ರೆ ಸಾಕು. ಓಕೆ, ಸ್ಕ್ರೀನ್ಶಾಟ್ ತೊಗೊಳಂಗಿತ್ತು ಅಂತ ತೊಗೊಳ್ಳಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎ ಲೆನ್ಸ್ ಆಫ್ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ
ಲೆನ್ಸ್, ಮಿರರ್ ಅಲ್ಲ, ಲೆನ್ಸ್ ಕೊಟ್ಟಿದ್ದಾರೆ. ಈಸ್ ಬೀಯಿಂಗ್ ಯೂಸ್ಡ್ ಬೈ ದೇವಶ್ರೀ in the laboratory as a magnifying glass. Her least distance of distinct vision is 25 centimeter. So, image. Okay, now, what is the magnification obtained using the glass? So, illi magnification ಬೇಕು. Okay, magnification formula ಏನು? ಎರಡಿದೆ. ಒಂದು ಲೀನಿಯರ್ ಮ್ಯಾಗ್ನಿಫಿಕೇಶನ್, ಇನ್ನೊಂದು ಟ್ರಾನ್ಸ್ವರ್ಸ್ ಮ್ಯಾಗ್ನಿಫಿಕೇಶನ್. ಇಲ್ಲಿ ನಮಗೆ ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿರೋದ್ರಿಂದ ನಾವು ಲೀನಿಯರ್ ಮ್ಯಾಗ್ನಿಫಿಕೇಶನ್ ಯೂಸ್ ಮಾಡಬೇಕು. ಅದಕ್ಕೆ V/I. ನೆಕ್ಸ್ಟ್, ಶಿ ಕೀಪ್ಸ್ ಅ ಬ್ಲಾಕ್ ಎಟ್ ಡಿಸ್ಟೆನ್ಸ್ 10 centimeter ಫ್ರಮ್ her eyes, tries to read. She is unable to read. What is the reason? Because her least distance is least distinct vision ಅಂತ ಕರೀತೀವಿ. least distinct vision is 25 centimeter. ಅಂದರೆ ಈ 25 centimeter ಆಚೆ ಇಟ್ಟರೆ ತಾನೇ ಆಕೆಗೆ ಕ್ಲೀನ್ ಆಗಿ ಕಾಣಿಸೋದು. ಅದೇನಾಗ್ತಿದೆ, 25 centimeter ಕಮ್ಮಿ ಇದೆ. ಅದರಿಂದ ಏನಾಗುತ್ತೆ, 10 centimeter ಇಸ್ ಲೆಸ್ ದನ್ 25 centimeter ಅಲ್ವಾ. ಸೊ ಅದರಿಂದ ಆಕೆಗೆ ಕ್ಲಿಯರ್ ಆಗಿ ಕಾಣಿಸಲ್ಲ, ಬ್ಲರ್ ಆಗಿ ಕಾಣಿಸುತ್ತೆ. ಅದಕ್ಕೆ ನೋಡಿ, unable to read. So least distance vision is 25 centimeter, hence she is not able to see it. Okay, Ravi. So, Ravi kept a book at distance 10 centimeter from eyes of his friend Hari. Hari is not able to read anything written in the book. Give reason for this. Same reason. ಇಲ್ಲಿ least distinct vision ಎಷ್ಟು 25 centimeter ಆಗಿರುತ್ತೆ. ಸೊ ಇಲ್ಲಿ ನನಗೆ ಓಕೆ ಯು, ಇಲ್ಲಿ m is equal to V/U ಅಂತ ಮಾಡ್ತೀವಿ. ಸೊ ಸೊಲ್ಯೂಷನ್ ನೋಡ್ಬೋದು. Given image distance V is equal to 25 centimeter. Okay, image distance is 25 centimeter. ಯಾಕೆ ಇದು ವರ್ಚುವಲ್ ಇಮೇಜ್. ಓಕೆ, ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಫಾರ್ಮ್ ಆಗಿರುತ್ತೆ. 25 centimeter. ಫೋಕಲ್ ಲೆಂತ್ 5 centimeter. ಓಕೆ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಯಾವ ಗ್ಲಾಸ್ ಯೂಸ್ ಮಾಡ್ತಾರೆ? ಓಕೆ, ಗೊತ್ತಲ್ಲ ಹೆಸರು, ಮೆನ್ಷನ್ ಮಾಡಿ ಕಮೆಂಟಲ್ಲಿ ಯಾವ ಗ್ಲಾಸ್ ಯೂಸ್ ಮಾಡ್ತಾರೆ ಅಂತ. ಅದರದ್ದು ಫೋಕಲ್ ಲೆಂತ್ ಪಾಸಿಟಿವ್ ಅಲ್ಲಿರುತ್ತೆ 5 centimeter. ಮ್ಯಾಗ್ನಿಫೈಯಿಂಗ್ ಕ್ವಶನ್ ಮಾರ್ಕ್. ಓಕೆ, ಸೊ ಇಲ್ಲಿ ಮ್ಯಾಗ್ನಿಫೈಯಿಂಗ್ ಮಾಡಬೇಕಂತಂದರೆ ನಮಗೆ ಫಾರ್ಮುಲಾ V/U ಬೇಕು. ನಮ್ಗೆ ಆಲ್ರೆಡಿ V ಇದೆ, ಯುನ ಫೈಂಡ್ ಮಾಡಬೇಕು. ಯೂಸಿಂಗ್ ಅ ಲೆನ್ಸ್ ಫಾರ್ಮುಲಾ ವಿ ಕ್ಯಾನ್ ಅರೇಂಜ್ 1/U is equal to 1/V minus 1/F. U ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕಾದ್ರಿಂದ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. 1/-25 minus 1/5. ಸೊ ಇಲ್ಲಿ ನಾನು LCM ತೊಗೊಂಡ್ರೆ 25 ಆಗುತ್ತೆ. -1 -5 -6/25. I'll keep it as it is, okay, for simplification. So we know that M is magnification V/U. Along with the sign we have to say. So -25, okay, -25 image distance. ಆಮೇಲೆ U -25/6 ಅಂತ. ಈ 6 ಮೇಲ್ಗಡೆ ಹೋದರೆ 25 -25 into 6 ಆಗುತ್ತೆ. E25 negative cancel. 6 is your answer. Magnification is positive ಅಂದರೆ virtual image and erected image forms above the principal axis, hence it is a virtual and erected image. So ಎಷ್ಟು ಜಾಸ್ತಿ ಇದೆ ಅಂತಂದರೆ ಕಂಪೇರ್ ಟು ಸೈಜ್ ಆಫ್ ದ ಆಬ್ಜೆಕ್ಟ್, ಇಮೇಜ್ ಸೈಜ್ 6 times enlarged ಆಗಿದೆ. Got it? So now this is because the least distance of distinct vision is 25 centimeter. Reason last ಗೆ. Okay, Ravi ಮತ್ತೆ ದೇವಶ್ರೀ cannot read, okay, cannot read a written text in the textbook. Okay, reason is they are keeping textbook just to 25 instead of 25 centimeter they are reading in front of eyes at 10 centimeter. ಅದರಿಂದ ಇವರಿಗೆ ಸಾಧ್ಯ ಆಗ್ತಿಲ್ಲ, ಕ್ಲಿಯರ್ ಆಗಿ ಓದೋಕ್ಕೆ ಸಾಧ್ಯ ಆಗ್ತಿಲ್ಲ. ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. A student fixes a white sheet of paper on drawing board. He places a bar magnet in the center and sprinkles some iron filings uniformly around the bar magnet. Then he taps gently and observes that iron filings arrange themselves in a certain pattern. ಅಂದರೆ ಒಂದು ಟೇಬಲ್ ಇರುತ್ತೆ, ಟೇಬಲ್ ಮೇಲೆ ಒಂದು ವೈಟ್ ಶೀಟ್ ಹಾಕ್ತಾರೆ, ಆಮೇಲೆ ಐರನ್ ಫೈಲಿಂಗ್ಸ್ ರ್ಯಾಂಡಮ್ ಆಗಿ ಹಾಕ್ತಾರೆ. ಐರನ್ ಫೈಲಿಂಗ್ಸ್ ಅಂದರೆ ಸ್ಮಾಲ್ ಐರನ್ ಫೈಲಿಂಗ್ಸ್. ಓಕೆ, ಲ್ಯಾಬೊರೇಟರಿಲಿ ಮಾಡಿರ್ತಾರೆ ಆ್ಯಕ್ಟಿವಿಟೀಸ್. ಓಕೆ, ಏನಾಗುತ್ತೆ ಅಲ್ಲಿ ಬಾರ್ ಮ್ಯಾಗ್ನೆಟ್ ಇಡ್ತಾರೆ.
ಬಾರ್ ಮ್ಯಾಗ್ನೆಟ್ ಇಟ್ಟು ಲೈಟಾಗಿ ಟ್ಯಾಪ್ ಮಾಡ್ತಾರೆ, ಟಪ್ 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 ಅಂತ ಲೈಟಾಗಿ ಟ್ಯಾಪ್ ಮಾಡಿದಾಗ ಟೇಬಲ್ನ ಸ್ವಲ್ಪ ಶೇಕ್ ಮಾಡ್ದಂಗೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈ ಐರನ್ ಫೈಲಿಂಗ್ಸ್ ಏನಿದೆಯಲ್ಲ ಆಕ್ಟ್ಸ್ ಆಸ್ ಎ ಸ್ಮಾಲ್ ಮ್ಯಾಗ್ನೆಟ್ಸ್. ಓಕೆ, ಅವಾಗ ಏನಾಗುತ್ತೆ, ಇಂಟರಾಕ್ಷನ್ ಬಿಟ್ವೀನ್ ಮ್ಯಾಗ್ನೆಟ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಅವು ಪರ್ಟಿಕ್ಯುಲರ್ ಪ್ಯಾಟರ್ನಲ್ಲಿ ಅರೇಂಜ್ ಆಗುತ್ತೆ. ಓಕೆ, ಸೊ ಆ ರೀಸನ್. ನಾವು why do iron filings arrange themselves in a particular pattern? Because they act as a small magnets. Due to interaction between them, it pattern will be in a particular pattern. Random agiralla. Okay, so next one. Which physical quantity is indicated by the pattern of a magnetic field lines around the bar magnet? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವುದನ್ನು ಸೂಚಿಸಲು ನಾವು ಯೂಸ್ ಮಾಡ್ತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ನ ಯೂಸ್ ಮಾಡ್ಕೊತೀವಿ. Magnetic field, B vector. Okay, now state any two properties of a magnetic field lines. Close, just remember this trick. One short video dalli helidde. Close. What is this? See, the lines are closed and continuous. The magnetic field lines are closed and continuous. Oh, the field lines originate from north and move towards the south. Inside bar magnet, the magnetic field direction is south to north. So hence, the magnetic field line is closed and continuous. Ellu break agiralla. Amele, yes, strength of the magnetic field. Strength of the magnetic field is more at poles. Okay, E, bar magnet acts as a, bar magnet aligns in a north-south direction. Okay, north-south direction of a earth. ಇಷ್ಟು ಬರೆದ್ರೆ ಸಾಕು. ಎನಿ ಟು, ಈ 4-5ರಲ್ಲಿ ನೀವು ಎನಿ ಟು ಬರೆದ್ರೆ ಸಾಕು, ಎನಿ 2 ಪಾಯಿಂಟ್ಸ್. ಫೈನ್. ನಾವು ನೆಕ್ಸ್ಟ್ ಕ್ವಶನ್ ಆರ್ ಅಂತ ಕೇಳಿರೋದು. ಎ ಕಾಂಪಸ್ ನೀಡಲ್ ಈಸ್ ಪ್ಲೇಸ್ ನಿಯರ್ ದ ಕರೆಂಟ್ ಕ್ಯಾರಿಂಗ್ ವೈರ್. ಸ್ಟೇಟ್ ಯುವರ್ ಅಬ್ಸರ್ವೇಷನ್ ಫಾರ್ ದ ಫಾಲೋಯಿಂಗ್ ಕೇಸಸ್. ಗಿವ್ ರೀಸನ್ ಫಾರ್ ದ ಸೇಮ್ ಇನ್ ಈಚ್ ಕೇಸ್. ಓಕೆ, ಒಂದು ಕಾಂಪಸ್ ನೀಡಲ್ ಪ್ಲೇಸ್ ನಿಯರ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂದ್ಕೊಳ್ಳಿ. ಇದ್ರ ಪಕ್ಕದಲ್ಲಿ ನಾನು ಒಂದು ಕಾಂಪಸ್ ನೀಡಲ್ ಹೇಳ್ತೇನೆ. ಓಕೆ, ಏನಾಗುತ್ತೆ, ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಲ್ವಾ. ಇವಾಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟರಾಕ್ಟ್ ವಿತ್ ಆ ಮ್ಯಾಗ್ನೆಟಿಕ್ ನೀಡಲ್. ನೀಡಲ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಸ್ಮಾಲ್ ಮ್ಯಾಗ್ನೆಟ್. ಅದರಿಂದ ಇಂಟ್ರಾಕ್ಷನ್ ಆಗಿ ಡಿಫ್ಲೆಕ್ಟ್ ಆಗುತ್ತೆ. ಆ ಡಿಫ್ಲೆಕ್ಷನ್ ಬಗ್ಗೆ ನಾವು ಇಲ್ಲಿ ಕ್ವಶನ್ ಕೊಟ್ಟಿರೋದು. ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ವೈರ್ ಈಸ್ ಇನ್ಕ್ರೀಸ್ಡ್. ಏನಾಗುತ್ತೆ, ಡಿಫ್ಲೆಕ್ಷನ್ ವಿಲ್ ಇನ್ಕ್ರೀಸ್ ಆರ್ ಡಿಕ್ರೀಸ್? ನಮಗೆ ಗೊತ್ತು, amount of current or magnitude of current is directly proportional to the strength of the magnetic field. ಓಕೆ, ಅಲ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಡಿಪೆಂಡ್ ಆಗಿದೆ ಅಂದರೆ, ಎಷ್ಟು ಕರೆಂಟ್ ಜಾಸ್ತಿ ಆಗುತ್ತೋ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ. ಇದು 11th ಸ್ಟ್ಯಾಂಡರ್ಡಲ್ಲಿ ಕಲಿತೀರಾ, ಬಯೋಟ್-ಸವರ್ಟ್ಸ್ ಲಾ ಅಂತ. μ0 divided by 4 pi. ಓಕೆ, μ0 divided by 4 pi, IDL divided by R square. IDL sin theta divided by R square ಅಂತ ಬರೀತೀವಿ. ಅಥವಾ ವೆಕ್ಟರಲ್ಲಿ I vector into DL vector divided by R cube, constant as it is, μ0 divided by 4 pi. ಅಲ್ಲಿ ನಮಗೆ ಈ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಎಷ್ಟು ಕರೆಂಟ್ ಜಾಸ್ತಿ ಆಗುತ್ತೋ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಕರೆಂಟ್ ಡಿಕ್ರೀಸ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆಲ್ಸೋ ಡಿಕ್ರೀಸಸ್. ಓಕೆ, ಸೊ ನಾವು ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನೆಕ್ಸ್ಟ್, ಸೊ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಾವು ದ ಕಾಂಪಸ್ ನೀಡಲ್ ಈಸ್ ಡಿಸ್ಪ್ಲೇಸ್ಡ್ ಅವೇ ಫ್ರಮ್ ದ ವೈರ್. ಇಲ್ಲಿ ಏನಾಗುತ್ತೆ, ಕಾಂಪಸ್ ನೀಡಲ್ನ ನಾನು ದೂರ ತೊಗೊಂಡೋದ್ರೆ, ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಂದ ದೂರ ತೊಗೊಂಡೋದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ನಾನು ಸ್ವಲ್ಪ ದೂರ ತೊಗೊಂಡೋದ್ರೆ ಏನಾಗುತ್ತೆ, ದ ಡಿಸ್ಟೆನ್ಸ್ ಇನ್ಕ್ರೀಸಸ್, ದ ಇಂಟರಾಕ್ಷನ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ದ ಫೋರ್ಸ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಬಿಟ್ವೀನ್ ಕಾಂಪಸ್ ನೀಡಲ್ ಆಸ್ ವೆಲ್ ಆಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆವಾಗ ನಮಗೆ ಈ ರಿಲೇಷನ್ ಗೊತ್ತು. ಓಕೆ, ಆಸ್ ಎ ಡಿಸ್ಟೆನ್ಸ್ ಇನ್ಕ್ರೀಸಸ್, force between them decreases, hence deflection will be decreased. Ist bada sak. Fine, so let's see the solution. See, when iron filings placed in a magnetic field around bar magnet, they behave like a tiny magnet, small magnets. The magnetic force experienced by the tiny magnets make them rotate and align themselves along the direction of field lines. ನಮಗೆ field lines ಬಗ್ಗೆ ಗೊತ್ತು ಏನು, it is always starts from north and towards the south, move towards the south. And inside the magnet, it is always travel from south to north. Okay, so next one, the physical property indicated by this arrangement is magnetic field. Magnetic field represented by B vector. Okay,
ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಪ್ರಾಪರ್ಟೀಸ್ ಎನಿ ಟು ಪ್ರಾಪರ್ಟೀಸ್ ಬರಿಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಆ್ಯಂಡ್ ಕರ್ವ್ಸ್ ಅಥವಾ ಕ್ಲೋಸ್ಡ್ ಆ್ಯಂಡ್ ಕಂಟಿನ್ಯೂಸ್ ಅಂತ ಬರಿಬೋದು. ಅದು ಫಸ್ಟ್ ಪಾರ್ಟ್ ಆಯಿತು. ಸೆಕೆಂಡ್ ಪಾರ್ಟ್, ದ ಡಿಫ್ಲೆಕ್ಷನ್ ಇನ್ ದ ಕಾಂಪಸ್ ನೀಡಲ್ ಇನ್ಕ್ರೀಸಸ್. ಯಾಕೆ ಕರೆಂಟ್ ಇನ್ಕ್ರೀಸ್ ಆದರೆ ಏನಾಗುತ್ತೆ? ಡಿಫ್ಲೆಕ್ಷನ್ ಇನ್ಕ್ರೀಸ್ ಆಗುತ್ತೆ ಡ್ಯೂ ಟು ಇಂಟರಾಕ್ಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ flowing through it. Okay, so magnetic field directly proportional to I. Okay, now next question, B part, the deflection in the needle decreases as the magnetic field is inversely proportional to the perpendicular distance. Okay, the deflection nodi, magnetic field is inversely proportional to ee tara baribodu r square. Okay, ಸೊ ಈ ರಿಲೇಷನಿಂದ ನಿಮಗೆ ಈ ಡಿಫ್ಲೆಕ್ಷನ್ ಈ ಥರ ಆ್ಯಕ್ಟ್ ಆಗುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ದ ಡಯಾಗ್ರಾಮ್ ಅಬೋವ್ ಈಸ್ ಸ್ಕೆಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎ ಹೌಸ್ ಹೋಲ್ಡ್ ಸರ್ಕ್ಯೂಟ್. ಇಲ್ಲಿ ರೂಮ್ ಇದೆ, 1 2 3 4 5 ರೂಮ್ ಇದೆ. ದ ಹೌಸ್ ಶೋನ್ ಇನ್ ಅಬೋವ್ ದ ಡಯಾಗ್ರಾಮ್ ಹ್ಯಾಸ್ 5 ಯೂಸೇಬಲ್ ಸ್ಪೇಸಸ್. ನಥಿಂಗ್ ಬಟ್ ಕನ್ಸಿಡರ್ ಒಂದು ರೂಮ್ ಅಂತ ಅಳ್ಕೊಳ್ಳೋಣ. ಒಂದು ಸ್ಪೇಸ್ ನಥಿಂಗ್ ಬಟ್ ಒಂದು ರೂಮ್. ಸ್ಪೇಸಸ್ ವೇರ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಆರ್ ಮೇಡ್. ಫಾರ್ ದಿಸ್ ಹೌಸ್ ದ ಮೇನ್ಸ್ ಹ್ಯಾವ್ voltage ಕೊಟ್ಟಿದ್ದಾರೆ 220 volt and the net current coming from the mains is 22 ampere. Okay, ನೋಡ್ಕೊಳ್ಳಿ ಕ್ವಶನ್. ಇಲ್ಲಿ 5 ರೂಮ್ ಕೊಟ್ಟಿದ್ದಾರೆ. 5 ರೂಮಲ್ಲಿ ಎಷ್ಟು ಮೇನ್ಸ್ ವೋಲ್ಟೇಜ್ 220 ಇದೆ, ಟೋಟಲ್ ಕರೆಂಟ್ 22 ಆಂಪಿಯರ್ ಇದೆ. ಆಮೇಲೆ ವಾಟ್ ಈಸ್ ದ ಮೋಡ್ ಆಫ್ ಕನೆಕ್ಷನ್ಸ್ ಟು ಆಲ್ ದ ಸ್ಪೇಸಸ್ ಇನ್ ದ ಹೌಸ್ ಫ್ರಮ್ ದ ಮೇನ್ಸ್. ಇಲ್ಲಿ ನಮ್ಮ ಹೌಸ್ ಹೋಲ್ಡ್ ಸರ್ಕ್ಯೂಟ್ ಯಾವ ಥರ ಕನೆಕ್ಟ್ ಆಗಿರುತ್ತೆ? ಸೀರೀಸ್ ಕನೆಕ್ಷನಾ, ಪ್ಯಾರಲಲ್ ಕನೆಕ್ಷನಾ? ಅಫ್ಕೋರ್ಸ್ ಪ್ಯಾರಲಲ್. ನೀವು ಒಂದು ಶಾರ್ಟ್ ವಿಡಿಯೋ ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ. ಪ್ಯಾರಲಲ್ ಕಾಂಬಿನೇಷನ್. ದ ಸ್ಪೇಸ್ 5 ಆ್ಯಂಡ್ 4 ಹ್ಯಾವ್ ಸೇಮ್ ರೆಸಿಸ್ಟೆನ್ಸ್. ಓಕೆ, ಸೊ ಇಲ್ಲೇನಾಗ್ತಿದೆ? R5 ಆ್ಯಂಡ್ R4 ಆರ್ ಈಕ್ವಲ್. ರೆಸಿಸ್ಟೆನ್ಸ್ ಆಫ್ ರೂಮ್ 5, ರೆಸಿಸ್ಟೆನ್ಸ್ ಆಫ್ ರೂಮ್ 4 ಅಂತ ಬರೀತಾ ಇದ್ದೀನಿ. ಓಕೆ, and space R3 and space R2 have respective resistance of 20 ohm and 30 ohm. ಇಲ್ಲಿ R2 ಎಷ್ಟಿದೆ? 30 ohm, R3 20 ohm has a resistance. Space 1 has double of that space R5. Okay, space ಇಷ್ಟಾಯಿತು. ನೆಕ್ಸ್ಟ್, ವಾಟ್ ಈಸ್ ದ ಕರೆಂಟ್ ಇನ್ ದ ಸ್ಪೇಸ್ 3? ಕರೆಂಟ್ ಎಷ್ಟು ಸ್ಪೇಸ್ 3 ಅಲ್ಲಿ ಫೈಂಡ್ ಮಾಡೋದು? ವಾಟ್ ಶುಡ್ ಬಿ ಪ್ಲೇಸ್ಡ್ ಬಿಟ್ವೀನ್ ಮೇನ್ಸ್ ಕನೆಕ್ಷನ್ ಆ್ಯಂಡ್ ರೆಸ್ಟ್ ಆಫ್ ದ ಹೌಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಟು ಸೇವ್ ದೆಮ್ ಫ್ರಮ್ ಆಕ್ಸಿಡೆಂಟಲ್ ಹೈ ಎಲೆಕ್ಟ್ರಿಕ್ ಕರೆಂಟ್. ಡೈರೆಕ್ಟ್ಲಿ ನಮಗೆ ಗೊತ್ತು, ಇಟ್ ಈಸ್ ಎ ಎಲೆಕ್ಟ್ರಿಕಲ್ ಫ್ಯೂಸ್. ನಮಗೆ ಇಲ್ಲಿ ಮಾಡಬೇಕಾಗಿರೋದು ಬಿ ಆ್ಯಂಡ್ ಸಿನ ಫೈಂಡ್ ಮಾಡೋದು. ಈ ಸಿನ ಫೈಂಡ್ ಮಾಡೋದು ಆರಾಮ್ಸೆ. ಹೇಗೆ? ಸ್ಪೇಸ್ 3ಅಲ್ಲಿ ಎಷ್ಟಿದೆ? 20 ಓಮ್ಸ್ ಇದೆ. ರೆಸಿಸ್ಟೆನ್ಸ್ ಈಸ್ R3 ಅಲ್ವಾ? R3 ಆ್ಯಂಡ್ R4. ಓಕೆ, 20 ಓಮ್ಸ್ ಇದೆ. ಆ್ಯಂಡ್ ಕರೆಂಟ್ ಎಷ್ಟಿದೆ? 22 ಆಂಪಿಯರ್ ಇದೆ. ಸೊ ನಿಮಗೆ ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು ಕರೆಂಟ್ನ ಫೈಂಡ್ ಮಾಡಬೇಕಾದ್ರೆ ಏನು ಮಾಡಬೇಕು? 20 ohms and voltage 220 volt. So I is equal to V by R. V 220 divided by 20. 1010 11 ಆಂಪಿಯರ್ R3 ಗೆ ಆಯಿತು. ಓಕೆ, ಆಮೇಲೆ ಈ ಸೆಕೆಂಡ್ ಇದೆಯಲ್ಲ ಬಿ, ಸ್ವಲ್ಪ ನೋಡಿ. ಈಕ್ವಲೆಂಟ್ ರೆಸಿಸ್ಟೆನ್ಸ್. ಓಕೆ, ಸ್ಪೇಸ್ ಹ್ಯಾಸ್, ಓಕೆ ಎಲ್ಲ ಆಯಿತು, ಫೈನ್. ಒನ್ ಹ್ಯಾಸ್ ರೆಸಿಸ್ಟೆನ್ಸ್ ಆಫ್ ದಟ್ 5. ಓಕೆ, ಸೊ ಇಷ್ಟೆಲ್ಲ ಆಯಿತು. ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ನ ಫೈಂಡ್ ಮಾಡಿದ್ರೆ, ಓಕೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ದ ಟೋಟಲ್ ಕರೆಂಟ್. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು? ಸೊ ಇಲ್ಲಿ ಟೋಟಲ್ ವೋಲ್ಟೇಜ್ 220 ವೋಲ್ಟ್, ಆಮೇಲೆ ಕರೆಂಟ್ 22 ಆಂಪಿಯರ್.
ಸೊ ಆಮೇಲೆ ನಮಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬೇಕು ವಿ ಬೈ ಐ. ಓಕೆ, ಸೊ ವಿ ಎಷ್ಟು 220 ವೋಲ್ಟ್ ಆ್ಯಂಡ್ ಐ ಇಸ್ 22 ಆಂಪಿಯರ್. 10 ಓಮ್ ನಮಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಸಿಕ್ತು, 10 ಓಮ್. ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ ನಾನು ದಿಸ್ ಇಸ್ ಫಾರ್ ಬಿ, ಓಕೆ, ದಿಸ್ ಇಸ್ ಫಾರ್ ಬಿ. 1 ಬೈ ಆರ್ ಈಕ್ವಲೆಂಟ್ ಎಷ್ಟು ಸ್ಪೇಸಸ್ ಇದೆ? 5 ಸ್ಪೇಸಸ್, 5 ರೂಮ್ ಇರೋದ್ರಿಂದ R1 R2 1 ಬೈ R3 1 ಬೈ R4 ಪ್ಲಸ್ 1 ಬೈ R5 ಅಂತ ಬರೀತೀನಿ. ಇಲ್ಲಿ ಬರ್ದಾದ್ಮೇಲೆ 1 ಬೈ ಆರ್ ಈಕ್ವಲೆಂಟ್ R1 ವ್ಯಾಲ್ಯೂ ಎಷ್ಟು ನಮಗೆ ಗೊತ್ತಿಲ್ಲ. ಸೊ R1 ವ್ಯಾಲ್ಯೂ 2R5 ಅಂತಿದೆ, 2R5 ಪ್ಲಸ್ R2 ಎಷ್ಟಿದೆ? 30, 1 ಬೈ 30, R3 1 ಬೈ 20, R4 ಎಷ್ಟಿದೆ? ಎಲ್ಲಿದೆ? R4 have same resistance, R4 plus R5 as it is I'll write. So here R5 ನಾನು R ಅಂತ ತಗೊಂಡ್ರೆ ಈ R ನು R5 can I write R5 R4 equal to R equal resistance ಅಲ್ವಾ? ಸೊ ಅದರಿಂದ ನಾನು 1 by RE is equal to 1 by 2R plus 1 by 30 plus 1 by 20 plus 1 by R plus 1 by R ಇಷ್ಟು ಬರೀತೀನಿ. ಓಕೆ, ಸೊ ನೆಕ್ಸ್ಟ್ ಸೊಲ್ಯೂಷನ್ ನೋಡೋಣ. All spaces are connected in parallel as it is. Let resistor R space 5 and 4 be R ohms. ಅದೇ ಕನ್ಸಿಡರ್ ಮಾಡಿದ್ದು ತಾನೆ ರೆಸ್ಪೆಕ್ಟಿವ್ಲಿ. ಇಲ್ಲಿ 2R 2 times of R5 ಆಗಿರೋದ್ರಿಂದ ರೆಸಿಸ್ಟೆನ್ಸ್ ಸ್ಪೇಸ್ 2 30 ಓಮ್, ಸ್ಪೇಸ್ 3 20, ಕರೆಂಟ್ 20 ಓಮ್, ವೋಲ್ಟೇಜ್ 220. ಇಲ್ಲಿ ನಮಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಸಿಕ್ತು ಎಷ್ಟು? ಆರ್ ಈಕ್ವಲೆಂಟ್ ಈಸ್ ಈಕ್ವಲ್ ಟು 10 ಓಮ್. ಓಕೆ, ಇಲ್ಲಿ 1 ಬೈ R1 R2 ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ಸೊ ಇಲ್ಲಿ ಇಷ್ಟರವರೆಗೆ ನಾವು ಸ್ಟಾಪ್ ಮಾಡಿದ್ದೀವಿ. ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ ಸಿ ಎಮ್ ತೊಗೊಂಡ್ರೆ, ಓಕೆ, ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ 150 ಪ್ಲಸ್ 5R ಡಿವೈಡೆಡ್ ಬೈ 60R ಈಸ್ ಈಕ್ವಲ್ ಟು 1 ಬೈ ಆರ್ ಕ್ಯೂ. ಸೊ ನಮಗೆ ಆರ್ ಕ್ಯೂ ಬೇಕಾಗಿದ್ದರಿಂದ ಉಲ್ಟಾ 60R ಡಿವೈಡೆಡ್ ಬೈ 150 ಪ್ಲಸ್ 5R. ಸೊ ಇಲ್ಲಿ ಆರ್ ಈಕ್ವಲೆಂಟ್ ಎಷ್ಟು? 10 ಇಸ್ ಈಕ್ವಲ್ ಟು 60R ಇಸ್ ಈಕ್ವಲ್ ಟು 150 ಪ್ಲಸ್ 5R. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡೋದಕ್ಕಿಂತ ಮುಂಚೆ ಈ ಝೀರೋ ಹೋಯಿತು. ಸೊ 150 ಪ್ಲಸ್ 5R ಇಸ್ ಈಕ್ವಲ್ ಟು 6R. ಇದನ್ನು ಈ ಕಡೆ ಸೆಂಡ್ ಮಾಡಿ ಏನಾಗುತ್ತೆ? R ಈಸ್ ಈಕ್ವಲ್ ಟು 150 ಓಮ್ಸ್. ಇಷ್ಟೇ. ಸೊ ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ನೋಡಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. The above images are that of the specialized slide projector. Slides are small transparencies mounted in the study frame, ideally suited to magnification and projection. Since they have a very high resolution and high image quality, there is a tray where the slides are to be put into a particular orientation so that the viewers can see the enlarged erected images of the transparent slides. This means that slides will have to be inserted upside down. ಸ್ಕ್ರೀನ್ ಮೇಲೆ ಬಂದರೆ ರಿಯಲ್ ಇಮೇಜ್ ಕಾಣಿಸುತ್ತಲ್ವಾ, ಅಪ್ಸೈಡ್ ಡೌನ್ ಆಗಿರುತ್ತೆ. ನಾವೇ ಈ ಪ್ರಾಜೆಕ್ಟನ್ನು ನಾವು ಉಲ್ಟಾ ಮಾಡಿಟ್ರೆ ನಮಗೆ ಸೀದಾ ಕಾಣಿಸುತ್ತೆ ಇಮೇಜಸ್. ಓಕೆ, ಡೌನ್ ಇನ್ ದ ಪ್ರಾಜೆಕ್ಟರ್ ಟ್ರೇ ಆನ್ ಸ್ಕ್ರೀನ್ 10 ಮೀಟರ್ ಅವೇ. ಇಲ್ಲಿ ಏನಂದರೆ ಈ ಟ್ರೇ ಇದೆ, ಇಲ್ಲಿ ಟ್ರಾನ್ಸ್ಪರೆನ್ಸೀಸ್ ಇದೆ, ಸ್ಲೈಡ್ಸ್ ಆರ್ ಟ್ರಾನ್ಸ್ಪರೆನ್ಸೀಸ್. ಇಲ್ಲಿ ಏನಾಗಿದೆ, ಒಂದು ಮೌಂಟ್ ಇದೆ ಇಡೋಕೆ. ಈ ಮೌಂಟಲ್ಲಿ ಇಟ್ಟಾಗ ನಿಮಗೆ ಒಂದು ಇಮೇಜ್ ಕಾಣಿಸುತ್ತೆ. ಯಾಕೆ ಈ ಟ್ರೇಯಲ್ಲಿ ಇಡಬೇಕು? ಓಕೆ, ಸ್ಪೆಷಲೈಸ್ಡ್ ಸ್ಲೈಡ್ ಪ್ರಾಜೆಕ್ಟರ್. ಓಕೆ, ಇಲ್ಲಿ ಕ್ವಾಲಿಟಿ ಆಫ್ ದ ಇಮೇಜ್ ಆ್ಯಂಡ್ ಮ್ಯಾಗ್ನಿಫಿಕೇಷನ್ ಇಸ್ ವೆರಿ ಹೈ. ಅದರಿಂದ ಈ ಪ್ರಾಜೆಕ್ಟರ್ನ ಯೂಸ್ ಮಾಡ್ತಿದ್ದಾರೆ. ಸ್ಕ್ರೀನ್ ಎಷ್ಟು ದೂರದಲ್ಲಿದೆ? 10 ಮೀಟರ್ ದೂರದಲ್ಲಿದೆ. ಇವಾಗ ಒಬ್ಬಳು ಟೀಚರ್ ಏನು ಮಾಡ್ತಾರೆ, ಟು ಶೋ ಹರ್ ಸ್ಟೂಡೆಂಟ್ಸ್ ದ ಇಮೇಜಸ್ ಆಫ್ ಇನ್ಸೆಕ್ಟ್ಸ್ that she investigated in the lab. Mr. Iyer brought a slide projector. Her slides projector produces a 500 times enlarged and inverted image of the slide on a screen. ಇಲ್ಲಿ ನಾವೇನು ಮಾಡಬೇಕು, ಪ್ರೊಜೆಕ್ಟರ್ನೇ ಉಲ್ಟಾ ಮಾಡಿಡಬೇಕು, ಸೊ ದ್ಯಾಟ್ ವಿ ಕ್ಯಾನ್ ಸಿ ಪ್ರಾಪರ್ ಇಮೇಜ್. ಇನ್ವರ್ಟ್ ಇಮೇಜ್ ಫಾಲ್ ಆಗುತ್ತಲ್ಲ,
ಫಾರ್ಮ್ ಆಗುತ್ತೆ, ಸ್ಕ್ರೀನ್ ಮೇಲೆ ಇನ್ವರ್ಟೆಡ್ ಇಮೇಜ್ ಫಾರ್ಮ್ ಆಗುತ್ತೆ. ಅದೇ ನಾವು ಆಬ್ಜೆಕ್ಟ್ನೇ ಉಲ್ಟಾ ಮಾಡಿಟ್ರೆ ನಮಗೆ ಇಮೇಜಸ್ ಕರೆಕ್ಟಾಗಿ ಕಾಣಿಸುತ್ತಲ್ವಾ. ಸೊ ಸ್ಲೈಡ್ಸ್ ಆ್ಯಂಡ್ ಸ್ಕ್ರೀನ್ 10 ಮೀಟರ್ ಅವೇ ಇಷ್ಟಿದೆ. ಸೊ ಇಲ್ಲಿ ವಿ ಡಿಸ್ಟೆನ್ಸ್ 10 ಮೀಟರ್ ಆ್ಯಂಡ್ ಮ್ಯಾಗ್ನಿಫಿಕೇಶನ್ 500 ಅಲ್ವಾ. ಕ್ವೆಶನ್, ಬೇಸ್ಡ್ ಆನ್ ದ ಟೆಕ್ಸ್ಟ್ ಆ್ಯಂಡ್ ಡೇಟಾ ಗಿವನ್ ಅಬೌವ್ ಪ್ಯಾರಾಗ್ರಾಫ್, ವಾಟ್ ಕೈಂಡ್ ಆಫ್ ಲೆನ್ಸ್ ಮಸ್ಟ್ ಬಿ ದ ಸ್ಲೈಡ್ ಪ್ರೊಜೆಕ್ಟರ್ ಹ್ಯಾವ್. ಇಲ್ಲಿ ನಿಮಗೆ ಇಮೇಜ್ ಆ ಸ್ಕ್ರೀನ್ ಮೇಲೆ ಬೀಳಬೇಕಂತಂದರೆ ಯಾವ ಲೆನ್ಸ್ನ ಯೂಸ್ ಮಾಡಬೇಕು. ಸಪೋಸ್ ನೀವು ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿದ್ರೆ ಇಟ್ ಈಸ್ ಅ ಡೈವರ್ಸಿಂಗ್ ಲೆನ್ಸ್. ಓಕೆ, ಇಮೇಜ್ ಸ್ಕ್ರೀನ್ ಮೇಲೆ ಫಾರ್ಮ್ ಆಗೋದಿಲ್ಲ, ವರ್ಚುವಲ್ ಇಮೇಜ್ ಫಾರ್ಮ್ ಆಗೋದಿಲ್ಲ. ಸೊ ಅದರಿಂದ ನೀವು ಕನ್ವರ್ಜಿಂಗ್ ಲೆನ್ಸ್ ಯೂಸ್ ಮಾಡಬೇಕು. ಕನ್ವರ್ಜಿಂಗ್ ಲೆನ್ಸ್ ಇಸ್ ಎ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್, ಮಿರರ್ ಅಲ್ಲ. ಓಕೆ, ಕಾನ್ವೆಕ್ಸ್ ಲೆನ್ಸ್. ಇಫ್ ವಿ ಇಸ್ ದ ಸಿಂಬಲ್ ಯೂಸ್ಡ್ ಫಾರ್ ಇಮೇಜ್ ಡಿಸ್ಟೆನ್ಸ್, ಓಕೆ, and u for the object distance, with one reason, state what will be the sign of v by u. ಏನು ಸೈನ್ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಆಗಿರುತ್ತಾ. ಓಕೆ, ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಆಗಿರುತ್ತಾ. ಸೊ ಸ್ಕ್ರೀನ್ ಮೇಲೆ ಬೀಳೋದ್ರಿಂದ ನಮಗೆ ಯಾವ ಥರ ಇಮೇಜ್ ಕಾಣಿಸುತ್ತೆ ಇಲ್ಲಿ ನೋಡಿ. ವಿ ಆ್ಯಂಡ್ ಯು, ಮ್ಯಾಗ್ನಿಫಿಕೇಶನ್, ಓಕೆ, ವಿ ಬೈ ಯು, ಈ ಸೈನ್ ಏನಾಗಿರುತ್ತೆ ಅಂತ. ಓಕೆ, ದ ಸ್ಲೈಡ್ ಪ್ರೊಜೆಕ್ಟರ್ ಹ್ಯಾಸ್ ಕಾನ್ವೆಕ್ಸ್ ಲೆನ್ಸ್ ವಿತ್ ಎ ಫೋಕಲ್ ಲೆಂತ್. ಇಲ್ಲಿ ಎಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ದ ಸ್ಲೈಡ್ ಪ್ರೊಜೆಕ್ಟರ್ ಇಸ್ ಪ್ಲೇಸ್ಡ್ ಅಪ್ಸೈಡ್ ಡೌನ್, ಆಲ್ರೆಡಿ ಅಪ್ಸೈಡ್ ಡೌನ್ ಕೊಟ್ಟಿದ್ದಾರೆ. ಸೊ ಪಾಸಿಟಿವ್ ಆಗಿರುತ್ತೆ ಅದು ಯಾವುದು, ವಿ ಬೈ ಯು. ಫ್ರಮ್ ದ ಲೆನ್ಸ್, ಹೌ ಫಾರ್ ಅವೇ ಶುಡ್ ಬಿ ದ ಸ್ಕ್ರೀನ್. ಇಲ್ಲಿ ನಾವು ವಿ ಡಿಸ್ಟೆನ್ಸ್ನ ಫೈಂಡ್ ಮಾಡಬೇಕು. ಯಾವ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ. 1/f is equal to 1/v minus 1/u. ಓಕೆ, ಸ್ಲೈಡ್ ಪ್ರೊಜೆಕ್ಟರ್ lens, so that slide is in focus. ನೋಡಿ, ಫಸ್ಟ್ ಆಪ್ಷನ್ ಕಾನ್ವೆಕ್ಸ್ ಲೆನ್ಸ್ ನೋಡೋಣ. ಓಕೆ, ಇಲ್ಲೊಂದು ಸಬ್ ಕ್ವಶನ್ ಇದೆ, ಆಮೇಲೆ ಡಿಸ್ಕಸ್ ಮಾಡ್ತೇನೆ. ಕಾನ್ವೆಕ್ಸ್ ಲೆನ್ಸ್, ನೆಗೆಟಿವ್ ಆಸ್ ದ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಬಿಲೋ ದ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಆಮೇಲೆ ಇದು ನೆಗೆಟಿವ್. ಆಮೇಲೆ ಸ್ಲೈಡ್ ಪ್ರಾಜೆಕ್ಟರ್, ಇಲ್ಲಿ ನಾವು ವಿ ಫೈಂಡ್ ಮಾಡಬೇಕಾಗಿರೋದ್ರಿಂದ ಈ ಫಾರ್ಮುಲಾ ಯೂಸ್ ಮಾಡಿ. ಸೊ ಆಫ್ಟರ್ ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತಲ್ಲ, 1/f is equal to 1/v minus 1/u. ನಿಮಗೆ ವಿ ಬೇಕಾಗಿರೋದ್ರಿಂದ ಈ ಯು ನ ಕಡೆ ಶಿಫ್ಟ್ ಮಾಡಿ. 1/f plus 1/u. ಎಫ್ ಎಷ್ಟಿದೆ, ಎಫ್ 20 ಅಲ್ವಾ, 20 ಪ್ಲಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ನೆಗೆಟಿವ್, ಸೊ 21. ಸೊ ದ್ಯಾಟ್ ವಿಲ್ ಬಿಕಮ್ 1/v is equal to 1/20 minus 1/21. ಸೊ LCM ತಗೊಂಡ್ರೆ 20 divided by 2420. Okay, so 1/420. So V is equal to 420 centimeter. ಇಷ್ಟಾಯಿತು, ಪಾಸಿಟಿವ್ ನೋಡಿ, 2 marks ಇಷ್ಟಕ್ಕೆ. ಸೊ ಅರೇಂಜ್ಮೆಂಟ್ ನೋಡಿ, how far should be screen be placed from the slide projector's lens so that the slide is in focus. ಎಷ್ಟು 420 centimeter. Fine. Okay, so next question, when slide projector is placed 15 centimeter, focal length ಎಷ್ಟಿದೆ projector, an image formed 3 times. Okay, image formed 3 meter in front of the lens. If the focal length of a lens is 14 centimeter, draw the diagram. See, focal length is 14 centimeter, object distance is 15 centimeter. ಇವಾಗ ನಾನು ಈ ಥರ ಬರೆದ್ರೆ, ಸಪೋಸ್ ಈ ಥರ ಬರೆದ್ರೆ, when slide projector is image is formed 3 front, okay, front of the lens. If the focal length of the lens is 14 centimeter away, so ಇಲ್ಲಿ f1, ಇಲ್ಲಿ 2f1, f2, 2f2. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, 14 ಸೆಂಟಿಮೀಟರ್. ಆಬ್ಜೆಕ್ಟ್ ಇದ್ರ ಮಧ್ಯೆ ಇದೆ ಅಂತಂದರೆ ಇಮೇಜ್ ವಿಲ್ ಬಿ ದಿಸ್ ವೇ. ಓಕೆ,
ಸೊ ಪಾಸಸ್ ಥ್ರೂ ಫೋಕಸ್ ಈ ಥರ ಬರುತ್ತೆ. ಓಕೆ, ಸೊ ಇದನ್ನು ಹೇಳೋದು ನೋಡಿ ಈ ಥರ. ಫೈನ್. ಸೊ ಇಷ್ಟು ಫಿಸಿಕ್ಸ್ ಮಾಡಲ್ ಕ್ವೆಶನ್ ಪೇಪರ್ ಸೊಲ್ಯೂಷನ್ ಆಯಿತು. ಯಾವ ಥರ ಬರೀಬೇಕು, ಯಾವ ಥರ ನೀವು ಆನ್ಸರ್ನ ರೆಪ್ರೆಸೆಂಟ್ ಮಾಡಬೇಕು, ಸೊ ದ್ಯಾಟ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಅಂತ ನಿಮಗೆ ಗೊತ್ತಾಗಿದೆ. ಓಕೆ, ಸೊ ನೀವು ಸ್ಟಡಿ ಮಾಡ್ತಾಯಿರಿ, ಎಕ್ಸಾಮ್ ಆಗೋವರೆಗೂ ಛಲ ಬಿಡದೆ ಓದ್ತಾ ಇರಿ. ಏನಾದ್ರು ಡೌಟ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇಷ್ಟು ಹೇಳ್ತಾ ಫಿಸಿಕ್ಸ್ ಸೆಗ್ಮೆಂಟ್ನ ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ನೆಕ್ಸ್ಟ್ ಕೆಮಿಸ್ಟ್ರಿ ಆಸ್ ವೆಲ್ ಆಸ್ ಬಯಾಲಜಿ ಇರುತ್ತೆ ಸೆಗ್ಮೆಂಟ್. ಸೊ ಡೋಂಟ್ ಮಿಸ್ ಟು ವಾಚ್ ಇಟ್. ಟೇಕ್ ಕೇರ್, ಬಾಯ್. ನೀವು ಸೈನ್ಸ್ ಸ್ಯಾಂಪಲ್ ಪೇಪರ್ ಇವಾಗಲೇ ನೋಡಿರ್ತೀರ. ಕೆಮಿಸ್ಟ್ರಿದು ಕ್ವೆಶನ್ಸ್ ಹೇಗೆ ಕೇಳಿದ್ದಾರೆ, ಟೋಟಲ್ ವೆಯ್ಟೇಜ್ ಎಷ್ಟಿದೆ ಅಂತ ಹೇಳೋದನ್ನು ಒಂದ್ಸಲ ರಫ್ ಆಗಿ ಚೆಕ್ ಮಾಡ್ತಾ ಬರೋಣ. ಜನರಲ್ ಇನ್ಸ್ಟ್ರಕ್ಷನ್ದ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾವು. ಸೊ ಟೋಟಲ್ ನಿಮಗೆ ಆಲ್ರೆಡಿ ಗೊತ್ತಿದೆ ದಟ್ ದೇರ್ ಆರ್ 39 ಕ್ವೆಶನ್ಸ್. ಅದನ್ನು 5 ಸೆಕ್ಟರಲ್ಲಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ 1 to 20 1 ಮಾರ್ಕ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ನಂತರ ನಿಮಗೆ ಒಂದು ಆಲ್ಮೋಸ್ಟ್ 6 ಕ್ವೆಶನ್ಸ್ ಅಷ್ಟು ವೆರಿ ಶಾರ್ಟ್ ಆನ್ಸರ್ ವಿಚ್ ಕ್ಯಾರೀಸ್ 2 ಮಾರ್ಕ್. ಅದಕ್ಕೆ ನೀವು 30 to 50 ವರ್ಡ್ಸಲ್ಲಿ ಆನ್ಸರನ್ನು ಬರೀಬೇಕಾಗುತ್ತೆ. ಅದಾದಮೇಲೆ ನಿಮಗೆ 3 ಮಾರ್ಕ್ ಕ್ವೆಶನ್ಸ್ 7 ಇರುತ್ತೆ. ಅಲ್ಲಿ ನೀವು 50 to 80 ವರ್ಡ್ಸಲ್ಲಿ ಆನ್ಸರ್ಸ್ನ ಕವರ್ ಮಾಡಬೇಕು. ಆಮೇಲೆ ನಿಮಗೆ 3 ಲಾಂಗ್ ಆನ್ಸರ್ಸ್ ಇರುತ್ತೆ. ಅಲ್ಲಿ 5 ಮಾರ್ಕ್ಸ್ ಇದು. ಈಚ್ ಸೆಗ್ಮೆಂಟಿಂದ ನಿಮಗೆ 3 ಲಾಂಗ್ ಆನ್ಸರ್ಸ್ ಕ್ವೆಶನ್ಸ್ ಕೊಟ್ಟಿರ್ತಾರೆ, ಕಂಪಲ್ಸರಿ ಅದು. ಹಾಗೆಯೇ ಅದನ್ನು 80 to 120 ವರ್ಡ್ಸಲ್ಲಿ ಬರೆಯುವ ಹಾಗೆ ಒಂದು ಲಿಮಿಟೇಷನ್ಸ್ ಇದೆ ನಿಮಗೆ. ನಂತರ ಈ ಸೆಕ್ಷನಲ್ಲಿ ಒಂದು ಸೆಕ್ಷನ್ ಇ ಅಂತ ಹೇಳೋ ಕಡೆ 3 ಮಾರ್ಕಿದು ಪ್ಯಾರಾಗ್ರಾಫ್ ಬೇಸ್ಡ್ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ. ಸೊ ಇವಿಷ್ಟು ಬಂದುಬಿಟ್ಟು ಜನರಲ್ ಪ್ಯಾಟರ್ನ್ ಆಫ್ ದ ಕ್ವೆಶನ್ ಪೇಪರ್. ನಿಮಗೆ ಗೊತ್ತಿರ್ಬೋದು, ಇದು ಆಲ್ರೆಡಿ ನೀವು ನೋಡಿರ್ತೀರ. ಓಕೆ, ಸೊ 1 ಮಾರ್ಕಲ್ಲಿ ಅಸರ್ಷನ್ ಮತ್ತು ರೀಸನಿಂಗ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ರೆಫರ್ ಎಕ್ಸಾಮ್ ಐಡಿಯಾ ಫಾರ್ ಪ್ರಾಕ್ಟೀಸಿಂಗ್ ಮೋರ್ ಆನ್ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸ್. ಕೆಮಿಸ್ಟ್ರಿ ವೆಯ್ಟೇಜ್ ಬಂದು ಆಲ್ಮೋಸ್ಟ್ ಇವಾಗ 25 ಮಾರ್ಕ್ಸ್ ಇದೆ. ನೀವು ಸ್ಯಾಂಪಲ್ ಪೇಪರ್ ನೋಡಿದರೆ ಔಟ್ ಆಫ್ 80 ಒಂದು 25 ಮಾರ್ಕ್ಸ್ ನಿಯರ್ಲಿ ಅಷ್ಟು ಕೆಮಿಸ್ಟ್ರಿದು ವೆಯ್ಟೇಜ್ ಬಂದಿದೆ. 7 ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವೆಶನ್ಸ್ ಇದೆ, ಇನ್ಕ್ಲೂಡಿಂಗ್ 1 ಅಸರ್ಷನ್. ಟೋಟಲಲ್ಲಿ 8 1 ಮಾರ್ಕಿದ ಕ್ವೆಶನ್ಸ್ನ ಕೇಳಿದ್ದಾರೆ ಸ್ಯಾಂಪಲ್ ಪೇಪರಲ್ಲಿ. ಆಲ್ಮೋಸ್ಟ್ ಒಂದು 2 ಮಾರ್ಕ್ಸ್ ಇದು 1 ಕ್ವೆಶನ್ ಕೇಳಿದ್ದಾರೆ. ಹಾಗೆ 3 ಮಾರ್ಕ್ಸ್ ಇದು 2 ಕ್ವೆಶನ್ಸ್ನ ಕೇಳಿದ್ದಾರೆ. 5 ಮಾರ್ಕ್ಸ್ ಕಂಪಲ್ಸರಿ 1 ಕ್ವೆಶನ್ ಕೇಳಿದ್ದಾರೆ ಕೆಮಿಸ್ಟ್ರಿಯಿಂದ. ಮತ್ತು ಕೇಸ್ ಸ್ಟಡಿ ಬೇಸ್ಡ್ ಕ್ವೆಶನ್ ಕಂಪಲ್ಸರಿಯಾಗಿ 4 ಮಾರ್ಕಿದು ಒಂದು ಕ್ವೆಶನ್ ಕೇಳಿದ್ದಾರೆ. ಇಲ್ಲಿ ನಿಮಗೆ ಕೇಸ್ ಬೇಸ್ಡ್ ಎಲ್ಲ ಸೆಗ್ಮೆಂಟಲ್ಲೂ ಕೇಳ್ತಾರೆ ಕೇಸ್ ಸ್ಟಡಿ ಬೇಸ್ಡ್ ಕ್ವೆಶನ್ಸ್. 5 ಮಾರ್ಕ್ ಲಾಂಗ್ ಆನ್ಸರ್ ಎಲ್ಲ ಸೆಗ್ಮೆಂಟಿಂದನೂ ಕೇಳ್ತಾರೆ. ಅಲ್ಲಿ ಇಂಟರ್ನಲ್ ಚಾಯ್ಸ್ ಕೊಡ್ತಾರೆ ಅವರು. ಆಮೇಲೆ ಕೊಟ್ಟರೆ ನೀವು ಅಟೆಂಪ್ಟ್ ಮಾಡ್ಬೋದು. ಅದು ಕೆಮಿಸ್ಟ್ರಿಲೇ ಕೊಡ್ತಾರೆ ಅಥವಾ ಫಿಸಿಕ್ಸಲ್ಲೇ ಕೊಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ಕೆಲವೊಂದು ಸಲ. ನಂತರ ಏನು ನೀವು ಫೋಕಸ್ ಮಾಡಬೇಕಿಲ್ಲ ಅಂತ ಹೇಳಿದ್ರೆ ರೀಡಿಂಗ್ ದ ಕ್ವೆಶ್ಚನ್ ಕಂಪ್ಲೀಟ್ಲಿ ಆ್ಯಂಡ್ ವಿದೌಟ್ ಹರಿ, ಅದನ್ನು ಹರಿ ಇಲ್ಲದೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ನೀವು ನಿಮ್ಮ ಆ್ಯಂಕ್ಷಿಯಸ್ ನೇಚರನ್ನು ಬಿಟ್ಟು ಅದನ್ನು ಓದ್ತಾ ಹೋಗ್ತೀರಾ, ಕ್ವೆಶನ್ ಪೇಪರ್ನ ಕರೆಕ್ಟಾಗಿ ಓದ್ತಾ ಹೋಗ್ತೀರಾ ಅಂತ ಹೇಳಿದರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ. ಸೊ ವಿಲ್ ಬಿಗಿನ್ ವಿತ್ ಅ ಫಸ್ಟ್ ಕ್ವೆಶನ್. ಒಂದು PH ಪೇಪರಲ್ಲಿ ಅವ್ರು ಕೇಳ್ತಿದ್ದಾರೆ, ಲಿಟ್ಮಸ್ ಪೇಪರ್ ತೊಗೊಳ್ತಾರೆ. ದ ಚೇಂಜ್ ಇನ್ ಕಲರ್ ಆಫ್ ದ ಮಾಯ್ಸ್ಟ್ ಲಿಟ್ಮಸ್ ಪೇಪರ್. ಒಂದು ಮಾಯ್ಸ್ಟ್ ಲಿಟ್ಮಸ್ ಪೇಪರಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮೇಯ್ನಾಗಿ ಅದಕ್ಕಿರುವಂತಹ ರೀಸನ್ ಯಾವುದು? ಇನ್ ದ ಗಿವನ್ ಸೆಟಪ್ ಇಸ್ ಡ್ಯೂ ಟು ಯಾವ ಸೆಟಪ್? ಒಂದು ಸೆಟಪ್ ಕೊಟ್ಟಿದ್ದಾರೆ, ನೀಟಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಟೆಸ್ಟ್ ಟ್ಯೂಬ್ ಇದೆ, ಡ್ರಾಪರ್ ಇದೆ, ಸ್ಲೋ ಆಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬಿಡ್ತಾ ಇದ್ದಾರೆ ಅವರು. ಅದನ್ನು ಪೇರ್ ಆಫ್ ಟಾಂಗಿಂದ ಯೂಸ್ ಮಾಡ್ತಾ ಇದ್ದಾರೆ. ಟೆಸ್ಟ್ ಟ್ಯೂಬ್ ಸೊಲ್ಯೂಷನ್ ಸೋಡಿಯಂ ಕ್ಲೋರೈಡ್ ಇದೆ. ಇಲ್ಲಿ ಸೋಡಿಯಂ ಕ್ಲೋರೈಡ್ದು ಟೆಸ್ಟ್ ಟ್ಯೂಬ್ ಸೊಲ್ಯೂಷನ್ ಇದೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೋಡಿಯಂ ಕ್ಲೋರೈಡು ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಇದೆರಡು ರಿಯಾಕ್ಟ್ ಆದಾಗ ಏನಾಯಿತು? ಸೋಡಿಯಂ ಸಲ್ಫೇಟ್ ಫಾರ್ಮ್ ಆಯಿತು ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಾಯಿತು? ಡ್ರೈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೊರಗಡೆ ಬರುತ್ತೆ. ಅದು ಸ್ವಲ್ಪ ಮಾಯ್ಸ್ಟ್ ಕೂಡ ಆಗಿರುತ್ತೆ ಅಂತ ಹೇಳಬೇಕಾದ್ರೆ ತಗೊಳ್ಳಿ. ಅಲ್ಲಿ ಆಲ್ರೆಡಿ ಅವರು ಮಾಯ್ಸ್ಟ್ ಲಿಟ್ಮಸ್ ಪೇಪರ್ನು ತಗೊಂಡಿದ್ದಾರೆ. ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಒಂದು ಗ್ಯಾಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ಗ್ಯಾಸನ್ನು ಅವರು ಮಾಯ್ಸ್ಟ್ ಟೆಸ್ಟ್ ಟ್ಯೂಬಿಗೆ ಪಾಸ್ ಮಾಡ್ತಾ ಹೋಗ್ತಾರೆ. ಏನಾಗುತ್ತೆ ಅಲ್ಲಿ ಅಂತ ಹೇಳ್ಕೊಂಡು ಇಂಥ ಒಂದು ಸಿಚುವೇಷನಲ್ಲಿ ಆಬ್ವಿಯಸ್ಲಿ ಲಿಟ್ಮಸ್ ಪೇಪರ್ ಮಾಯ್ಸ್ಟ್ ಆಗಿರೋದ್ರಿಂದ ಅಲ್ಲಿ H+ ಅಯಾನ್ಸ್ ಇರೋದ್ರಿಂದನೇ ನಾವು ಕಲರ್ ಚೇಂಜಸ್ನ ನೋಡಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಇಷ್ಟು ಸ್ಟೇಟ್ಮೆಂಟ್ಸಲ್ಲಿ ಪ್ರೆಸೆನ್ಸ್ ಆಫ್ H+ ಅಯಾನ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್. ವಿದೌಟ್ ದ್ಯಾಟ್ ದೇರ್ ಇಸ್ ನೋ ಕಲರ್ ಅಂತ ಹೇಳ್ಕೊಂಡು ಅಲ್ವಾ. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಏನಾಯ್ತು ಇಲ್ಲಿ ಇಷ್ಟು ಆಪ್ಷನಲ್ಲಿ. ದ ಥರ್ಡ್ ಸ್ಟೇಟ್ಮೆಂಟ್ ದಟ್ ಇಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಇನ್ನೊಂದು ರೆಡಾಕ್ಸ್ ರಿಯಾಕ್ಷನ್, ನಿಮ್ಮದು ಫಸ್ಟ್ ಚಾಪ್ಟ್ರಿಂದ ಇರುವಂತಹ ಸೆಕೆಂಡ್ ಕ್ವೆಶನ್ ಇದು. ಇದು ಸೆಕೆಂಡ್ ಚಾಪ್ಟ್ರಿಂದ ಕೇಳಿರುವಂಥ ಆ್ಯಸಿಡ್ ಬೇಸಿಂದ
ಇಲ್ಲಿ ಫಸ್ಟ್ ಚಾಪ್ಟರ್ದು ಲಾಸ್ಟ್ ಕಾನ್ಸೆಪ್ಟ್ ರೆಡಾಕ್ಸ್ ರಿಯಾಕ್ಷನ್ ಒಂದು ಕ್ವೆಶನ್ ಕೇಳಿದ್ದಾರೆ. ಮ್ಯಾಂಗನಸ್ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆರಡು ರಿಯಾಕ್ಟ್ ಆದಾಗ ಈ ಥರ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿ ಏನಾಯಿತು ಅಂತ ಹೇಳಿ ತುಂಬ ಸಿಂಪಲ್, ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಮೇನ್ ಎಲಿಮೆಂಟ್ ಎಲ್ಲಿದೆಯೋ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಮ್ಯಾಂಗನಸ್ ಟು ಮ್ಯಾಂಗನಸ್, ಕ್ಲೋರಿನ್ ಟು ಕ್ಲೋರಿನ್. ಇಲ್ಲೇನಾಯಿತು, ಆಕ್ಸಿಜನ್ ರಿಮೂವ್ ಆಯಿತು. ರಿಮೂವಲ್ ಆಫ್ ಆಕ್ಸಿಜನ್ ಏನು, ರಿಡಕ್ಷನ್. ಸೊ ಇದು ರೆಡ್ಯೂಸ್ ಆಯಿತು. ಆಯಿತಾ. ಹೈಡ್ರೋಕ್ಲೋರಿಕ್ ಆ್ಯಸಿಡಿಂದ ಕ್ಲೋರಿನಿಗೆ ಬರ್ತಾ ಇದೆ, ಅಲ್ಲಿ ಏನಾಯಿತು, ರಿಮೂವಲ್ ಆಫ್ ಹೈಡ್ರೋಜನ್ ಆಯಿತು. ಇಲ್ಲಿ ಹೈಡ್ರೋಜನ್ ಇದೆ, ಆದರೆ ಇಲ್ಲಿ ಬಂದಾಗ ಹೈಡ್ರೋಜನ್ ಇಲ್ಲ. ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ಕಾಲ್ಡ್ ಎಸ್ ಏನಾಯಿತು, ಆಕ್ಸಿಡೇಷನ್ ಆಯಿತು. ಸೊ ಇದಕ್ಕೆ ರಿಲೆವೆಂಟ್ ಆಗಿರುವಂತಹ ಆನ್ಸರನ್ನು ನೀವೇನು ಮಾಡ್ತೀರಾ, ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. MnO2 ಇಸ್ ರೆಡ್ಯೂಸ್ ಟು MnCl2. ಇದು ಈ ಪಾರ್ಟ್ ಕರೆಕ್ಟ್ ಇದೆ, ಬಟ್ ಈ ಪಾರ್ಟ್ ಕರೆಕ್ಟ್ ಇಲ್ಲ. ಯಾಕೆಂದರೆ ಅವ್ರು ಕಂಪೇರ್ ಮಾಡಿರೋದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ವಾಟರ್. ಇಲ್ಲಿ ಕಂಪ್ಯಾರಿಸನ್ ಯಾವಾಗಲೂ ಮೇನ್ ಟು ಮೇನ್ ಎಲಿಮೆಂಟ್ಸ್ನ ತಗೊಳ್ಳಿ ನೀವು, ಕನ್ಫ್ಯೂಷನ್ ಆಟೋಮ್ಯಾಟಿಕ್ಲಿ ನಿಮಗೆ ಅವಾಯ್ಡ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಂಡು. ಮ್ಯಾಂಗನಸ್ ಆಕ್ಸೈಡ್ ಇಸ್ ರೆಡ್ಯೂಸ್ ಟು ಮ್ಯಾಂಗನಸ್ ಕ್ಲೋರೈಡ್, HCl ಇಸ್ ಆಕ್ಸಿಡೈಸ್ ಟು ಕ್ಲೋರಿನ್ ಅಂತ ಹೇಳುವಂಥದ್ದು ತುಂಬ ರಿಲೆವೆಂಟ್ ಆಗಿದೆ. ಒಂದು ಕರೆಕ್ಟ್ ಆನ್ಸರ್ ಸಿಕ್ಕಿದೆ ಅಂತ ಹೇಳಿದ್ರೆ ಸ್ಟಿಲ್ ಗೋ ಥ್ರೂ ದ ನೆಕ್ಸ್ಟ್ ಆಪ್ಷನ್ಸ್. ನೋ, ವೈ ಇಟ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ MnO2 ಆಕ್ಸಿಡೈಸ್ ಅಂತ ಹೇಳಿದ್ದಾರೆ, ಅದು ತಪ್ಪದು. MnO2 ಆಕ್ಸಿಡೈಸ್, ಇಲ್ಲಿ ಆಕ್ಸಿಡೈಸ್ಡ್ ವರ್ಡ್ ಬರಬಾರ್ದು, ಯಾಕೆಂದರೆ ಅದು ಆಕ್ಸಿಜನ್ನ ಲೂಸ್ ಮಾಡ್ಕೊಳ್ತಾ ಇದೆ. ದ ಪ್ರಾಸೆಸ್ ವೇರ್ ಇಟ್ ಇಸ್ ಲೂಸಿಂಗ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್ ಅಂತ ಹೇಳಿ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವೆಶನ್ಸಲ್ಲಿ ಒಂದು ಸೆಟಪ್ ಕೊಟ್ಟಿದ್ದಾರೆ. ಈ ಸೆಟಪ್ ಮೇಲೆ ಅವ್ರು ಕ್ವೆಶನ್ ಕೇಳಿದ್ದಾರೆ. ಆ ಕ್ವೆಶನ್ ಏನಂತ ಹೇಳಿದರೆ, ಈ ಸೆಟಪ್ಪಲ್ಲಿ ಏನು ಚೇಂಜಸ್ ನೀವು ಕಾಣ್ತೀರಾ, ಮೆಗ್ನೀಷಿಯಮ್ ರಿಬ್ಬನನ್ನು ನೀವು ಬರ್ನ್ ಮಾಡ್ತಾ ಇದ್ದೀರಾ, ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಕೊಂಡು ಅವರು ಸ್ಟೇಟ್ಮೆಂಟ್ಸನ್ನ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮಗೆ ನೆನಪಿರಬೇಕು, ಬಿಕಾಸ್ ಇದು ಫಸ್ಟ್ ರಿಯಾಕ್ಷನ್ ಇನ್ ಕೆಮಿಸ್ಟ್ರಿ 10th ಸ್ಟ್ಯಾಂಡರ್ಡ್ ಲೆಸನ್ ನೀವು ಕಲಿತಾ ಇರೋದು. ಮೆಗ್ನೀಷಿಯಮ್ ಅಂತ ಹೇಳುವಂತಹ ಒಂದು ಸಿಲ್ವರ್ ಕಲರ್ ಮೆಟಲನ್ನು ನೀವು ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಬರ್ನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಹೇಳುವಂತಹ ಪೌಡರ್ ಅದರ ಜೊತೆಗೆ ಬೆಜ್ಜನ್ ಹೀಟ್ ಮತ್ತು ಡ್ಯಾಸ್ಲಿಂಗ್ ಲೈಟ್, ಬ್ರೈಟ್ ಲೈಟ್ ಇಷ್ಟು ಹೊರಗಡೆ ಬರುತ್ತೆ. ಈ ಮೆಗ್ನೀಷಿಯಮ್ ಆಕ್ಸೈಡ್ ಪೌಡರ್ ವೈಟ್ ಕಲರ್ ಪೌಡರ್ ಆಗಿರುತ್ತೆ ಆಲ್ಮೋಸ್ಟ್. ಓಕೆನಾ. ಇಲ್ಲಿ ನಿಮ್ಮ ಗ್ರೇಷ್ ಪೌಡರನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಬರಬೇಕಾದ್ರೆ ಅದು ಇನ್ನೂ ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಬ್ಲ್ಯಾಕ್ ಬೋರ್ಡಲ್ಲಿ ನಿಮ್ಗೆ ಅನ್ಸಲ್ಲ ಆ ಥರ, ಅಥವಾ ಈ ಸ್ಕ್ರೀನಲ್ಲೂ ಕೂಡ ಅನ್ಸಲ್ಲ. ಸೊ ಯಾವುದು ಅದಕ್ಕೆ ರಿಲೆವೆಂಟ್ ಆಗಿರುವಂಥದ್ದು, ಬ್ರೌನ್, ರೆಡ್ಡಿಶ್, ಕಲರ್ಲೆಸ್, ಇದೆಲ್ಲ ಒಂದು ಇರ್ರಿಲೆವೆಂಟ್ ವರ್ಡ್ಸ್. ಸೊ ಈ ಆಪ್ಷನಿಗೆ ನಾನು ಹೋಗ್ತೀನಿ, ಯಾಕೆಂದರೆ ಮೆಗ್ನೀಷಿಯಮ್ ರಿಬನ್ ಬರ್ನ್ಸ್ ವಿತ್ ಬ್ರಿಲಿಯಂಟ್ ವೈಟ್ ಲೈಟ್. ಅಲ್ಲಿ ಯಾವುದೇ ಕಲರ್ಗಳು ಬರಲ್ಲ. ಕಲರ್ಲೆಸ್ ಅಂತ ಹೇಳುವಂಥದ್ದು ಗ್ಯಾಸಲ್ಲಿ ರಿಲೀಸ್ ಆಗೋದೂ ಇಲ್ಲ, ಅಲ್ಲಿ ಒಂದೇ ಒಂದು ಪ್ರಾಡಕ್ಟ್ ಫಾರ್ಮ್ ಆಗೋದು, ಬಟ್ ಹೀಟು ಲೈಟ್ ಎರಡು ಕೂಡ ಬರ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಮೂರು ಆಪ್ಷನನ್ನು ನಾನು ಅವಾಯ್ಡ್ ಮಾಡಿ ಕರೆಕ್ಟ್ ಆಪ್ಷನನ್ನು ಚೂಸ್ ಮಾಡಿಕೊಂಡೆ. ನೆಕ್ಸ್ಟ್ ಈ ಒಂದು 4 ಗ್ಯಾಸ್ ಕೊಟ್ಟಿದ್ದಾರೆ, ಆಯಿತಾ. 4 ಟೈಟಲ್ ಕೊಟ್ಟಿದ್ದಾರೆ. ಯಾವ ಟೈಟಲಲ್ಲಿ ಎಲ್ಲ ಗ್ಯಾಸ್ಗಳು ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಹೇಳುವಂಥ ಒಂದು ಕ್ವೆಶನ್. ಸೊ ನೋಡ್ತಾ ಹೋಗಿ ಯಾವುದೆಲ್ಲ ಗ್ಯಾಸ್ ಅಂತ ಹೇಳಿ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಕ್ಲೋರಿನ್ ಆ್ಯಂಡ್ ಆಕ್ಸಿಜನ್. ಕ್ವೆಶನ್ಸ್ನ ನೀವು ನೀಟಾಗಿ ಓದಿ, ಈ ವಿಡಿಯೋ ನೋಡ್ತಾ ಹೋಗಬೇಕಾದ್ರೆ ಆ ಕ್ವೆಶ್ಚನ್ ನಾನು ಓದಿ ನಿಮಗೆ ಕಂಡೆನ್ಸ್ ಆಗಿ ಶಾರ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ 4 ಗ್ಯಾಸ್ಗಳು ಈ ಟೇಬಲಲ್ಲಿ ಯಾವ ಆಪ್ಷನಲ್ಲಿ ಕರೆಕ್ಟಾಗಿ ಫಿಟ್ ಆಗಿರುತ್ತೆ ಅಂತೇಳಿ. ಸೊ ಫಸ್ಟಿಗೆ ನಿಮಗೆ ನೆನಪಿರಬೇಕು, ಕಾರ್ಬನ್ ಮೊನಾಕ್ಸೈಡ್ ಒಂದು ನ್ಯೂಟ್ರಲ್, ಅದು ಆ್ಯಸಿಡಿಕ್ಕೂ ಅಲ್ಲ ಬೇಸಿಕ್ಕೂ ಅಲ್ಲ, ನ್ಯೂಟ್ರಲ್ ಅದು. ಸೊ ಎಲ್ಲೆಲ್ಲಿ ಕಾರ್ಬನ್ ಮೊನಾಕ್ಸೈಡ್ ನ್ಯೂಟ್ರಲ್ ಅಂತ ಹೇಳಿ ಬರ್ತಾ ಇದೆ, ಆ್ಯಸಿಡಿಕ್ ಅಂತ ಹೇಳಿ ಬರುತ್ತೆ, ರಾಂಗ್ ಅದು. ಕಾರ್ಬನ್ ಡೈಆಕ್ಸೈಡ್ ಆ್ಯಸಿಟಿಕ್. ಸೊ ನಿಮ್ಮದು ಆಪ್ಷನ್ ಬಿ ಆಗಿರ್ಬೋದು ಅಥವಾ ಸಿ ಆಗಿರ್ಬೋದು, ಬಟ್ ಎ ಅಲ್ಲ. ಎ ಅಲ್ಲಿ CO ನ್ಯೂಟ್ರಲ್ಗೆ ಹಾಕಿ ಆ್ಯಸಿಡಿಕ್ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ CO ವನ್ನು ಆ್ಯಸಿಡಿಕ್ ಅಂತ ಹೇಳಿದ್ದಾರೆ. CO ಇಸ್ ನಾಟ್ ಆ್ಯಸಿಡಿಕ್, CO ಇಸ್ ನ್ಯೂಟ್ರಲ್. ಯಾಕೆ, CO ವನ್ನು ನೀವೇನಾದರೂ ನೀರಿಗೆ ಹಾಕಿದರೆ ಅದು ಬೇಸು ಕೊಡಲ್ಲ, ಆ್ಯಸಿಡೂ ಕೊಡಲ್ಲ, ಅದು ಹಾಗೇ ಇರುತ್ತೆ, ನ್ಯೂಟ್ರಲ್ ಆಗೇ ಇರುತ್ತೆ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆ್ಯಸಿಡಿಕ್ ಅಂತ ಹೇಳಿದ್ದಾರೆ, ಕರೆಕ್ಟ್. ಕ್ಲೋರಿನ್ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ವಾಟರ್ ಅಂತ ಹೇಳಿದ್ದಾರೆ, ಇದು ಕೂಡ ಕರೆಕ್ಟ್. ಪ್ರಾಡಕ್ಟ್ ಆಫ್ ರೆಸ್ಪಿರೇಷನ್ ಕಾರ್ಬನ್ ಡೈಆಕ್ಸೈಡ್ ಅಂತ ಅಗೈನ್ ಹೇಳಿದ್ದಾರೆ, ಅದು ಕೂಡ ಕರೆಕ್ಟ್. ಪ್ರಾಡಕ್ಟ್ ಆಫ್ ಇನ್ಕಂಪ್ಲೀಟ್ ಕಂಬಸ್ಟನ್ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿದ್ದಾರೆ, ಅದು ಕೂಡ ಕರೆಕ್ಟ್. ಯಾಕೆ ಅಂದರೆ ಇನ್ಕಂಪ್ಲೀಟ್ ಕಂಬಸ್ಟನಲ್ಲಿ ಆಕ್ಸಿಜನ್ ಜಾಸ್ತಿ ಇರಲ್ಲ, ಸೊ ಕಾರ್ಬನ್ ಮೊನಾಕ್ಸೈಡಿಗೆ ಅದು ಕಟ್ ಆಫ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ರೆಸ್ಪೈರ್ ಆದಮೇಲೆ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೀಟ್ ಸಿಗುತ್ತಲ್ವ, ಅದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲ ಗ್ಯಾಸ್ಗಳು ಸೂಟಬಲ್ ರಿಲೆವೆಂಟ್ ಟಾಪಿಕ್ ಕೆಳಗಡೆ ಡಿಸ್ಟ್ರಿಬ್ಯೂಟ್ ಆಗಿದೆ ಈ ಆಪ್ಷನಲ್ಲಿ. ಹೆನ್ಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ನ ಒಂದ್ಸಲ ಓದಿ. ಕಾಪರ್ ಕಾಯಿನನ್ನು ಫೆರಸ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಇಟ್ಟಿದ್ದಾರೆ, ಏನು ಚೇಂಜ್ ಆಗುತ್ತೆ ಅಂತ ಹೇಳೋದನ್ನು ಕರೆಕ್ಟ್ ಸ್ಟೇಟ್ಮೆಂಟ್ ಸೆಲೆಕ್ಟ್ ಮಾಡೋದ್ರ ಮೂಲಕ ನೀವೇನು ಮಾಡ್ಕೊಳ್ಬೇಕು, ಚೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಕಾಪರ್ ಇಸ್ ಪ್ಲೇಸ್ಡ್ ಇನ್ ಗ್ರೀನ್ ಕಲರ್ ಸಲ್ಫೇಟ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್. ಏನೂ ರಿಯಾಕ್ಷನ್ ಆಗಲ್ಲ ಅಲ್ಲಿ. ಯಾಕೆ, ಬಿಕಾಸ್ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಅಯನ್.
ಅಲ್ವಾ? ಸೊ ಯಾವ ಆಪ್ಷನ್ಸ್ ಹೋಗ್ತಾರೆ? ಟರ್ನ್ಸ್ ಬ್ಲೂ ಕರೆಕ್ಟ್ ಆಗಲ್ಲ, ಟರ್ನ್ಸ್ ಕಲರ್ಲೆಸ್, ಅಲ್ಲೇನು ಟರ್ನ್ ಕಲರ್ಲೆಸ್ಸು ಇಲ್ಲ, ಬ್ಲೂನೂ ಇಲ್ಲ. ಸೊ ಈ ಆಪ್ಷನ್ಸ್ ಯಾವುದೂ ಕೂಡ ಅಲ್ಲಿ ಫಿಟ್ ಆಗಲ್ಲ. ರಿಮೈನ್ಸ್ ಗ್ರೀನ್ ವಿತ್ ನೋ ಚೇಂಜ್, ಅಲ್ಲಿ ಯಾವುದೇ ರಿಯಾಕ್ಷನ್ ಆಗಲ್ಲ. ಗ್ರೀನ್ ಕಲರ್ ಇರುವ ಫೆರಸಲ್ಫೇಟ್ ಸೊಲ್ಯೂಷನ್ ಗ್ರೀನ್ ಆಗೇ ಉಳ್ಕೊಳ್ಳುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ. ನೆಕ್ಸ್ಟ್, ಅನಿತಾ ಆ್ಯಡೆಡ್ ಅ ಡ್ರಾಪ್ ಆಫ್ ಏನು ಹೇಳ್ಬೋದು, 2 ಆ್ಯಸಿಡ್, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಆ್ಯಸಿಟಿಕ್ ಆ್ಯಸಿಡ್ ಆನ್ pH ಪೇಪರ್. ಅದೆರಡನ್ನ ಕಂಪೇರ್ ಮಾಡ್ತಾರೆ, pH ವ್ಯಾಲ್ಯೂಸ್ ಕಂಪೇರ್ ಮಾಡ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ಅಂತ ಹೇಳ್ಕೊಂಡು ನಮಗೆ ಗೊತ್ತೇ ಇದೆ pH ವ್ಯಾಲ್ಯೂ ಆಫ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಶುಡ್ ಬಿ ಮೋರ್, ಯಾಕೆಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಸ್ ಅ ಸ್ಟ್ರಾಂಗ್ ಆ್ಯಸಿಡ್ ಕಂಪೇರ್ ಟು ಆ್ಯಸಿಟಿಕ್ ಆ್ಯಸಿಡ್. ಸೊ ಕರೆಕ್ಟಾಗಿ ಹೋಗ್ತಾ ಹೋಗಿ pH ಆಫ್ ದಿ ಆ್ಯಸಿಟಿಕ್ ಆ್ಯಸಿಡ್ ಇಸ್ ಮೋರ್ ಅಂತ ಹೇಳ್ಕೊಟ್ಟಿದ್ದಾರೆ. ಇದು ರಾಂಗ್, ದಿಸ್ ಶುಡ್ ಬಿ ಲೆಸ್ ಅಂತ ಹೇಳಿ ಅಲ್ವಾ. pH ಆಫ್ ದಿ ಆ್ಯಸಿಟಿಕ್ ಆ್ಯಸಿಡ್ ಇಸ್ ಲೆಸ್ ದ್ಯಾನ್ ದಟ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಇಲ್ಲೇ ಸಿಕ್ಬಿಡ್ತಲ್ಲ ಆನ್ಸರ್, ಕರೆಕ್ಟ್ ಆನ್ಸರ್ ಸಿಕ್ತು. ಬಟ್ ಅನಲೈಸ್ ಯಾಕೆ ಮಿಕ್ಕಿದ ಆಪ್ಷನ್ಸ್ ರಾಂಗ್ ಅಂತ ಹೇಳಿ. ಆ್ಯಸಿಟಿಕ್ ಆ್ಯಸಿಡ್ ಡಿಸೋಸಿಯೇಟ್ ಕಂಪ್ಲೀಟ್ಲಿ ಇಲ್ಲ, ಆ್ಯಸಿಟಿಕ್ ಆ್ಯಸಿಡ್ ಇಸ್ ಅ ವೀಕ್ ಆ್ಯಸಿಡ್, ಅದು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗಲ್ಲ. ಆ್ಯಸಿಟಿಕ್ ಆ್ಯಸಿಡ್ ಇಸ್ ಅ ಸ್ಟ್ರಾಂಗ್ ಆ್ಯಸಿಡ್, ಅದು ಅಗೇನ್ ವೀಕ್ ಆ್ಯಸಿಡ್. ಸೊ ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟಲ್ಲಿ ಫಸ್ಟ್, ಥರ್ಡ್, ಫೋರ್ತ್ ರಾಂಗ್ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಹಾಗಾಗಿ ನೀವೇನು ಮಾಡ್ತೀರಾ, ಕರೆಕ್ಟ್ ಆಪ್ಷನ್ ಸೆಕೆಂಡ್ ಅಂತ ಹೇಳಿ ಚೂಸ್ ಮಾಡ್ಕೊಳ್ತೀರಾ. ಇದು ಒಂದು ಸ್ವಲ್ಪ ಟ್ರಿಕಿ ಕ್ವೆಶನ್, ಯಾಕೆಂದರೆ ಹಲವಾರು ಮಕ್ಕಳು ಕನ್ಫ್ಯೂಷನ್ ಆಗುವಂತಹ ಚಾನ್ಸಸ್ ಇಲ್ಲಿ ಜಾಸ್ತಿ. ಸೊ 4 ಕಂಪೌಂಡ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಇಸ್ ಈಥೀನ್, ಸೆಕೆಂಡ್ ಒನ್ ಇಸ್ ಆ್ಯಸಿಡ್, ಅದೊಂದು ಈಥೇನ್ ಅಂತ ಹೇಳೋ ಕಂಪೌಂಡ್, ಲಾಸ್ಟ್ ಒನ್ ಇಸ್ ಆಲ್ಕೋಹಾಲ್. ಇಲ್ಲಿ ಕೋರಿಲೇಷನ್ ಏನು ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಫಾರ್ಮುಲಾ 4 ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ಶೋನ್ ಬಿಲೋ, ಚೂಸ್ ದ ಕರೆಕ್ಟ್ ಆಪ್ಷನ್, ಕರೆಕ್ಟಾಗಿರುವ ಕೋರಿಲೇಷನ್ ನೀವು ಚೂಸ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಅವರು. ಸೊ ಎ ಆ್ಯಂಡ್ ಬಿ ಆರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಹೇಳಿದ್ದಾರೆ. ಎ ಮತ್ತು ಬಿ ಅಲ್ಲ, ಯಾಕೆಂದರೆ ಎ ಅಲ್ಲಿ ಅನ್ಸ್ಯಾಚುರೇಷನ್ ನಾವು ನೋಡ್ತೀವಿ, ಡಬಲ್ ಬಾಂಡ್ ಇದೆ. ಬಿ ಅಲ್ಲಿ ಬಿ ಇಸ್ ಡಿಫ್ರೆಂಟ್ ಮಾಲಿಕ್ಯೂಲ್ ಆಲ್ ಟುಗೆದರ್, ಮತ್ತು ಬಿ ಅಲ್ಲಿ ನೀವು ನೋಡ್ತಿದ್ರೆ ಇಟ್ ಇಸ್ ಅನ್ ಆ್ಯಸಿಡ್, ಸಿ ಡಬಲ್ ಬಾಂಡು OH ಇದೆ. ಸೊ ಇಟ್ ಇಸ್ ಅ ಕಂಪ್ಲೀಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅದು ಅನ್ಸ್ಯಾಚುರೇಟೆಡ್ ಅಲ್ಲ, ಸ್ಯಾಚುರೇಟೆಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅದು ಡೆರಿವೇಟಿವ್ ಆಫ್ ಹೈಡ್ರೋಕಾರ್ಬನ್, ಇಟ್ಸ್ ನಾಟ್ ಸಿಂಪ್ಲಿ ಅ ಹೈಡ್ರೋಕಾರ್ಬನ್, ಇಟ್ಸ್ ಅ, ಇನ್ಸ್ಟೆಡ್ ಆಫ್ ಸೇಯಿಂಗ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಅದು ಸ್ಯಾಚುರೇಟೆಡ್ ಡೆರಿವೇಟಿವ್ ಆಫ್ ಹೈಡ್ರೋಕಾರ್ಬನ್ ಆರ್ ಇನ್ ಸ್ಪೆಸಿಫಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅದು ಸ್ಯಾಚುರೇಟೆಡ್, ಅದು ಅಲ್ವಾ, ಸ್ಯಾಚುರೇಟೆಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಥವಾ ಸ್ಯಾಚುರೇಟೆಡ್ ಡೆರಿವೇಟಿವ್ ಆಫ್ ಹೈಡ್ರೋಕಾರ್ಬನ್, ಅದು ಜಸ್ಟ್ ಹೈಡ್ರೋಕಾರ್ಬನ್. ಫೈನ್. ಸಿ ಆ್ಯಂಡ್ ಡಿ ಆರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸೊ ಸಿ ಎಲ್ಲು ಡಿ ಎಲ್ಲೂ ಡಬಲ್ ಬಾಂಡ್ಸ್ ಇಲ್ಲ, ಅದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಹೌದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇದು ಅಗೇನ್ ಡೆರಿವೇಟಿವ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿರುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಪ್ಲೇನ್ ಹೈಡ್ರೋಕಾರ್ಬನ್ ಅಲ್ಲ. ನೆಕ್ಸ್ಟ್, ಅಡಿಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಚೇಂಜಸ್ A to C ಅಂತ ಹೇಳಿ. A is a double bond, C is a single bonded molecule. ಇಲ್ಲಿ 2 ಕಾರ್ಬನ್ ಇದೆ, ಇಲ್ಲೂ 2 ಕಾರ್ಬನ್ ಇದೆ. ಡಬಲ್ ಬಾಂಡ್ ಬ್ರೇಕ್ ಆಗುತ್ತೆ ಯಾವಾಗ ನೀವು ಇದಕ್ಕೆ ಹೈಡ್ರೋಜನ್ ಗ್ಯಾಸ್ನ ಏನಾದರೂ ಆ್ಯಡ್ ಮಾಡ್ತೀರಾ ಅಂದರೆ ಈ ಡಬಲ್ ಬಾಂಡ್ ಏನಾಯಿತು ಶಿಫ್ಟ್ ಆಗಿ ಸಿಂಗಲ್ ಬಾಂಡ್ ಆಗಿ ಈ ಪ್ರಾಡಕ್ಟ್ ಸಿಗುತ್ತೆ. ಸೊ ಆಬ್ವಿಯಸ್ಲಿ ಸಿ ಇಸ್ ಕರೆಕ್ಟ್, ಯಾಕೆಂದ್ರೆ ನೀವು ಇದನ್ನು ಓದಿರ್ತೀರಾ. CH2 ಡಬಲ್ ಬಾಂಡ್ CH2 ಇನ್ ದ ಪ್ರೆಸೆನ್ಸ್ ಆಫ್ ಯಾವುದಾದ್ರೂ ಒಂದು ಕ್ಯಾಟಲಿಸ್ಟ್, ನಿಕೆಲ್, ಪ್ಲಾಟಿನಮ್, ಪೆಲೆಡಿಯಮ್. CH3 ಏನು ಹೈಡ್ರೋಜನ್ ಆ್ಯಡ್ ಮಾಡಿರ್ತೀರಲ್ವ, ಆ ಹೈಡ್ರೋಜನ್ ಗ್ಯಾಸ್ ಏನು ಪಾಸ್ ಮಾಡಿರ್ತೀರ ಅದು 2 ಕಾರ್ಬನ್ಗೂ ಆ್ಯಡ್ ಆಗಿ ನಮಗೆ ಈಥೇನ್ ಅಂತ ಹೇಳುವಂತಹ ಒಂದು ಕಂಪೌಂಡ್ ಇಲ್ಲಿ ನೋಡ್ತಾ ಇದ್ದೀರಾ, CH3 ಸಿಗುತ್ತೆ ಅಂತ ಹೇಳಿ. ಸೊ ಅಡಿಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಚೇಂಜಸ್ B to D ಅಂತ. ಬೀಡ್ ಅಂದರೆ ಆ್ಯಸಿಡ್, ಡಿ ಅಂದರೆ ಆಲ್ಕೋಹಾಲ್. ಆ್ಯಸಿಡಿಂದ ಆಲ್ಕೋಹಾಲ್ ವಿತ್ ಪರ್ಮಾಂಗನೇಟ್ ಸಾಧ್ಯನೇ ಇಲ್ಲ. ಆ್ಯಸಿಡ್ ಇಸ್ ಅ ಫೈನಲ್ ಸ್ಟೇಟ್, ಆಯಿತಾ. ನೀವು ಈ ಚೇಂಜಸ್ B to D ತೊಗೊಂಡು ಬರಬೇಕು ಅಂದರೆ KMnO4 ಅಲ್ಲ, ಹೈಯರ್ ಕ್ಲಾಸಸಲ್ಲಿ ಓದ್ತೀರಾ. ಇಟ್ ಇಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ಇವಿಷ್ಟು 7 ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವೆಶನ್ಸ್ ಆಯಿತು. ನೆಕ್ಸ್ಟ್ ಅಸರ್ಷನ್ ಮತ್ತು ರೀಸನಿಂಗ್ ನೋಡಿ. ಇದು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಕ್ವೆಶನ್. AGBR ಅನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು, ಮಾಡಬಹುದು ಅಂತ ಹೇಳೋದು ಹೌದು, ಇಟ್ಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ರೀಸನ್ ನೋಡಿ. ಲೈಟ್ ಪ್ರೊವೈಡ್ಸ್ ಎನರ್ಜಿ ಟು ಬ್ರೇಕ್ ದಿಸ್ ಕಂಪೌಂಡ್ ಬಿಕಾಸ್ ಇಟ್ ಇಸ್ ಅನ್ ಎಕ್ಸೋಥರ್ಮಿಕ್ ಅಂತ ಹೇಳಿ. ಫಸ್ಟ್ ಆಫ್ ಆಲ್ AgBr ಅಂತ ಹೇಳುವ ಒಂದು ಕಂಪೌಂಡ್ ಸ್ಪ್ಲಿಟ್ ಆಗಿ Ag ಮತ್ತು Br2 ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ ಯಾವಾಗ ಲೈಟ್ ಅಬ್ಸರ್ವ್ ಮಾಡಿಕೊಂಡು. ಸ್ಪ್ಲಿಟ್ ಆಗುತ್ತೆ ಹೌದು, ಬಟ್ ಇಟ್ ಇಸ್ ನಾಟ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತೂ ಅಲ್ವೇ ಅಲ್ಲ. ಮತ್ತು ಇದು ಫಸ್ಟ್ ಇದಕ್ಕೆ ಕಂಪ್ಲೀಟ್ ಆಗಿರುವಂತಹ ಒಂದು ಜಸ್ಟಿಫಿಕೇಷನ್ ಕೊಡ್ತಾ ಇಲ್ಲ. ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಹೇಳಬೇಕೇ ಹೊರತು ಹೇಗೆ ಸ್ಪ್ಲಿಟ್ ಆಗ್ತಿದೆ ಅಂತ ಹೇಳೋದ್ರ ಬಗ್ಗೆ ಅವರು ಕೋರಿಲೇಷನ್ನ
ಸಾಧ್ಯ ಅಲ್ಲ ಅದು ಅಂತ ಹೇಳ್ಕೊಂಡು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ, ಈ ಸ್ಟೇಟ್ಮೆಂಟ್ ರಾಂಗ್ ಬಿಕಾಸ್ ಇಟ್ಸ್ ನಾಟ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಮತ್ತು ಅದು ಕರೆಕ್ಟ್ ಎಕ್ಸ್ಪ್ಲನೇಷನ್, ಅದು ಎಂಡೋಥರ್ಮಿಕ್ ಅಂತೇಳಿ ಕೊಟ್ಟರು ಅಥವಾ ಯಾವುದೇ ಥರದ ಹೀಟ್ ಇಲ್ಲ ಅಂತ ಹೇಳಿದರೂ ಕೂಡ ಸೆಕೆಂಡ್ ಒನ್ ವುಡಂಟ್ ಹ್ಯಾವ್ ಬೀನ್ ದ ಪ್ರಾಪರ್ ಜಸ್ಟಿಫಿಕೇಶನ್ ಫಾರ್ ದ ಫಸ್ಟ್ ಒನ್ ಅಂತ ಹೇಳ್ಬೋದು ನಾವು ಅಲ್ವಾ. ಏನಕ್ಕೋಸ್ಕರ ಸಿಲ್ವರ್ ಬ್ರೋಮೈಡನ್ನು ಅದರಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ದ ಆಬ್ಸಲ್ಯೂಟ್ ರೀಸನ್ ಫಾರ್ ದ ಫಸ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದಿತ್ತು. ಸೊ ಎ ಕರೆಕ್ಟ್ ಇದೆ, ಸೆಕೆಂಡ್ ಕರೆಕ್ಟ್ ಇಲ್ಲ, ಐ ಗೋ ವಿತ್ ಸಿ, ಆಪ್ಷನ್ ಸಿ. ನೀವು ಕರೆಕ್ಟಾಗಿ ಆಪ್ಷನ್ಸ್ನ ನೋಡ್ಕೊಳ್ಳಿ, ಎರಡೂ ಕರೆಕ್ಟ್ ಆಗಿದ್ದು ಅಲ್ಲಿ ಲಿಂಕ್ ಇದೆ ಅಂದರೆ ಆಪ್ಷನ್ ಎ, ಎರಡೂ ಕರೆಕ್ಟ್ ಆಗಿದೆ ಬಟ್ ದರ್ ಇಸ್ ನೋ ಲಿಂಕ್ ಬಿಟ್ವೀನ್ ಟು ಸ್ಟೇಟ್ಮೆಂಟ್ಸ್ ಅಂದರೆ ಸೆಕೆಂಡ್ ಇಸ್ ನಾಟ್ ಜಸ್ಟಿಫೈಯಿಂಗ್ ದ ಫಸ್ಟ್ ಒನ್ ಅಂತ ಹೇಳಿದರೆ ಆಪ್ಷನ್ ಬಿ. ಸರಿ, ಫಸ್ಟ್ ಇಸ್ ಕರೆಕ್ಟ್, ಸೆಕೆಂಡ್ ಇಸ್ ರಾಂಗ್ ಅಂದರೆ ಆಪ್ಷನ್ ಸಿ. ಲಾಸ್ಟ್ ಇಸ್ ಕರೆಕ್ಟ್ ಅಂದರೆ ರೀಸನ್ ಕರೆಕ್ಟ್ ಆಗಿದೆ ಬಟ್ ಅಸೆಷನ್ ಕರೆಕ್ಟ್ ಇಲ್ಲ, ಕೊಟ್ಟಿರೋ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ ಅಂತ ಹೇಳಿದರೆ ಆಪ್ಷನ್ ಡಿ ಅನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಐ ಹ್ಯಾವ್ ಸೆಲೆಕ್ಟೆಡ್ ಆಪ್ಷನ್ ಸಿ ಹಿಯರ್. ನೆಕ್ಸ್ಟ್ 2 ಮಾರ್ಕ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ. ಸೊ ಸ್ಯಾಂಪಲ್ ಪೇಪರಲ್ಲಿ ಕೆಮಿಸ್ಟ್ರಿಯಿಂದ ಒಂದೇ ಒಂದು 2 ಮಾರ್ಕ್ ಕ್ವೆಶನ್ ಕೇಳಿದ್ದಾರೆ, ಅದರಲ್ಲಿ ಇಂಟರ್ನಲ್ ಚಾಯ್ಸ್ ಇಟ್ಟರು ಅವರು, ಚಾಯ್ಸ್ ಕೊಟ್ಟರು ಅವರು. ಸೊ ಏನಿದು 2 ಮಾರ್ಕ್ ಕ್ವೆಶನ್ ಅಂತ ಹೇಳಿ, ಓಕೆ, ಒಂದು ಕ್ಲಿಯರ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಳ್ತಾರೆ. ಸ್ಲೇಟ್ ಲೈಮ್ ಇದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಬೈ ಆ್ಯಡಿಂಗ್ ಲಾಟ್ ಆಫ್ ವಾಟರ್ ಇನ್ ಇಟ್. ಆಮೇಲೆ ಆ ಸೊಲ್ಯೂಷನನ್ನು ಎಕ್ಸ್ಪೋಸ್ ಮಾಡ್ತಾರೆ ಏರಿಗೆ, ಗಾಳಿಗೆ ರಿಯಾಕ್ಟ್ ಆಗಲಿಕ್ಕೆ. ಸೊಲ್ಯೂಷನ್ ಸ್ಲೋಲಿ ಗೋಸ್ ಇಂಟು ಮಿಲ್ಕಿ ಕಲರ್, ಒಂದು ಮಿಲ್ಕಿ ಕಲರಾಗಿ ಚೇಂಜ್ ಆಗುತ್ತೆ. ಯಾಕೆ ಅಂತ ಹೇಳಿ, ಬಿಕಾಸ್ ಇಲ್ಲಿ ನೀವೇನು ಮಾಡಬೇಕು, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಯಾವಾಗ ನೀವು ಓಪನ್ ಮಾಡ್ತೀರೋ ಅದು ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅಟ್ಮಾಸ್ಫಿಯರ್ ಟು ಫಾರ್ಮ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಅದನ್ನು ಎಕ್ಸ್ಪ್ಲೇನ್ ಯಾವಾಗ ಮಾಡ್ತೀರಾ ನಿಮಗೆ 1 ಮಾರ್ಕ್ ಸಿಗುತ್ತೆ ಇಲ್ಲಿ. ಟೋಟಲ್ 2 ಮಾರ್ಕ್ ಕ್ವೆಶನ್ ಅಲ್ಲ, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಆ ಡೆಫಿನೇಷನ್ಗೆ 1 ಮಾರ್ಕ್ ಇದೆ. ಓಕೆನಾ. ನೆಕ್ಸ್ಟ್ ಅವರು ಏನು ಕೇಳಿದ್ದಾರೆ, ಆ ಕ್ವೆಶನ್ ಎಂಡಲ್ಲಿ ನೋಡಿ, ಎಕ್ಸ್ಪ್ಲೇನ್ ವೈ faint white precipitate forms support your response with the help of chemical equation. So chemical equation ಅನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿ. ಸೊ ಯಾವುದು ಕೆಮಿಕಲ್ ಇಕ್ವೇಷನ್, ಕ್ಯಾಲ್ಶಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಟು ಫಾರ್ಮ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆ್ಯಂಡ್ ವಾಟರ್. ಸೊ ಆ ರಿಯಾಕ್ಷನ್ಗೆ 1 ಮಾರ್ಕ್, ಆ ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್, ಹೀಗೆ ಅವರು ಆ 2 ಮಾರ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಸೆಕೆಂಡ್ ಇಕ್ವೇಷನ್ ನೋಡಿ, ಇಂಟರ್ನಲ್ ಚಾಯ್ಸಲ್ಲಿರುವಂತಹ ಸೆಕೆಂಡ್ ಕ್ವೆಶನ್ ನೋಡಿ. ಕೀರ್ತಿ ಅಂತ ಹೇಳುವ ಒಂದು ಹುಡುಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಒಂದು 4 ಮೆಟಲ್ಸನ್ನು ಟ್ರೀಟ್ ಮಾಡ್ತಾರೆ, ಓಕೆನಾ. ಅಲ್ಲಿ ಕೆಲವೊಂದು ಅಬ್ಸರ್ವೇಷನ್ಸ್ ಮಾಡ್ಕೊಳ್ತಾರೆ, ಕೆಲವೊಂದು ರಾಂಗ್ ಇದೆ, ಕೆಲವೊಂದು ಕರೆಕ್ಟ್ ಇದೆ. ಬಟ್ ನೀವು ಯಾವುದು ಕರೆಕ್ಟ್ ಇದೆ ಅಂತ ಹೇಳೋದನ್ನು ಕಂಡುಹಿಡಿದು ಅದಕ್ಕೆ ರಿಲೆವೆಂಟ್ ಆಗಿರುವಂತಹ ಈಕ್ವೇಷನನ್ನು ನೀವು ಬರೀಬೇಕು. ಸೊ ಹೇಗೆ ಬರೀತೀರಾ, 4 ಮೆಟಲ್ ಬಂದು ಕಾಪರ್, ಅಯನ್, ಮೆಗ್ನೀಷಿಯಂ, ಜಿಂಕ್. ಕರೆಕ್ಟ್ ಆಗಿರೋದು ಯಾವುದು ಅಂತ ಹೇಳಿ ಕಂಡುಹಿಡಿರಿ ನೀವು ಇಲ್ಲಿ. ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಹೇಳ್ಕೊಡ್ತೀನಿ. ಕಾಪರ್ ಗ್ಯಾಸ್ ಇವಾಲ್ವ್ ಮಾಡಲ್ಲ, ಬಟ್ ಎಸ್ ಅಂತ ಹೇಳ್ಕೊಟ್ಟಿದ್ದಾರೆ, ಇದು ರಾಂಗ್ ಅಬ್ಸರ್ವೇಷನ್. ಅಯನ್ ಗ್ಯಾಸ್ ಇವಾಲ್ವ್ ಮಾಡುತ್ತೆ ಬಿಕಾಸ್ ಅಯನ್ ಇಸ್ ರಿಯಾಕ್ಟಿವ್ ದ್ಯಾನ್ ಹೈಡ್ರೋಜನ್. ಕಾಪರ್ ಇಸ್ ನಾಟ್ ರಿಯಾಕ್ಟಿವ್, ಸೊ ಕಾಪರ್ ಇಸ್ ಪ್ಲೇಸ್ಡ್ ಬಿಲೋ ಹೈಡ್ರೋಜನ್ ಇನ್ ದ ರಿಯಾಕ್ಟಿವಿಟಿ ಸೀರೀಸ್. ಹೆನ್ಸ್ ಕಾಪರ್ ಕೆನ್ ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಎನಿ ಆ್ಯಸಿಡ್ಸ್. ಯಾವುದೇ ಆ್ಯಸಿಡ್ ತೊಗೊಂಡ್ರು ಕಾಪರಿಗೆ ಹೈಡ್ರೋಜನನ್ನು ಹೋಗಾಚೆ, ದಬಾಗಾಚೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಸೊ ಇಲ್ಲಿ ರಿಯಾಕ್ಷನ್ ಆಗ್ತಾ ಇಲ್ಲ, ಕರೆಕ್ಟ್. ಮೆಗ್ನೀಷಿಯಮ್ ಅಂತೂ ಸಿಕ್ಕಾಪಟ್ಟೆ ರಿಯಾಕ್ಷನ್ ಇದೆ, ಅದು ಹೈಡ್ರೋಜನ್ನ ಈಸಿಯಾಗಿ ಪುಲ್ ಮಾಡುತ್ತೆ ಹೊರಗಡೆ, ಹೋಗಪ್ಪ ನೀನಾಚೆಗೆ ಅಂತ ಹೇಳಿ. ಬಟ್ ಅಬ್ಸರ್ವೇಷನ್ ಕೀರ್ತಿಯವ್ರು ಬರೆದಿದ್ದಾರೆ ನೋ ಅಂತ ಹೇಳಿ, ಅಲ್ಲಿ ಎಸ್ ಆಗಬೇಕಿತ್ತು ಅಲ್ವಾ. ಸೊ ನೀವಲ್ಲಿ 2 ರಾಂಗ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರಿ, 1 ಕರೆಕ್ಟ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರಿ. ಜಿಂಕ್ ರಿಯಾಕ್ಟ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸು ಹೊರಗಡೆ ಬರುತ್ತೆ, ಕರೆಕ್ಟ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದೀರಾ. ಸೊ ಅವ್ರೇನು ಹೇಳಿದರೆ, ಸೆಲೆಕ್ಟ್ ದ ಕರೆಕ್ಟ್ ಅಬ್ಸರ್ವೇಷನ್. ನೀವು ಕರೆಕ್ಟ್ ಆಗಿರೋ ಅಬ್ಸರ್ವೇಷನ್ನ ಸೆಲೆಕ್ಟ್ ಮಾಡಬೇಕು, ಮಾಡ್ಕೊಂಡಿದ್ದೀರಾ. ಗಿವ್ ಕೆಮಿಕಲ್ ಇಕ್ವೇಷನ್ ಆಫ್ ದ ರಿಯಾಕ್ಷನ್ ಇನ್ವಾಲ್ವ್ಡ್. ಕೆಮಿಕಲ್ ರಿಯಾಕ್ಷನ್ ಅನ್ನು ಬರೀರಿ ಅಂತ ಹೇಳಿ ಕೇಳಿದರೆ, ಬ್ಯಾಲೆನ್ಸ್ ಮಾಡಿ ಅಂತ ಕೇಳಿದಾರೆ, ಇಲ್ಲ. ಸೊ ಬ್ಯಾಲೆನ್ಸ್ ಕೂಡ ಮಾಡಬೇಡಿ, ಫಿಸಿಕಲ್ ಸ್ಟೇಟ್ ಕೂಡ ಬರಿಬೇಡಿ, ಜಸ್ಟ್ ಅದಕ್ಕೆ ರಿಲೆವೆಂಟ್ ಆಗಿರುವಂತಹ ಕೆಮಿಕಲ್ ರಿಯಾಕ್ಷನನ್ನು ಬರೆದ್ರೆ ನಿಮಗೇನು ಸಿಗುತ್ತೆ, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಡಿ, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಫೆರಸ್ಸು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಫೆರಿಕ್ ಕ್ಲೋರೈಡು ಅಥವಾ ಫೆರಸ್ ಕ್ಲೋರೈಡ್ ನಿಮ್ಗೆ ಆಪ್ಷನ್ ಇದೆ. ನೀವು ಫೆರಸ್ ಕ್ಲೋರೈಡ್ ಆದರೂ ಬರ್ಕೊಳ್ಬೋದು, ಫೆರಿಕ್ ಕ್ಲೋರೈಡ್ ಆದರೂ ಬರ್ಕೊಳ್ಬಹುದು, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿದೆ ಅಂತ ಹೇಳೋದನ್ನು ಮರೆಯದೇ ಬರೀಬೇಕು. ಓಕೆ, ಆ ಥರ ಬರೆದ್ರೆ 1 ಮಾರ್ಕ್. ಅಲ್ಲಿ ಕ್ಲಿಯರಾಗಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಕೊಟ್ಟಿದ್ದಾರೆ, ನೋ ಡಿಡಕ್ಷನ್ ಫಾರ್ ಬ್ಯಾಲೆನ್ಸಿಂಗ್ ಆರ್ ಸ್ಟೇಟ್ ಅಂತ ಹೇಳ್ಕೊಂಡು. ಅಲ್ಲಿ ಫಿಸಿಕಲ್ ಸ್ಟೇಟ್ ಬರೀಲಿಲ್ಲ ಅಂತ ಹೇಳಿದರೆ ಮಾರ್ಕ್ ಕಳ್ಕೊಳ್ಳಲ್ಲ, ನೀವು ಬ್ಯಾಲೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರು ಮಾರ್ಕನ್ನು ಕಳ್ಕೊಳ್ಳಲ್ಲ. ಜಿಂಕ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಇದನ್ನ ಬರಿಬೇಕಾದ್ರೆ 1 ಮಾರ್ಕ್ ಅಂದರೆ ಜಿಂಕು ನಾರ್ಮಲ್ ರಿಯಾಕ್ಷನ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅದೇನು ಬರೀತಾರೆ ಅದಕ್ಕೂ ಕೂಡ 1 ಮಾರ್ಕ್. ಹೀಗೆ ಅವ್ರೇನು ಮಾಡಿದರೆ ಆ ಸೆಕೆಂಡ್ ಇಂಟರ್ನಲ್ ಚಾಯ್ಸ್ ಇರೋ ಕ್ವೆಶನಿಗೆ 2 ಮಾರ್ಕನ್ನು ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಒಂದು ತಿಳ್ಕೊಳ್ಳಿ, ಇಫ್ ಇಟ್ ಇಸ್ ನಾಟ್ ನೆಸೆಸರಿ ಟು ಬ್ಯಾಲೆನ್ಸ್, ಅದನ್ನ ಫೋಕಸ್ ಮಾಡಿಲ್ಲ ಅವರು ಅಂತ ಹೇಳಿದರೆ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು.
ನೆಕ್ಸ್ಟ್ ಇದು 3 ಮಾರ್ಕ್ ಕ್ವೆಶನ್. ನಿಮಗೆ ಒಂದೇ ಒಂದು 2 ಮಾರ್ಕ್ ಕ್ವೆಶನ್ ಇರುತ್ತೆ. ಅದೇ ಥರ ಕೇಳ್ತಾರೆ, ಸ್ಯಾಂಪಲ್ ಪೇಪರಲ್ಲಿ ಕೊಟ್ಟಿರೋ ಥರನೇ ಕೇಳ್ತಾರೆ ಅಂತ ಹೇಳಿ ಅಲ್ಲ, ಅದೊಂದು ರಫ್ ಐಡಿಯಾ ಅಷ್ಟೇ. ನಂಬರ್ ಆಫ್ ಕ್ವೆಶನ್ಸ್ ಆಚೆ ಈಚೆ ಅಂದರೆ 2 ಮಾರ್ಕ್ ಇದು ಬೇಕಾದ್ರೆ 2 ಕ್ವೆಶನ್ಸ್ ಕೂಡ ಮೇನ್ ಪೇಪರಲ್ಲಿ ಕೇಳ್ತಾರೆ, 3 ಮಾರ್ಕ್ ಇದು ಬೇಕಾದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಬಟ್ ಒಂದು ವೇಟೇಜ್ ಬಂದು 25, 26, 28 ಅಥವಾ 27 ಆ ಥರ ಒಂದೊಂದು ಮಾರ್ಕ್ ಇದು ಆಚೆ ಈಚೆ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ 3 ಮಾರ್ಕಲ್ಲಿ ಒಂದು ಕ್ವೆಶನ್ ಕೇಳಿದರೆ, ಫಸ್ಟ್ ಅವರು ರಿಯಾಕ್ಟೆಂಟ್ ಕೊಡಲಿಲ್ಲ, ಜನರಲಾಗಿ ಒಂದು ರಿಯಾಕ್ಷನ್ ಬರೆದು ಯಾವ ಟೈಪ್ ಆಫ್ ರಿಯಾಕ್ಷನ್ ಐಡೆಂಟಿಫೈ ಮಾಡಿ ಅಂತ. ಸೊ ಇಲ್ಲಿ ನಿಮಗೆ ಹಾಫ್ ಮಾರ್ಕ್ ಇರುತ್ತೆ, ಐಡೆಂಟಿಫೈ ಮಾಡೋದಕ್ಕೂ ಹಾಫ್ ಮಾರ್ಕ್ ಇರುತ್ತೆ. ಆಮೇಲೆ ಅವ್ರು ಹೇಳಿದ್ದಾರೆ 2 ಪ್ಯಾಟರ್ನಿಗೆ ನಿಮ್ಮದೇ ಆದ ಒಂದು ಎಕ್ಸಾಂಪಲ್, ಯಾವುದೇ ಎಕ್ಸಾಂಪಲ್ ಆಗಿರ್ಬೋದು, ಅದು ಕಾನ್ಸೆಪ್ಟ್ ರಿಲೇಟೆಡ್ ಆಗಿದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ ಅಂತ ಹೇಳಿ. ಅದಕ್ಕೆ ನಿಮಗೆ 2 ಮಾರ್ಕ್. ಸೊ ಇಲ್ಲಿ ಎಷ್ಟಾಯಿತು, ಇದೆರಡಕ್ಕೂ ಸೇರಿ 1 ಮಾರ್ಕ್ ಪ್ಲಸ್ 2 ಮಾರ್ಕ್ 3 ಮಾರ್ಕ್ಸ್ ಆಯ್ತು ಇಲ್ಲಿ ಅಲ್ವಾ. ಸೊ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಚೆಕ್ ಮಾಡಿ, ಐಡೆಂಟಿಫೈ ಮಾಡ್ತಾರೆ ಡಿಸ್ಪ್ಲೇಸ್ಮೆಂಟ್ ಫಸ್ಟ್ ಒನ್ ಅಂತ ಹೇಳಿ, ಸೆಕೆಂಡ್ ಒನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ, ಅಲ್ಲಿಗೆ ಹಾಫ್ ಮಾರ್ಕ್ ಸಿಕ್ತು ನಿಮಗೆ. ಅವರು ಚಾಯ್ಸ್ ಕೊಟ್ಟಿದ್ದಾರೆ ಈ 3 ಅಥವಾ ಬೇರೆ ಯಾವುದೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಬಟ್ ಇಟ್ ಹ್ಯಾಸ್ ಟು ಎಂತ ಹೇಳಬೇಕು, ಅದು ರಿಲೆವೆಂಟ್ ಆಗಿರಬೇಕು, ಕರೆಕ್ಟ್ ಆಗಿರಬೇಕು ಅಂಥದ್ದು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅವರಲ್ಲಿ ಸ್ಪೆಸಿಫೈ ಮಾಡಿಲ್ಲ ಎನಿಥಿಂಗ್ ವಿಚ್ ಇಸ್ ಫ್ರಮ್ NCERT ಅಂತ ಹೇಳಿ. ಸೊ ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ನೀವು ಯಾವುದಾದ್ರೂ ರಿಲೆವೆಂಟ್ ಆಗಿರುವ ಎಕ್ಸಾಂಪಲ್ಸ್ ಬರೆದ್ರೂ ಕೂಡ ಅದು ಕರೆಕ್ಟ್ ಆಗಿರುವ ಆನ್ಸರೇ ಆಗಿರುತ್ತೆ. ಡಬಲ್ ಡಿಸ್ಪ್ಲೇಸ್ಮೆಂಟಿಗೆ ಅವ್ರು ಚೂಸ್ ಮಾಡಿರುವಂಥದ್ದು ಬೇರಿಯಂ ಸಲ್ಫೇಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ಇಲ್ಲೂ ಕೂಡ ನೀವು ಯಾವುದೇ ಆನ್ಸರ್ನೂ ಕೂಡ ಬೇಕಾದರೂ ಬರ್ಕೊಳ್ಬೋದು ಅಂತ ಹೇಳಿ. ನೆಕ್ಸ್ಟ್ 3 ಮಾರ್ಕ್ ಇದು ನೆಕ್ಸ್ಟ್ ಕ್ವೆಶನ್ ನೋಡಿ. ಎಲೆಕ್ಟ್ರೋಲಿಸಿಸ್ ಆಫ್ ಬ್ರೈನ್ ಸೊಲ್ಯೂಷನ್ ತೊಗೊಂಡಿದ್ದಾರೆ ಅವರು. ಟೈಟಾನಿಯಂ ಆ್ಯನೋಡ್, ಮೈಲ್ಡ್ ಸ್ಟೀಲ್ ಕ್ಯಾಥೋಡ್, ಡಿಫ್ರೆಂಟ್ ಆ್ಯನೋಡ್ ತೊಗೊಂಡಿದ್ದಾರೆ. ಆ್ಯನೋಡಿಗೆ ಪಾಸಿಟಿವ್ ಕನೆಕ್ಷನ್ ಇದೆ, ನೆಗೆಟಿವ್ ಕನೆಕ್ಷನ್ ಕ್ಯಾಥೋಡಿಗಿದೆ. ಅವ್ರು ಕೇಳಿರೋ ಸಿಂಪಲ್ ಕ್ವೆಶನ್ ಅಂದರೆ, ನೀವು ಸೋಡಿಯಂ ಕ್ಲೋರೈಡನ್ನು ನೀವು ಕರೆಂಟ್ ಪಾಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯಾವ ಗ್ಯಾಸ್ ಆ್ಯನೋಡಿಗೆ ಬರುತ್ತೆ, ಕ್ಯಾಥೋಡಿಗೆ ಬರುತ್ತೆ ಈ ಸೆಟಪ್ಪಲ್ಲಿ, ಇದಕ್ಕೆ 1 ಮಾರ್ಕ್. ಓಕೆನಾ. ನೇಮ್ ದ ಪ್ರಾಸೆಸ್ ದಟ್ ಆಕರ್ಸ್ ವೈ ಇಟ್ ಇಸ್ ಕಾಲ್ಡ್ ಸೊ, ಇಲ್ಲಿ 1 ಮಾರ್ಕ್ ಆಯಿತು. ನೆಕ್ಸ್ಟ್ ಇಲಸ್ಟ್ರೇಟ್ ದ ರಿಯಾಕ್ಷನ್ ಆಫ್ ದ ಪ್ರಾಸೆಸ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ರಿಯಾಕ್ಷನ್, ಅಲ್ಲಿ ರಿಯಾಕ್ಷನ್ ಬರೀರಿ ಅಂತ ಹೇಳಿ ಇಲ್ಲಿ 1 ಮಾರ್ಕ್ ಆಯಿತು. ಸೊ ಯಾವ ಗ್ಯಾಸ್ ತಗೊಳ್ತೀರಾ, ಆ್ಯನೋಡ್ ಅಂತ ಹೇಳಿದರೆ ಆ್ಯನಯಾನ್ ಕ್ಲೋರಿನ್ ಗ್ಯಾಸ್ ಹೋಗುತ್ತೆ, ಕ್ಯಾಥೋಡಲ್ಲಿ ಕ್ಯಾಟಯಾನ್ H2 ಗ್ಯಾಸ್ ರಿಲೀಸ್ ಆಗುತ್ತೆ. H+ is a cathode, cation, H2 is a cathode gas ಆ ಥರ. ಸೊ ಇಲ್ಲಿ ಈಸಿಯಾಗಿ ನಿಮಗೆ 1 ಮಾರ್ಕ್ ಸಿಗುತ್ತೆ, ಹಾಫ್ ಮಾರ್ಕ್ ಫಾರ್ 1 ಗ್ಯಾಸ್, ಹಾಫ್ ಮಾರ್ಕ್ ಫಾರ್ ಆ್ಯನ್ ಅದರ್ ಗ್ಯಾಸ್. ನೆಕ್ಸ್ಟ್ ನೇಮ್ ದ ಪ್ರಾಸೆಸ್, ಕ್ಲೋರ್ ಆಲ್ಕಲಿ ಅಂತ ಹೇಳಿ ಕರೀತಾರೆ. ಯಾಕೆ, ಬಿಕಾಸ್ ಕ್ಲೋರಿನ್ ಗ್ಯಾಸ್ ಫಾರ್ಮ್ ಆಯಿತು, ಆಲ್ಕಲಿ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ಆಲ್ಕಲಿ ಕೂಡ ಫಾರ್ಮ್ ಆಯಿತು, ಹೆನ್ಸ್ ಯು ಕಾಲ್ ದ ಪ್ರಾಸೆಸ್ ಆಸ್ ಕ್ಲೋರ್ ಆಲ್ಕಲಿ. ನೆಕ್ಸ್ಟ್ ಇಲಸ್ಟ್ರೇಟ್ ದ ರಿಯಾಕ್ಷನ್ ಆಫ್ ದ ಪ್ರಾಸೆಸ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಸೊ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ನೀಟಾಗಿ ಆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಮೆನ್ಷನ್ ದಟ್ ಇಟ್ ಹ್ಯಾಸ್ ಟು ಹ್ಯಾಪನ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಲ್ಲಿ ಫಿಸಿಕಲ್ ಸ್ಟೇಟನ್ನು ಮರೆಯದೆ ನೀಟಾಗಿ ಬ್ಯಾಲೆನ್ಸ್ ಮಾಡಿ. ಆ್ಯಂಡ್ ದಿಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರಿಯಾಕ್ಷನ್. ಈ ರಿಯಾಕ್ಷನ್ ಬೇಸ್ಡಲ್ಲಿ ನಿಮಗೆ 1 ಮಾರ್ಕ್ ಕೇಳ್ತಾರೆ. ಐಡೆಂಟಿಫೈ ದ ಪ್ರಾಪರ್ ರಿಯಾಕ್ಷನ್ ವಿಚ್ ಹ್ಯಾಸ್ ಪ್ರಾಪರ್ ಫಿಸಿಕಲ್ ಸ್ಟೇಟ್ ಅಂತ ಹೇಳಿಬೇಕಾದ್ರೆ ಈ ರಿಯಾಕ್ಷನನ್ನೇ ಇಟ್ಕೊಂಡು ಮಲ್ಟಿಪಲ್ ಚಾಯ್ಸಿಗೆ ಆಬ್ಜೆಕ್ಟಿವ್ ಟೈಪಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಈ ರಿಯಾಕ್ಷನಿಂದು ಫಿಸಿಕಲ್ ಸ್ಟೇಟನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಈ ಥರ 3 ಮಾರ್ಕ್ಸ್ ಕ್ವೆಶನ್ ಕೇಳಿದರು. ಓಕೆ, ನೆಕ್ಸ್ಟ್ ಬಂದು ಅಲ್ಲಿ ಚಾಯ್ಸ್ ನಿಮಗೆ ಇರಲಿಲ್ಲ 3 ಮಾರ್ಕ್ ಕ್ವೆಶನಲ್ಲಿ, ಈ 2 3 ಮಾರ್ಕ್ ಕ್ವೆಶನ್ಸ್ನ ಕೇಳಿರ್ತಾರೆ ಅವರು. ನೆಕ್ಸ್ಟ್ ಸೃಷ್ಟಿ ಹೀಟೆಡ್ ಎಥನಾಲ್ ವಿತ್ ಅ ಕಂಪೌಂಡ್ ಎ. ಈಗ ಇದೊಂದು 5 ಮಾರ್ಕ್ ಕ್ವೆಶನ್ಸ್ ನಾವು ಅಟೆಂಪ್ಟ್ ಮಾಡ್ತಾಯಿದ್ದೀವಿ ಕೆಮಿಸ್ಟ್ರಿಯಿಂದ. ಹೇಗೆ ಆನ್ಸರ್ಸ್ ಇರಬೇಕು ಅಂತ ಹೇಳುವುದನ್ನು ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್ ಇದು, ನೋಡ್ಕೊಳ್ಳಿ. ಎಥನಾಲನ್ನು ಒಂದು ಕಂಪೌಂಡ್ ಎ ಜೊತೆ ಟ್ರೀಟ್ ಮಾಡ್ತಾರೆ. ಓಕೆ, ಪ್ರೆಸೆನ್ಸ್ ಆಫ್ ಫ್ಯೂ ಡ್ರಾಪ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್, ಒಂದು ಸ್ವೀಟ್ ಸ್ಮೆಲ್ಲಿಂಗ್ ಕಂಪೌಂಡ್ ಬಿ ಫಾರ್ಮ್ ಆಗುತ್ತೆ ಇಲ್ಲಿ. ಆಮೇಲೆ ಅದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ಸಿ ಸಿಗುತ್ತೆ. AC ಯಾವುದು ಅಂತ ಹೇಳಬೇಕು, ಮತ್ತು A ಆ್ಯಂಡ್ B ಇದು ಯೂಸಸ್ನ ಹೇಳಬೇಕು. ಅದರ ಜೊತೆಗೆ ರೈಟ್ ದ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಡ್ ಆ್ಯಂಡ್ ನೇಮ್ ದ ರಿಯಾಕ್ಷನ್ಸ್. ಯಾವುದೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗಿತ್ತು ಅದನ್ನು ಬರೀರಿ ಮತ್ತು ನೇಮ್ ಮಾಡಿ ಆ ರಿಯಾಕ್ಷನ್ಸನ್ನು ಅಂತ ಹೇಳ್ಕೊಂಡು. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ಈ ರಿಯಾಕ್ಷನ್ ನೀವು ನೆನ್ಪಿಟ್ಕೊಳ್ಳೇಬೇಕು. ಆಲ್ಕೋಹಾಲ್ನ C2H5 ಬರಿಬೋದು ಅಲ್ವಾ. ಇದು ಯಾವಾಗ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೋ, ನಾನು ಆ್ಯಸಿಡನ್ನು ಉಲ್ಟಾ ಬರಿತೀನಿ, CH3COOH ಅಂತ ಹೇಳಿ. ಯಾವಾಗ ಈ ಥರ ರಿಯಾಕ್ಟ್ ಆಗುತ್ತೋ ಅಲ್ಲೇನಾಯಿತು, ಎಸ್ಟರ್ ಫಾರ್ಮ್ ಆಗುತ್ತೆ. ಸೊ ಎಸ್ಟರನ್ನು ಹೇಗೆ ಬರಿತೀರಾ, C2H5O, ಇಲ್ಲಿ C ಡಬಲ್ ಬಾಂಡ್ ಇದೆಯಲ್ವಾ, ಎಸ್ಟರ್ ಬರೆದ್ರಿ. ಇದು ನಿಮ್ಮದು ಕಂಪೌಂಡ್ ಬಿ. ಈ ಆ್ಯಸಿಡ್ ಇದೆಯಲ್ಲ ಇದು A. ಇದ್ರ ಜೊತೆಗೆ ನೀವೇನು ರಿಮೂವ್ ಮಾಡಿರ್ತೀರಾ, ವಾಟರ್. ಯಾರ ಪ್ರೆಸೆನ್ಸಲ್ಲಿ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ದು ಪ್ರೆಸೆನ್ಸಲ್ಲಿ. ಈ ರಿಯಾಕ್ಷನ್ದು ಹೆಸರೇನು, ಎಸ್ಟರಿಫಿಕೇಷನ್. ನಾನು ರಿಯಾಕ್ಷನ್ ಅಷ್ಟೇ ಫೋಕಸ್ ಮಾಡ್ತಾಯಿದ್ದೀನಿ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನಾನು ಹೇಳ್ತೀನಿ ನಿಮಗೆ. ಒಂದಾಯಿತು. ಅವ್ರು ಮತ್ತೆ ಹೇಳ್ತಾರೆ ಬಿಯನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತಾರೆ ಅಂತ ಹೇಳಿ. ಸೊ C2H5O
O C ಡಬಲ್ ಬಾಂಡ್ O CH3. ಇದನ್ನು ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀರಾ ಅಂದ್ಕೊಳ್ಳಿ. ತುಂಬ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಈ ಆ್ಯಸಿಡ್ ಪಾರ್ಟ್ ಇದೆಯಲ್ಲ CH3CO, ಇದಿಷ್ಟು ಆ್ಯಸಿಡಿಂದ ಬಂದಿರೋದು, ಇದಿಷ್ಟು ಆಲ್ಕೋಹಾಲಿಂದ ಬಂದಿರೋದು. ಆಲ್ಕೋಹಾಲಿಗೆ ನೀವು ಒಂದು ಹೈಡ್ರೋಜನ್ ಹಾಕ್ಬಿಡಿ, ಈ ಹೈಡ್ರೋಜನನ್ನು ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಆಲ್ಕೋಹಾಲ್ ಬ್ಯಾಕ್ ಸಿಗುತ್ತೆ. C2H5OH ನೀವೇನು ತೊಗೊಂಡಿರ್ತೀರ ಅದು ಸಿಗುತ್ತೆ. ನಿಮ್ಗೇನು ಉಳ್ಕೊಳ್ತಿಲ್ಲಿ CH3 C ಡಬಲ್ ಬಾಂಡ್ ಉಳ್ಕೊಳ್ತಲ್ವ, ಅದಕ್ಕೆ ONA ಫಿಕ್ಸ್ ಮಾಡಿ. ಇಲ್ಲಿ ಬಾಂಡ್ ಬ್ರೇಕ್, ಶೇರಿಂಗ್ ಆಫ್ ಎಲೆಕ್ಟ್ರಾನ್, ಎಲ್ಲಿ ಪಾಸಿಟಿವ್ ಎಲ್ಲಿ ನೆಗೆಟಿವ್ ಅದು ನಿಮಗೆ ಡೀಟೇಲಾಗಿ ಗೊತ್ತಿದೆ ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್. ನಾನು ಅದನ್ನು ನೀಟಾಗಿ ನಂದು ಒನ್ ಶಾರ್ಟ್ ಲೆಕ್ಚರರ್ ಕಾರ್ಬನ್ ಆ್ಯಂಡ್ ಕಂಪೌಂಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಪೋಸ್ ನಿಮಗೆ ಅದು ಅರ್ಥ ಆಗ್ತಾಯಿಲ್ಲ, ಬಾಂಡ್ ಬ್ರೇಕಿಂಗ್ ಆ್ಯಂಡ್ ಬಾಂಡ್ ಮೇಕಿಂಗ್ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಸಿಂಪಲಾಗಿ ಈಗೂ ನೆನ್ಪಿಟ್ಕೊಳ್ಬೋದು. CH3 C ಡಬಲ್ ಬಾಂಡ್ ONA ಅಂತ ಹೇಳಿ. ಸೊ ಇದು ಸೋಡಿಯಂ ಸಾಲ್ಟ್ ಆಫ್ ಆಸಿಟಿಕ್ ಆ್ಯಸಿಡ್, ಇದು ಆಲ್ಕೋಹಾಲ್ ನಿಮಗೆ ವಾಪಸ್ ಸಿಗುತ್ತೆ. ಸೊ ದಿಸ್ ವಿಲ್ ಬಿ ಯೋರ್ C. ಕಂಪೌಂಡ್ C ಏನು ಫಾರ್ಮ್ ಆಗುತ್ತೆ ಇದು C ಆಗಿರುತ್ತೆ. ಇವಾಗ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಿಗೆ ಒಂದ್ಸಲ ಚೆಕ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹೇಗೆ ಫಾರ್ಮ್ ಆಗಿದೆ ಅಂತ ಹೇಳಿ. ಸೊ A ಅಂತ ಹೇಳೋದು ಎಥನೋಯಿಕ್ ಆ್ಯಸಿಡ್ ಆಗುತ್ತೆ. ಯಾವುದೇ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕೂಡ ಹಾಕ್ಬೋದು ಅಂತ ಹೇಳಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಕೊಟ್ಟಿದ್ದಾರೆ. C ಅಂತ ಹೇಳೋದು ಯಾವುದು, ಸೋಡಿಯಂ ಸಾಲ್ಟ್ ಆಫ್ ಎಥನೋಯಿಕ್ ಆ್ಯಸಿಡ್. ಹಾಗಾಗಿ ಅಲ್ಲಿ ನಾನು ಆ ಒಂದು ವೇಯಲ್ಲಿ ಬಾಂಡನ್ನು ಬ್ರೇಕ್ ಮಾಡಿದ್ದೀನಿ. ಅದರದ್ದು ಡೀಟೇಲಿಂಗ್ ಪಾರ್ಟ್ ನೀವು ಹೈಯರ್ ಕ್ಲಾಸಸಲ್ಲಿ ಓದ್ತೀರಾ. ದೆರ್ ಇಸ್ ಅ ಮೋರ್ ಲಾಜಿಕಲ್ ವೇ ಟು ಅಂಡರ್ಸ್ಟ್ಯಾಂಡ್ ಹೌ ಅ ಕೆಮಿಕಲ್ ಬಾಂಡ್ ಇಸ್ ಬ್ರೇಕಿಂಗ್ ಅಂತ ಹೇಳ್ಕೊಂಡು, ಇದಕ್ಕಿಂತ ನೀವು ಇನ್ನೂ ಲಾಜಿಕಲ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ತೀರಾ. ಅಲ್ಲಿ ಸಿಂಪಲಾಗಿ ಇಟ್ಕೊಳ್ಳಿ. ಇವಾಗ ಯಾವುದೇ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಳ್ಬೋದು. ಎಸ್ಟರ್ ಬಂದುಬಿಟ್ಟು ಒಂದು ಕಂಪೌಂಡನ್ನು ಸೋಡಿಯಂ ಎಥನೋವೇಟ್ ಅಂತಲೂ ಕೂಡ ಹೇಳ್ತೀರಾ ನೀವು. ಸೋಡಿಯಂ ಸಾಲ್ಟ್ ಆಫ್ ಎಥನೋಯಿಕ್ ಆ್ಯಸಿಡನ್ನು ಸೋಡಿಯಂ ಎಥನೋವೇಟ್ ಅಂತ ಹೇಳಿ ಅಡ್ರೆಸ್ ಮಾಡಿದ್ರೂ ಕೂಡ ನಿಮಗೆ ಅಲ್ಲಿ ಏನು ಸಿಗುತ್ತೆ, ½ ಮಾರ್ಕ್ ಸಿಗುತ್ತೆ ಫಾರ್ ಐಡೆಂಟಿಫೈಯಿಂಗ್ ವಾಟ್ ಇಸ್ A and C ಅಂತ ಹೇಳಿ. ನೆಕ್ಸ್ಟ್ A ಮತ್ತು B. A ಗೊತ್ತಿದೆ, ಆ್ಯಸಿಡನ್ನು ನೀವು ವಿನೆಗರ್ ಮತ್ತು ಪ್ರಿಸರ್ವೇಟಿವಲ್ಲಿ ಯೂಸ್ ಮಾಡ್ತೀರಾ. B ಅನ್ನು ಎಸ್ಟರ್ ಅಲ್ವಾ, ಅದು ಗುಡ್ ಸ್ಮೆಲ್ಲಿಂಗ್ ಕಂಪೌಂಡ್, ಪರ್ಫ್ಯೂಮ್ ಅಥವಾ ಫ್ಲೇವರಿಂಗ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿ. ಸೊ ರಿಯಾಕ್ಷನ್ಸ್ ಏನು ಬರೆದ್ರಿ ಇಲ್ಲಿ, ಸೇಮ್ ಥಿಂಗ್. ಆ್ಯಸಿಡ್ ತೊಗೊಂಡ್ರಿ, ಆಲ್ಕೋಹಾಲ್ ತೊಗೊಂಡ್ರಿ, ಎಸ್ಟರ್ ಬಂತು. ಸೊ ಯು ಕಾಲ್ ದಟ್ ರಿಯಾಕ್ಷನ್ ಆಸ್, ಯು ನೇಮ್ ದ ರಿಯಾಕ್ಷನ್ ಆಸ್ ಎಸ್ಟರಿಫಿಕೇಷನ್ ರಿಯಾಕ್ಷನ್. ಸೆಕೆಂಡಲ್ಲಿ ಎಸ್ಟರ್ ತೊಗೊಂಡು ಬೇಸ್ ತೊಗೊಳ್ತೀರಾ, ಬೇಸನ್ನು ಎಸ್ಟರ್ ಜೊತೆ ಟ್ರೀಟ್ ಮಾಡ್ತೀರಾ, ನಿಮಗೆ ವಾಪಸ್ ಏನು ಸಿಕ್ತು, ಸೋಡಿಯಂ ಸಾಲ್ಟ್ ಆಫ್ ಆ್ಯಸಿಡ್ ಸಿಕ್ತು, ಆಲ್ಕೋಹಾಲ್ ಸಿಕ್ತು. ಇದು ನಿಮ್ಮದು C ಆಗಿತ್ತು, ಇದು A ಆಗಿತ್ತು, ಆ್ಯಂಡ್ ದಿಸ್ ವಾಸ್ ಯೋರ್ B. ಈ ರಿಯಾಕ್ಷನ್ಸ್ ಎಷ್ಟು ಬರೆದ್ರೆ ಯು ವಿಲ್ ಗೆಟ್ ಫಾರ್ ಈಚ್ ಸ್ಟೆಪ್ ಆಫ್ ದ ರಿಯಾಕ್ಷನ್ 1 ಮಾರ್ಕ್ ಆ್ಯಂಡ್ 1 ಮಾರ್ಕ್. ಸೊ ಟೋಟಲ್ ಹೇಗಾಯಿತು, ಅದು ಅಪ್ಲಿಕೇಶನ್ಗೆ 2 ಮಾರ್ಕ್ಸ್ ಆಯಿತು. 2 ಸ್ಟೆಪ್ಸ್ ಆಫ್ ರಿಯಾಕ್ಷನ್. ಯಾವುದೆಲ್ಲ ರಿಯಾಕ್ಷನ್, ಎಸ್ಟರಿಫಿಕೇಷನು, ಸಪೋನಿಫಿಕೇಷನ್, 2 ಸ್ಟೆಪ್ ಆಫ್ ರಿಯಾಕ್ಷನ್ಸ್ ಅಷ್ಟೇ ಅವ್ರು ಕೇಳಿರೋದು. ಆ 2 ಎಸ್ಟರಿಫಿಕೇಷನ್ಗೂ ಸಪೋನಿಫಿಕೇಷನ್ಗೂ 1 ಮಾರ್ಕ್ ಅಲ್ಲಿ ಮೆನ್ಷನ್ ಮಾಡಿ, ಎಸ್ಟರಿಫಿಕೇಷನ್ ಆ್ಯಂಡ್ ಸಪೋನಿಫಿಕೇಷನ್ ಅಂತ ಹೇಳಿ ದೆನ್ ರೈಟ್ ದ ರಿಯಾಕ್ಷನ್. ಇಲ್ಲಿ ಒಂದು ಕನ್ಫ್ಯೂಷನ್ ಅರೈಸ್ ಆಗುತ್ತೆ, ಯಾಕೆಂದರೆ ಈ ಆ್ಯಸಿಡಿದು ಕೆಮಿಕಲ್ ಪ್ರಾಪರ್ಟೀಸನ್ನು ಸಿಲೆಬಸ್ಸಿಂದ ಅವರು ರಿಮೂವ್ ಮಾಡಿದರು. ಬಟ್ ನಾನು ನನ್ನ ವೀಡಿಯೋದಲ್ಲಿ ಹೇಳಿದ್ದೆ ಸ್ಟ್ರೆಸ್ ಆನ್ ದ ಕೆಮಿಕಲ್ ರಿಯಾಕ್ಷನ್. ಅವ್ರು ಕೇಳಿದ್ರು ಕೇಳ್ಬೋದು, ಸಿನ್ಸ್ ದೇ ಹ್ಯಾವ್ ಇನ್ಕ್ಲೂಡೆಡ್ ಇನ್ ದ ಸ್ಯಾಂಪಲ್ ಪೇಪರ್. ಅದನ್ನ ಸ್ವಲ್ಪ ಒಂದು ಗಮನ ಹರಿಸಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಅದು ಇಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಸಿಡಿದು ಬರೀ ಫಿಸಿಕಲ್ ಪ್ರಾಪರ್ಟೀಸ್ ಅಷ್ಟೇ ನೋಡ್ಕೊಳ್ಬೇಡಿ, ಕೆಮಿಕಲ್ ಪ್ರಾಪರ್ಟೀಸ್ಗೂ ಕೂಡ ಫೋಕಸ್ ಮಾಡಿ. ಓಕೆ, ಸೆಕೆಂಡ್ ಒಂದು ಕ್ವೆಶನ್ ಇತ್ತು ಇಲ್ಲಿ, ಯಾವುದದು, ವಾಟ್ ಇಸ್ ದ ರೋಲ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ವೆನ್ ಇಟ್ ಇಸ್ ಹೀಟೆಡ್ ವಿತ್ ಎಥನಾಲ್ ಎಟ್ 443 ಕೆಲ್ವಿನ್, ಗಿವ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಅಂತ ಹೇಳ್ಕೊಂಡು. ಸೊ ಇಲ್ಲಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಅವ್ರು ಕರೆಕ್ಟಾಗಿ ಕೊಟ್ಟಿದ್ದಾರೆ. ರೋಲ್ ಅಂತ ಹೇಳಿದರೆ ಅದು ಹೈಡ್ರೇಟಿಂಗ್ ಏಜೆಂಟ್, ಅದನ್ನ ಐಡೆಂಟಿಫೈ ಮಾಡಿದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ರಿಯಾಕ್ಷನ್ ಅಂತ ಹೇಳೋದು ನೀವು ಕಲ್ತಿದ್ದೀರಾ, ಆಲ್ಕೋಹಾಲಿಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಎಟ್ 443, ಅದು ಅಬೌವ್ ದಿ ಆರೋ ಮಾರ್ಕ್ ಬರೀಬೇಕು ನೀವು. ಬರೆದ್ರೆ C2H4 ಈಥೀನ್ ಸಿಗುತ್ತೆ ಆ್ಯಂಡ್ ವಾಟರ್. ಇದು ಡಿಹೈಡ್ರೇಷನ್ ರಿಯಾಕ್ಷನ್ ಅಲ್ವಾ. ಸೊ ಸೇಮ್ ಡಿಹೈಡ್ರೇಷನ್ ರಿಯಾಕ್ಷನನ್ನು ಅವರು ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ಗಿವ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಅಂತ ಹೇಳಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ನೀವು ಓದಿರ್ತೀರ, CH3 CH2OH heating at 443 Kelvin in the presence of concentrated sulfuric acid. ನಿಮಗೇನು ಸಿಗುತ್ತೆ, ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಸಿಗುತ್ತೆ ಪ್ಲಸ್ ವಾಟರ್. ಇಲ್ಲಿ OH ಹೊರಟೋಗುತ್ತೆ, ಇಲ್ಲಿಂದ ಈ ಮಾಲಿಕ್ಯೂಲಲ್ಲಿ ಒಂದು ಹೈಡ್ರೋಜನ್ ಕೂಡ ಹೊರಟೋಗುತ್ತೆ ಬೈ ಶಿಫ್ಟಿಂಗ್ ದ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್. ಸೊ ಅದಷ್ಟು ಫಸ್ಟ್ ಇದು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಬಿದು ನೀವು ನೋಡ್ತಾ ಇದ್ದೀರಾ, ಎಥೆನಾಲ್ 2 ಟೆಸ್ಟ್ ಟ್ಯೂಬ್ ತೊಗೊಳ್ತೀರಾ. ಒಂದು ಆಲ್ಕೋಹಾಲ್ ಇರುತ್ತೆ, ಎಥೆನಾಲ್ ಇರುತ್ತೆ, ಇನ್ನೊಂದು ವಿನೆಗರ್ ಅಥವಾ ಆ್ಯಸಿಡ್ ಇರುತ್ತೆ, ಆ್ಯಸಿಟಿಕ್ ಆ್ಯಸಿಡ್ ಇರುತ್ತೆ. ಓಕೆ,
ಇದರಲ್ಲಿ 2 ಕಂಪೌಂಡನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂತೇಳಿ. ತುಂಬ ಸಿಂಪಲ್. ನೀವು ಬೇಕಿಂಗ್ ಸೋಡಾ ತೊಗೊಂಡು 2 ಕಂಪೌಂಡ್ಗೂ ಹಾಕಿ 2 ಕಂಪೌಂಡಲ್ಲಿ ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ನಿಮಗೆ ಎಫರ್ವೆಸೆನ್ಸ್ ಬಂದುಬಿಟ್ಟು ಆ್ಯಸಿಡಲ್ಲಿ ಸಿಗುತ್ತೆ. ಬಿಕಾಸ್ ಆ್ಯಸಿಡ್ ಕ್ಯಾನ್ ರಿಯಾಕ್ಟ್ ವಿತ್ ಬೇಸ್ ಅಲ್ವಾ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಆ್ಯಸಿಡ್ ಕ್ಯಾನ್ ಇವಾಲ್ವ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಬಟ್ ವಿತ್ ಆಲ್ಕೋಹಾಲ್ ನೀವು ಯಾವುದೇ ರಿಯಾಕ್ಷನ್ಸನ್ನು ಫೈಂಡ್ ಔಟ್ ಮಾಡೋದಿಲ್ಲ. ಸೊ ಇಲ್ಲಿ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಇಕ್ವೇಷನ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಅದು ಮೆನ್ಷನ್ ಆಗಿರಲಿಲ್ಲ, ಸೊ ನಾನು ಇಲ್ಲಿ ಬರಿತಾ ಹೋಗ್ತೀನಿ. C2H5OH ಇದು ನಮ್ಮ ಆಲ್ಕೋಹಾಲ್, ಇದು ನಮ್ಮ ಬೇಕಿಂಗ್ ಸೋಡಾ NaHCO3 ಜೊತೆ ಯಾವುದೇ ರಿಯಾಕ್ಷನ್ಸ್ನ ತೋರಿಸಲ್ಲ. ಸೊ ಯು ಕ್ಯಾನ್ ಸಿಂಪ್ಲಿ ರೈಟ್ ಓವರ್ ದೇರ್ ಆ್ಯಸ್ ನೋ ರಿಯಾಕ್ಷನ್. ಓಕೆ, ನೆಕ್ಸ್ಟ್ C2H5 ಏನು ಬರಿಬೋದು ಇಲ್ಲಿ, ಆ್ಯಸಿಡ್ದು ಫಾರ್ಮುಲಾವನ್ನು ನೀವು ರೆಪ್ರೆಸೆಂಟ್ ಮಾಡಿ. CH3COOH ಪ್ಲಸ್ ಇಲ್ಲಿಂದ ನೀವು ಕಂಟಿನ್ಯೂ ಮಾಡಿ ಬೇಕಿಂಗ್ ಸೋಡಾವನ್ನು ಬರೀರಿ NaHCO3 ಅಂತ ಹೇಳಿ. ಬೇಕಿಂಗ್ ಸೋಡಾವನ್ನು ಬರೆದ್ರೆ ನಿಮ್ಗೇನು ಸಿಗುತ್ತೆ, ಫಸ್ಟಿಗೆ ಸೋಡಿಯಂ ಸಾಲ್ಟ್ ಆಫ್ ಆ್ಯಸಿಡ್ ಸಿಗುತ್ತೆ. ಜಾಗದಲ್ಲಿ ನೀವು Naವನ್ನು ಬರೀತೀರಾ. ಸಾಲ್ಟ್ ಇಸ್ ದ ಫಸ್ಟ್ ಪ್ರಾಡಕ್ಟ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ವಾಟರ್. ಓಕೆ, ಸೊ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ತೆಗಿತೀರಾ, ಈ H ಜಾಗದಲ್ಲಿ ಸೋಡಿಯಮನ್ನು ಪುಷ್ ಮಾಡ್ತೀರಾ. ಇಲ್ಲಿಂದ ಅಲ್ಲ, ಆ್ಯಕ್ಚುಲಿ ತೆಗೆಯುವಂಥ ಕಾರ್ಬನ್ ಡೈಆಕ್ಸೈಡ್. ಟು ಬಿ ವೆರಿ ಪ್ರಿಸೈಸ್, ಈ CO3 ಇಂದ CO2 ಅನ್ನು ಮೆನ್ಷನ್ ಮಾಡ್ತೀರಾ. H ಜಾಗದಲ್ಲಿ ಸೋಡಿಯಮನ್ನು ಹಾಕ್ತೀರಾ, ಮಿಕ್ಕಿದ ಒಂದು ಆಕ್ಸಿಜನ್, ಈ ಹೈಡ್ರೋಜನ್ ಎಲ್ಲ ಸೇರಿ ವಾಟರ್ ಆಗಿ ಹೊರಗಡೆ ಬರುತ್ತೆ. ಇದು ಕೆಮಿಕಲ್ ರಿಯಾಕ್ಷನ್ ಟು ಡಿಫ್ರೆನ್ಷಿಯೇಟ್ ಬೋತ್ ದ ಸಬ್ಸ್ಟೆನ್ಸಸ್. ಓಕೆ, ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ. ಅಲ್ಲಿಗೆ ಕೂಡ ಎಷ್ಟಾಯಿತು, 2 ಮಾರ್ಕ್ಸ್ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೇಸ್ ಸ್ಟಡಿ ಬೇಸ್ಡ್ ಕ್ವೆಶನ್ಸ್. ಇದು 4 ಮಾರ್ಕ್ಸಿಗೆ ಪ್ರತಿ ಸೆಗ್ಮೆಂಟಿಂದ ಒಂದು ಕ್ವೆಶನ್ ಇದ್ದೇ ಇರುತ್ತೆ, ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ. ನೀವು ಕ್ವೆಶನ್ಸ್ನೊಂದು ಡೀಟೇಲ್ ಆಗಿ ಓದಿ. ಸೊ ಐ ವಿಲ್ ಬಿ ಗೋಯಿಂಗ್ ಟು ದ ಸೈಡ್ ಆಫ್ ದ ಸ್ಕ್ರೀನ್. 2 ಸ್ಟೂಡೆಂಟ್ ಇರ್ತಾರೆ, ಸ್ಟೂಡೆಂಟ್ A ಮತ್ತು ಸ್ಟೂಡೆಂಟ್ B. ಸ್ಟೂಡೆಂಟ್ A ನೇಲ್ ತೊಗೊಳ್ತಾರೆ, ಆಣಿ ಅಂತ ಹೇಳ್ಬೋದು. ತಿನ್ ಪ್ಲೇಟನ್ನು ಸ್ಟೂಡೆಂಟ್ B ತೊಗೊಳ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಮಾಯ್ಸ್ಟೆಡ್ ಏರಲ್ಲಿ, ಮಾಯ್ಶ್ಚರ್ ವಾಟರ್ ಅಥವಾ ಏರಲ್ಲಿ ಈ 2 ಆಬ್ಜೆಕ್ಟನ್ನು ಇಟ್ಟು ಸುಮಾರು ದಿನ ಒಬ್ಸರ್ವ್ ಮಾಡ್ತಾರೆ. ಇಡೋಕ್ಕಿಂತ ಮುಂಚೆ ಒಂದಿಷ್ಟು ವೆಯ್ಟನ್ನು, ಆ ಆಬ್ಜೆಕ್ಟಿದು ವೆಯ್ಟ್ ಬಂದುಬಿಟ್ಟು 3 ಗ್ರಾಮ್ ಮತ್ತು 6 ಗ್ರಾಮ್ ಇರುತ್ತೆ. ಇಟ್ಟಾದ ನಂತರ ಅವರು ಏನೋ ಒಂದು ಸ್ವಲ್ಪ ಆಬ್ಜೆಕ್ಟ್ ಮೇಲೆ ಕುತ್ಕೊಂಡಿರೋದು ಡೆಪಾಸಿಷನ್, ಏನೋ ಒಂದು ಕೋಟಿಂಗ್ ಥರ ಅವ್ರನ್ನ ಒಬ್ಸರ್ವ್ ಮಾಡ್ತಾರೆ. ನಥಿಂಗ್ ಬಟ್ ಆ ಆಬ್ಜೆಕ್ಟಿಗೆ ಏನಾಗಿದೆ, ಅಲ್ಲಿ ಕೊರೋಷನ್ ಆಗಿದೆ. ಸೊ ಆಫ್ಟರ್ ಕೊರೋಷನ್ ಅವರು ಈ ಒಂದು ವೆಯ್ಟನ್ನು ಒಬ್ಸರ್ವ್ ಮಾಡ್ತಾರೆ ಇಬ್ಬರು ಕೂಡ. ಸೊ ಕ್ವೆಶನ್ಸ್ ಇದ್ರ ಮೇಲೆ ಬೇಸ್ಡ್ ಆಗಿರುತ್ತೆ ನಿಮಗೆ. ಫಸ್ಟ್ ಕ್ವೆಶನ್, ವಾಟ್ ಮೈಟ್ ಬಿ ದ ರೀಸನ್ ಫಾರ್ ವೇರಿಡ್ ಅಬ್ಸರ್ವೇಷನ್. ಸ್ಟೂಡೆಂಟ್ ಎಗೂ ಬಿಗೂ ಡಿಫ್ರೆಂಟ್ ವ್ಯಾಲ್ಯೂ ಸಿಗ್ತಲ್ವ, ಕೋಟಿಂಗ್ ಇದು ಟೋಟಲ್ ವ್ಯಾಲ್ಯೂ ಡಿಫ್ರೆಂಟ್ ಸಿಗ್ತಲ್ವ, ಯಾಕಿರ್ಬೋದು ಅಂತ ಹೇಳಿ. ದೆನ್ ಸೆಕೆಂಡ್ ಕ್ವೆಶನಲ್ಲಿ ಅವ್ರೇನು ಮಾಡ್ತಾರೆ ಅಂತ ಅವ್ರು ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಸೆಕೆಂಡ್ ಕ್ವೆಶನಲ್ಲಿ ಈ ಸೆಕೆಂಡ್ ಸೆಟಪ್ಪಲ್ಲಿ ಅಂದರೆ ಬೇರೆ ಸೆಟಪ್ ತೊಗೊಳ್ತಾರೆ ಅವರು. ಆ 2 ಆಬ್ಜೆಕ್ಟ್, ನೇಲ್ ಆಗಿರ್ಬೋದು ಅಥವಾ ತಿನ್ ಪ್ಲೇಟ್ ಆಗಿರ್ಬೋದು, ಚೆನ್ನಾಗಿ ಜಿಂಕನ್ನು ಕೋಟ್ ಮಾಡ್ಕೋತಾರೆ. ಅಟ್ಮಾಸ್ಫಿಯರ್ ವಿಚ್ ಇಸ್ ಹ್ಯಾವಿಂಗ್ ಮಾಯ್ಶ್ಚರಲ್ಲಿ ಇಡೋಕ್ಕಿಂತ ಮುಂಚೆ ಚೆನ್ನಾಗಿ ಜಿಂಕಲ್ಲಿ ಕೋಟ್ ಮಾಡಿ, ಡಿಪ್ ಮಾಡಿ, ನಂತರ ಕೊರೋಷನನ್ನು ಸ್ಟಾರ್ಟ್ ಮಾಡ್ತಾರೆ ಅವರು ಸ್ಟಡಿ ಮಾಡಲಿಕ್ಕೆ. ಬಟ್ ಅಲ್ಲಿ ಕೊರೋಷನ್ ಆಗಲ್ಲ. ಹಾಗಾದರೆ ಜಿಂಕ್ ಅಯೋನನ್ನು ಪ್ರೊಟೆಕ್ಟ್ ಮಾಡುವಂತಹ ಮೆಥಡನ್ನು ಏನು ಅಂತ ಹೇಳಿ ಕರಿತೀರಾ, ಅದು ನಿಮ್ಮ ಸೆಕೆಂಡ್ ಕ್ವೆಶನ್. ಅದಕ್ಕೆ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅವರು, ಬಟ್ ತುಂಬ ಸಿಂಪಲ್ ಕ್ವೆಶನ್. ಆ ಪ್ರಾಸೆಸ್ದು ಹೆಸರು ಏನು ಅಂತ ಹೇಳಿ. ಓಕೆ, ಥರ್ಡ್ ಕ್ವೆಶನ್ ಈ ಥರ ಇದೆ. In which of the following application of iron rusting will occur most? Support your answer with the valid reason. Setup A ಅಂತ ಹೇಳೋದು iron bucket, B ಅಂತ ಹೇಳೋದು electricity, C ಅಂತ ಹೇಳೋದು cable, iron hinges on a gate, gate ಬಗ್ಗೆ. D ಅಂತ ಹೇಳುವಂಥದ್ದು painted iron fence. ಸೊ ಫೆನ್ಸ್ ಇದೆ, ಬಕೆಟ್ ಇದೆ, ಮತ್ತು ಕೇಬಲ್ಸ್ ಇದೆ, ಗೇಟ್ ಇದೆ. ಇದರಲ್ಲಿ ಯಾವುದಕ್ಕೆ ಜಾಸ್ತಿ ರಸ್ಟಿಂಗ್ ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ತುಂಬ ಸಿಂಪಲ್, ನೋಡ್ತಾ ಹೋಗ್ತಿದ್ದೀರಾ. ಪ್ಯಾಟರ್ನ್, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಯಾವ ಥರ ಇದೆ ಅಂತೇಳಿ. ಫಸ್ಟ್ ಕ್ವೆಶನ್ ಇತ್ತು, 2 ಸ್ಟೂಡೆಂಟ್ಸಿಗೆ ಯಾಕೆ ಡಿಫ್ರೆಂಟ್ ಅಬ್ಸರ್ವೇಷನ್ ಸಿಕ್ತು ಅಂತ ಹೇಳಿ. ರಸ್ಟಿಂಗ್ ಆಕರ್ಸ್ ಇನ್ ಬೋತ್ A and B, ಸೊ ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ಮಾಸ್. 2ಕ್ಕೂ ಕೂಡ ರಸ್ಟಿಂಗ್ ಆಗ್ತಾ ಇದೆ, ಮಾಸ್ ಜಾಸ್ತಿ ಆಗ್ತಾ ಇದೆ. ಆ್ಯಸ್ ದ ಸರ್ಫೇಸ್ ಏರಿಯಾ ಆಫ್ ಬಿ ಅಂತ ಹೇಳಿದ್ರೆ ತಿನ್ ಪ್ಲೇಟ್ ಅಲ್ವಾ, ಅದ್ರದ್ದು ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಎಕ್ಸ್ಟೆಂಟ್ ಆಫ್ ರಸ್ಟಿಂಗ್ ಈಸ್ ಮೋರ್ ಅಂತ ಹೇಳಿ. 2 ಸ್ಟೂಡೆಂಟಿಗೆ ಡಿಫ್ರೆಂಟ್ ವ್ಯಾಲ್ಯೂ ಯಾಕೆ ಬಂತು, 2 ಕಡೆ ರಸ್ಟಿಂಗ್ ಆಗ್ತಾ ಇದೆ, ಬಟ್ ಬಿ ಅಲ್ಲಿ ಒಂದು ಎಕ್ಸ್ಟೆಂಟ್ ಆಫ್ ಕೊರೋಷನ್ ಜಾಸ್ತಿ ಇದೆ ಬಿಕಾಸ್ ಆಫ್ ದ ಹ್ಯೂಜ್ ಸರ್ಫೇಸ್ ಏರಿಯಾ ಅವೈಲಬಲ್. ಸೊ ಅಲ್ಲಿ ನಿಮಗೆ 1 ಮಾರ್ಕ್ ಸಿಗ್ತಾ. ನೆಕ್ಸ್ಟ್ ಗ್ಯಾಲ್ವನೈಸೇಷನ್,
ಜಿಂಕಿಂದ ಕೋಟ್ ಮಾಡ್ತಿರಲ್ಲ ಆ ಪ್ರಾಸೆಸ್ಗೆ ಏನು ಅಂತ ಹೇಳಿ ಕರೀತೀರ, ಗ್ಯಾಲ್ವನೈಸೇಷನ್ ಅಂತ ಹೇಳಿ ಕರೀತೀರ. ಅಲ್ಲಿ ನಿಮಗೆ 1 ಮಾರ್ಕ್ ಸಿಗುತ್ತೆ. ಅದನ್ನು ಆಯಿಲಿಂಗ್, ಗ್ರೀಸಿಂಗ್, ಪೇಂಟಿಂಗ್, ಎಲಾಯಿಂಗ್ ಯಾವುದರ ಮೂಲಕ ಬೇಕಾದರೂ ಮಾಡ್ಕೊಳ್ಬೋದು. ಹೌ ವಿಲ್ ಯು ಪ್ರಿವೆಂಟ್ ಅಂತ ಹೇಳಿ ಕೂಡ ಅವ್ರು ಕೇಳಿದರು. ನೇಮ್ ದ ಪ್ರಾಸೆಸ್, ಅದನ್ನು ಪ್ರಿವೆಂಟ್ ಮಾಡಲಿಕ್ಕಿರುವಂತಹ ಇನ್ನೂ 2 ಪ್ರಾಸೆಸನ್ನು ಹೇಳಿ ಅಂತ ಹೇಳಿ ಒಂದು ಅಡಿಷ್ನಲ್ ಕ್ವೆಶನ್ಸ್ನ ಅವ್ರು ಹಾಕಿದ್ರು ಇಲ್ಲಿ. ಗಿವ್ ಎನಿ 2 ಅದರ್ ಮೆಥಡ್ಸ್ ಆಫ್ ಪ್ರಿವೆಂಟಿಂಗ್ ರಸ್ಟಿಂಗ್ ಅಂತ ಹೇಳಿ. ಸೊ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀರಾ ಇಲ್ಲಿ. ಎಲಾಯಿಂಗ್, ಪೇಂಟಿಂಗ್, ಕ್ರೋಮಿಯಂ ಪ್ಲೇಟಿಂಗ್ ಯಾವ್ದು ಬೇಕಾದರೂ ನೀವು ಬರಿಬೋದು. ಇನ್ ಜನರಲ್ ಕೂಡ ಇದನ್ನ ಅಡ್ರೆಸ್ ಮಾಡ್ಬೋದು. ಸೊ ಫಾರ್ ದ್ಯಾಟ್ ಎನಿ 2 ಬರೆದ್ರೆ ½ ಮಾರ್ಕ್ ಈಚ್. ಸೊ ಅಲ್ಲಿಗೆ 1 ಮಾರ್ಕ್ ಆಯಿತು. ಓಕೆ, ಸೊ ಯಾಕೆ ಗ್ಯಾಲ್ವನೈಸೇಷನ್ಗೆ 1 ಮಾರ್ಕ್, ಎನಿ 2ಗೆ ಬರೆದಾಗ 1 ಮಾರ್ಕ್. ಸೊ ಟೋಟಲ್ ಎಷ್ಟಾಯ್ತು ಇಲ್ಲಿ? ಟೋಟಲ್ ಮಾರ್ಕ್ ವಿಲ್ ಬಿ 2. ಫಸ್ಟಿಗೆ ನೀವು ಆ ಮಾಸ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಬರೆದ್ರಿ, ಡ್ಯೂ ಟು ರಸ್ಟಿಂಗ್ ಅಂತ ಹೇಳಿ. ಯಾತಕ್ಕೋಸ್ಕರ ವೇರಿಯೇಷನ್ ಇದೆ ಅಂತ ಹೇಳಿ ಬರೆದ್ರಿ. ನಂತರ ಪ್ರಾಸೆಸ್ ಪ್ರೊಟೆಕ್ಷನ್ ಮೆಥಡ್ ಯಾವುದು, ಜಿಂಕ್ ಪ್ರೊಟೆಕ್ಷನ್ ಮೆಥಡ್ ಯಾವುದು ಅಂತ ಹೇಳಿ. ಆ್ಯಂಡ್ ಎನಿ 2 ಸ್ಟೆಪ್ಸ್. ಸೊ ದಿಸ್ ವಾಸ್ ದ ಥಿಂಗ್. ಆಮೇಲೆ ಲಾಸ್ಟ್ ಕ್ವೆಶನ್ ಇತ್ತಲ್ಲ, ಆ ಒಂದು ಫಿಗರ್ ಕೊಟ್ಬಿಟ್ಟು ಯಾವುದರಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ಅಲ್ಲಿ ಸಿ ಅಥವಾ ಅಯನ್ ಹಿಂಜಸ್ ಆನ್ ಅ ಗೇಟ್ ಅಂತ ಹೇಳಿ. ಅಯನ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಬೋತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಆ್ಯಸ್ ವೆಲ್ ಆಸ್ ಮಾಯಿಶ್ಚರ್ ಆ್ಯಂಡ್ ವಾಟರ್ ವೇಪರ್. ಸೊ ಗೇಟಲ್ಲಿ ನಿಮಗೆ ಹಿಂಜಸ್ ಆಫ್ ಅಯನ್, ಗೇಟಲ್ಲಿ ಗೇಟ್ ಇದು ಅಪ್ಲಿಕೇಶನ್ಸ್. ಇಫ್ ಯು ಯೂಸ್ ಅಯನ್ ದ ಫೆನ್ಸಸ್ ಆರ್ ಗೇಟ್, ನಾಟ್ ಫೆನ್ಸ್, ಆ್ಯಕ್ಚುಲಿ ಸೇಯಿಂಗ್ ಅಯನ್ ಹಿಂಜಸ್ ಆನ್ ಅ ಗೇಟಲ್ಲಿ ನಿಮಗೇನು ಸಿಗುತ್ತೆ, ಕೊರೋಷನ್ ಎಕ್ಸ್ಟೆಂಟ್ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ. ಬಿಕಾಸ್ ಆ ಹಿಂಜಸಲ್ಲಿ ಇಟ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಬೋತ್, ಆಕ್ಸಿಜನ್ ಇರುತ್ತೆ, ಮಾಯಿಶ್ಚರ್ ಕೂಡ ಇರುತ್ತೆ, ಎರಡೂ ಕೂಡ ಅಲ್ಲಿ ಕಾಂಟ್ಯಾಕ್ಟಿಂಗ್ ಇರುತ್ತೆ ಜಾಸ್ತಿ ಅಂತ ಹೇಳಿ. ಹಾಗಾದರೆ ಬೇರೆ ಇದರಲ್ಲಿ ಕಾಂಟ್ಯಾಕ್ಟಿಂಗ್ ಇರಲ್ವಾ? ಯು ಕ್ಯಾನ್ ಆಸ್ಕ್ ಮೀ ಅಯನ್ ಬಕೆಟ್ ಎಲೆಕ್ಟ್ರೋಪ್ಲೇಟೆಡ್ ವಿತ್ ಜಿಂಕ್ ಅಂತ ಹೇಳಿ. ಇಲ್ಲಿ ಜಿಂಕ್ ಕಾಂಟ್ಯಾಕ್ಟ್ ಇರುತ್ತೆ, ಅಯನ್ ಕಾಂಟ್ಯಾಕ್ಟ್ ಇರಲ್ಲ. ಹಾಗಾಗಿ ಇದು ಸೇಫ್, ಇದು ಬಕೆಟ್ ವಿತ್ ಜಿಂಕ್ ಇದು. ಓಕೆ, ಅಯನ್ ವಿತ್ ಜಿಂಕ್. ಸೊ ಇದು ಸೇಫ್ ಆಗಿರುತ್ತೆ. ಎಲೆಕ್ಟ್ರಿಸಿಟಿ ಕೇಬಲ್ಸ್ ಹ್ಯಾವಿಂಗ್ ಅಯನ್ ವೈರ್ಸ್ ಕವರ್ಡ್ ವಿತ್ ಅಲ್ಯೂಮಿನಿಯಂ. ಇಲ್ಲೇನಾಯಿತು, ಎಲೆಕ್ಟ್ರಿಸಿಟಿ ವೈರ್ ಏನಾಗಿದೆ ಅದು ಕಂಪ್ಲೀಟಾಗಿ ಕವರ್ ಆಗಿದೆ. ಸೊ ಅಲ್ಯೂಮಿನಿಯಂ ಮೇ ಬಿ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ಫಾರ್ಮ್ ಆದರೂ ಕೂಡ ಅದು ಬೂನ್, ಇಟ್ ಇಸ್ ನಾಟ್ ಅ ಬೇನ್, ಇಟ್ ಇಸ್ ಆ್ಯಕ್ಚುಲಿ ಅ ಬೂನ್. ಅದು ಪ್ರೊಟೆಕ್ಟ್ ಮಾಡುತ್ತೆ ಕೊರೋಷನನ್ನು. ಸೊ ಇಲ್ಲಿ ಅಲ್ಯೂಮಿನಿಯಂ ವಿಲ್ ಪ್ರೊಟೆಕ್ಟ್. ಪೇಂಟೆಡ್ ಅಯನ್ ಫಿನ್ಸ್, ಇದು ಅಯನ್ ಫಿನ್ಸ್ ಏನು ಅದು ರಫ್ ಆಗಿ ಎಕ್ಸ್ಪೋಜರ್ ಆಗಿಲ್ಲ, ಕಂಪ್ಲೀಟಾಗಿ ಎಕ್ಸ್ಪೋಜರ್ ಆಗಿಲ್ಲ, ಅದ್ರ ಮೇಲೆ ಪೇಂಟಿಂಗ್ ಆಗಿದೆ ಆಲ್ರೆಡಿ. ಸೊ ಅದು ಸೇಫ್ ಆಗಿದೆ ಅಲ್ಲಿ. ಬಟ್ ಎಲ್ಲಿ ಅಯನ್ ಇದು ಡೈರೆಕ್ಟ್ ಎಕ್ಸ್ಪೋಜರ್ ಇದೆ, ಗೇಟಲ್ಲಿ. ಸೊ ಗೇಟ್ ಹ್ಯಾಸ್ ಅಯನ್ ವಿಚ್ ಇಸ್ ನಾಟ್ ಬಿನ್ ಪ್ರೊಟೆಕ್ಟೆಡ್ ವಿತ್ ಎನಿ ಆಫ್ ದಿ ಅದರ್ ಮೆಟಲ್, ನೀದರ್ ಗ್ರೀಸಿಂಗ್ ನಾರ್ ಆಯಿಲಿಂಗ್ ಅಥವಾ ಪೇಂಟಿಂಗ್ ಕೂಡ. ಹಾಗಾಗಿ ದೇರ್ ಆರ್ ಮೋರ್ ಚಾನ್ಸಸ್ ಆಫ್ ಗೋಯಿಂಗ್ ಇನ್ ಟು ದ ರಸ್ಟ್ ವಿತ್ ಸಿ. ಸೊ ಈ ಕ್ವೆಶ್ಚನಿಗೆ ಅವರು 2 ಮಾರ್ಕ್ಸನ್ನು ಡೆಡಿಕೇಟ್ ಮಾಡಿದ್ದಾರೆ. ಸೊ ಈ ಥರ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇದೆ. ತುಂಬ ಸಿಂಪಲಾಗಿ ಹೇಳ್ತೀನಿ, ವೆಯ್ಟೇಜ್ ಮೇ ವೇರಿ ವಿತ್ 1 or 2 ಮಾರ್ಕ್. ಬಟ್ ನಿಮ್ಮದು ಪ್ಯಾಟರ್ನ್ ತುಂಬ ಸ್ಟ್ರಿಕ್ಟ್ ಇದೆ. ಆಬ್ಜೆಕ್ಟಿವ್ ಟೈಪ್ ಫೋಕಸ್ ಮಾಡಿ, ಮೋರ್ ಆ್ಯಂಡ್ ಮೋರ್ ಆಬ್ಜೆಕ್ಟಿವ್ಸನ್ನು ಸಾಲ್ವ್ ಮಾಡಿ. ಯಾಕೆಂದರೆ ಫಸ್ಟಿಗೆ ನೀವು ಎನ್ಕೌಂಟರ್ ಮಾಡೋದು ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವೆಶನ್ಸ್. ಆ್ಯಂಡ್ ಇಫ್ ಯು ಹಿಟ್ ಆಲ್ ದಿ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವೆಶನ್ಸ್ ಕರೆಕ್ಟ್ಲಿ, ಈಸಿ ನಿಮಗೆ ಪ್ರಾಸೆಸ್ ಅಲ್ಲ. ಸೊ ವಿಲ್ ಸಿ ಯು ವಿತ್ ದ ನೆಕ್ಸ್ಟ್ PW ಮಾಡೆಲ್ ಪೇಪರ್. ಬಾಯ್. ಹೆಲೋ ಎವ್ರಿ ಒನ್, ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಸ್, CBSE ಬೋರ್ಡ್ 2023 ಸ್ಯಾಂಪಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದೆ, ನಿಮಗೆಲ್ಲ ಗೊತ್ತೇ ಇದೆ. ಅದ್ರ ಜೊತೆಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಥವಾ ಮಾರ್ಕಿಂಗ್ ಸ್ಕೀಮನ್ನು ಕೂಡ ರಿಲೀಸ್ ಮಾಡಿದೆ. ನಾವು ಅದೇ ಕ್ವಶನ್ ಪೇಪರ್ನ ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ನಿಮಗೆ ಒಂದು ಕ್ವಶನ್ ಅರೈಸ್ ಆಗ್ಬೋದು, ಮಾರ್ಕಿಂಗ್ ಸ್ಕೀಮ್ ಅಥವಾ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ರಿಲೀಸ್ ಮಾಡಿದ್ಮೇಲೆ ಅದರಲ್ಲೇ ಆನ್ಸರ್ ಇರುತ್ತಲ್ಲ, ಆಗಿದ್ರೆ ಇದನ್ನು ಮಾಡೋ ಅವಶ್ಯಕತೆ ಇದೆಯಾ? ಎಸ್, ಅಫ್ಕೋರ್ಸ್ ಇಟ್ ಈಸ್ ಸೋ ಇಂಪಾರ್ಟೆಂಟ್. ಅಲ್ಲಿ ಜಸ್ಟ್ ಆನ್ಸರ್ ಮಾತ್ರ ಕೊಟ್ಟಿರ್ತಾರೆ, ಬಟ್ ಯಾಕೆ ಅಥವಾ ಅದಕ್ಕೆ ಎಕ್ಸ್ಪ್ಲನೇಷನ್ ಏನಿರ್ಬೋದು, ಇದ್ರ ರಿಲೇಟೆಡ್ ಕ್ವಶನ್ಸ್ಗಳನ್ನು ಯಾವ ಥರ ಕೇಳಬಹುದು ಅನ್ನೋದನ್ನು ನಾವು ಇವತ್ತು ಈ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಯಾಂಪಲ್ ಕ್ವಶನ್ ಪೇಪರ್ 2023 CBSE ಯಾವ ಥರ ಕೇಳಿದ್ದಾರೆ, ಏನೇನಿದೆ ಅಂತ ನೋಡೋಣ. ಓಕೆ, ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್, ಯು ನೋ ದಟ್. ಇದೆಲ್ಲ ಸೆಕ್ಷನ್ ಯಾವ ಥರ ಇರುತ್ತೆ ಅಂತೆಲ್ಲ ಇರುತ್ತೆ. ಜಸ್ಟ್ ಗೋ ಥ್ರೂ ದಟ್ ಒನ್ಸ್ ಇನ್ ದ ಕ್ವಶನ್ ಪೇಪರ್ ಆ್ಯಂಡ್ ರೆಸ್ಟ್ ಆಫ್ ದ್ಯಾಟ್ ಯು ನೋ ದಟ್ ದೇರ್ ಆರ್ 3 ಸೆಗ್ಮೆಂಟ್ಸ್, 3 ಸೆಗ್ಮೆಂಟ್ಗಳಿರುತ್ತೆ. ಬಟ್ ಸೆಪರೇಟ್ ಇರಲ್ಲ, ಎಲ್ಲ ಏನಾಗಿರುತ್ತೆ, ಶಫಲ್ ಆಗಿರುತ್ತೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಸೊ ನಾನು ಈ ಸೆಗ್ಮೆಂಟಲ್ಲಿ ಬಯಾಲಜಿಯನ್ನು ಮಾತ್ರ ಫೋಕಸ್ ಮಾಡ್ತೀನಿ. ಓಕೆನಾ? ಸೊ ಆ ಬಯಾಲಜಿಯಲ್ಲಿ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಯಾವ ಥರ ಎಕ್ಸ್ಪ್ಲನೇಷನ್ ಇದೆ, ಅದ್ರ ಜೊತೆಗೆ ರಿಲೇಟೆಡ್ ಕ್ವಶನ್ಸ್ಗಳನ್ನ ಯಾವ ಥರ ಕೇಳ್ತಾರೆ ಅಂತ ಡಿಸ್ಕಸ್ ಮಾಡೋಣ. ಆ್ಯಂಡ್ ದ ವೆರಿ ಫಸ್ಟ್ ಕ್ವಶನ್ ಇಸ್ ಹಿಯರ್, ದೇ ಆರ್ ಫಾಸ್ಟ್ ಇನ್ ಯುವರ್ model question paper. Okay, let's discuss. So what's the question there? In the given transverse section of the leaf, identify the layer of cells where the maximum photosynthesis occurs. Yes, they're asking
in this particular structure, the section of leaf where the maximum photosynthesis occur. ಎಲ್ಲಿ ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ನಾನು ಅದಕ್ಕೆ ಹೇಳಿದ್ದು ಯಾಕೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ವಿ ಆರ್ ನಾಟ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ವಿ ಆರ್ ಆಲ್ಸೋ ಎಕ್ಸ್ಪ್ಲೈನಿಂಗ್ ದೇರ್ ಸ್ಟ್ರಕ್ಚರ್ ಆಸ್ ವೆಲ್. ಅದರ ಸ್ಟ್ರಕ್ಚರ್ ಕೂಡ ತಿಳ್ಕೊಂಡು ಅದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಕೇಳಿದಾಗ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ಇಲ್ಲೊಂದು ಸ್ಟ್ರಕ್ಚರ್ ಇದೆ ಇವಾಗ, ಸೆಕ್ಷನ್ ಆಫ್ ಲೀಫ್ ಅಂತ. ಸೊ ಏನೇ ಸ್ಟ್ರಕ್ಚರ್ ಇರುತ್ತೆ, ಸೊ ವೆನ್ ಯು ಟೇಕ್ ಅ ಕ್ರಾಸ್ ಸೆಕ್ಷನ್ ಆಫ್ ದ ಲೀಫ್ ಯು ವಿಲ್ ಗೆಟ್ ಅಪ್ಪರ್ ಎಪಿಡರ್ಮಿಸ್ ಆ್ಯಂಡ್ ಲೋಯರ್ ಎಪಿಡರ್ಮಿಸ್. ಸೊ ದೋಸ್ ಆರ್ ದ ಸ್ಕಿನ್ ಆಫ್ ದ ಲೀಫ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಪ್ಪರ್ ಎಪಿಡರ್ಮಿಸ್ ಮತ್ತು ಲೋಯರ್ ಎಪಿಡರ್ಮಿಸ್ ಇದೆ. ಆ್ಯಂಡ್ ಲೋಯರ್ ಎಪಿಡರ್ಮಿಸ್ ಆ್ಯಂಡ್ ಅಪ್ಪರ್ ಎಪಿಡರ್ಮಿಸ್ ಹ್ಯಾವಿಂಗ್ ನಂಬರ್ ಆಫ್ ಪೋರ್ಸ್, ದೋಸ್ ಆರ್ ಕಾಲ್ಡ್ ಸ್ಟೊಮ್ಯಾಟಾ. ಇಲ್ಲೆಲ್ಲ ನೀವು ಪೋರ್ಸ್ಗಳನ್ನ ನೋಡ್ತೀರಾ, ಅವುಗಳಿಗೆ ನಾವು ಸ್ಟೊಮ್ಯಾಟಾ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಅದ್ರ ಜೊತೆಗೆ ಇನ್ನೆರಡು ಲೇಬಲ್ಗಳು ಕೊಟ್ಟಿದ್ದಾರೆ, 1 and 2, that is present in between the two epidermis. What are they? So those are called mesophils. See there? Mesophils ಅಂತ ಹೇಳ್ತೀವಿ. So mesophils are of two types, palisade parenchyma and spongy parenchyma. So these are the two different types of parenchyma present within or in between the upper epidermis and lower epidermis. So ಈ mesophil ಅಲ್ಲಿ ಸ್ಪಾಂಜಿ ಮತ್ತು palisade parenchymaಗಳು ಇರುತ್ತೆ. And remember, large number of chloroplasts are present in palisade parenchyma which are nearest to the upper epidermis. Upper epidermis ಗೆ ಅಟ್ಯಾಚ್ ಆಗಿರ್ತಕ್ಕಂಥ palisade parenchymaದಲ್ಲಿ more number of ಏನಿರುತ್ತೆ, chloroplast ಇರುತ್ತೆ, where the photosynthesis takes place. Here also you can observe with a large intercellular space there are many spongy parenchyma is present along with the stomatal cavity. Okay, ಈ ಎರಡರಲ್ಲೂ ಕೂಡ ಏನಾಗುತ್ತೆ, ಫೋಟೋಸಿಂಥಸಿಸ್ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಲಾರ್ಜ್ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್. ಸೊ ಆನ್ಸರ್ ಯಾವುದು ಅಂತ ಗೊತ್ತಾಯ್ತು ನಿಮಗೆ. ಎಪಿಡರ್ಮಿಸ್, ಅಪ್ಪರ್ ಎಪಿಡರ್ಮಿಸ್ ಅಲ್ಲಿ ಫೋಟೋಸಿಂಥಸಿಸ್ ಆಗಲ್ಲ, ಇವನ್ ದೋ ಇಟ್ ಹ್ಯಾಸ್, ಬಟ್ ದ ಮೇನ್ ಫಂಕ್ಷನ್ ಈಸ್ ಟು ಪ್ರೊಟೆಕ್ಟ್ ದ ಲೀಫ್. ಅಪ್ಪರ್ ಆಯಿತು. ಈಗ ಮತ್ತೆ ಲೋಯರ್ ಎಪಿಡರ್ಮಿಸ್ಗೆ ಬಂದಾಗಲೂ ಕೂಡ ಅದೇ ಥರ ಇರುತ್ತೆ. ಸೊ ಸ್ಟೊಮ್ಯಾಟಾ ಇರುತ್ತೆ ಅದರಲ್ಲಿ, ದಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್ ಆಸ್ ವೆಲ್ ಆಸ್ ಟ್ರಾನ್ಸ್ಪಿರೇಷನ್. But illi 2 and 3 which has large number of chloroplasts where the maximum photosynthesis occur or takes place. So option ನೋಡೋಣ, 1 and 2 ಚಾನ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದಲ್ಲಿ ಫೋಟೋಸಿಂಥಸಿಸ್ ಆಗಲ್ಲ, ಆದರೂ ಕೂಡ ತುಂಬಾ ಮಿನಿಮಮ್ ಆಗಿರುತ್ತೆ. ಇನ್ನು ಇಲ್ಲಿಗೆ ಬಂದರೆ 2 and 3 of course where the photosynthesis takes place maximum, and when it comes to here 4 ಆಗಲ್ಲ. ನೆಕ್ಸ್ಟ್ ಇಲ್ಲಿಗೆ ಬಂದಾಗಲೂ ಕೂಡ 1 ಮತ್ತು 4 ಆಗಲ್ಲ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಗೊತ್ತಾಯ್ತಾ ಎಕ್ಸ್ಪ್ಲನೇಷನ್ ಯಾವ ಥರ ಇರುತ್ತೆ, ಮತ್ತು ಅಲ್ಲಿ ಯಾಕೆ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ಆಗುತ್ತೆ ಅಂತ ಡಿಫ್ರೆಂಟಾಗಿ ಕೇಳ್ಬೋದು. ವೈ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ದ ಅಪ್ಪರ್. ಸೊ ಮೀಸೋಫಿಲ್ ಅಂತ ಕೇಳಿದಾಗ ಲಾರ್ಜ್ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್ ಆರ್ ಪ್ರೆಸೆಂಟ್ ಅಂತ ನೀವು ಬರೀಬೋದು. ಓಕೆ, ಒಂದೇ ಸೆಲ್ಲಲ್ಲಿ ಮೋರ್ ದೆನ್ 30 to 40 ಕ್ಲೋರೋಪ್ಲಾಸ್ಟ್ಗಳಿರುತ್ತೆ ಅದರಲ್ಲಿ. ಸೆಕೆಂಡ್ ಕ್ವಶನ್ ನೋಡೋಣ. Observe the experimental setup shown below. Name the chemical indicated as X. ಇಲ್ಲೊಂದು X ಅಂತ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇಟ್ಟಿದ್ದಾರೆ. ಓಕೆ, ಅದನ್ನು ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ದಟ್ ಕ್ಯಾನ್ ಅಬ್ಸರ್ವ್ ದ ಗ್ಯಾಸ್ ವಿಚ್ ಈಸ್ ಎವಾಲ್ವ್ಡ್ ಆಸ್ ಎ ಬೈ ಪ್ರಾಡಕ್ಟ್ ಆಫ್ ರೆಸ್ಪಿರೇಷನ್. ಸೊ ದೇ ಆರ್ ಆಸ್ಕಿಂಗ್ ಇಂಡೈರೆಕ್ಟ್ಲಿ. ಸೊ ವಾಟ್ ಈಸ್ ದ ಬೈ ಪ್ರಾಡಕ್ಟ್ ಆಫ್ ರೆಸ್ಪಿರೇಷನ್? ಸೊ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. Carbon dioxide is the byproduct of respiration. So what this X is doing right now, ಈ X ಅನ್ನೋ ಎಲಿಮೆಂಟ್ ಏನು ಮಾಡ್ತಾ ಇದೆ, ಇಟ್ ಈಸ್ ಅಬ್ಸಾರ್ಬಿಂಗ್ ದ ಬೈ ಪ್ರಾಡಕ್ಟ್ ಆಫ್ ದ ರೆಸ್ಪಿರೇಷನ್ ಕಾಲ್ಡ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ನ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದೆ. ಓಕೆ, ಆ ಒಂದು ಎಲಿಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಎಕ್ಸ್ಪೆರಿಮೆಂಟಲ್ ಸೆಟಪ್ನ ನೀವು ನೋಡಿದರೆ, ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟುಡ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ರೈಟ್ ದ್ಯಾಟ್. Okay, this chemical substance is mainly responsible for the absorption of the carbon dioxide and that affects the photosynthesis. ಯಾವ ಥರ ಅಫೆಕ್ಟ್ ಮಾಡುತ್ತೆ? ಈಗ ಫೋಟೋಸಿಂಥಸಿಸ್ಗೆ ಮೇಯ್ನ್ ಆಗಿ ಬೇಕಾಗಿರೋದೇನು? ದೇ ನೀಡ್ ರಾ ಮೆಟೀರಿಯಲ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಮಿನರಲ್ಸ್, ಹೌದಲ್ವಾ? ಈಗ ಆ ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂತ ಹೇಳಿದ್ರೆ ದೇ ನೀಡ್ ಟು ಟೇಕ್ ಫ್ರಮ್ ದ ಅಟ್ಮಾಸ್ಫಿಯರ್. ಸೊ ಬಟ್ ಹಿಯರ್ ಇನ್ಸೈಡ್ ದಿಸ್ ಬೆಲ್ ಜಾರ್, ಈ ಒಂದು ಬೆಲ್ ಜಾರ್ನ ಒಳಭಾಗದಲ್ಲಿ ಇರೋ ಕಾರ್ಬನ್ ಡೈಆಕ್ಸೈಡನ್ನು ದಿಸ್ KOH ಈಸ್ ಬೀಯಿಂಗ್ ಅಬ್ಸಾರ್ಬ್ಡ್. ಅದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಏನು ಮಾಡ್ತಾ ಇದೆ, ಅಬ್ಸಾರ್ಬ್ ಮಾಡ್ಕೊತಾ ಇದೆ. ಸೊ ಒನ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಬೀಯಿಂಗ್ ಅಬ್ಸಾರ್ಬ್ಡ್ ಬೈ ದ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೊ ಕಾರ್ಬನ್ ಡೈಆಕ್ಸೈಡ್ ಗೆಟ್ ರೆಡ್ಯೂಸ್ಡ್ ಇನ್ಸೈಡ್ ದ ಬೆಲ್ ಜಾರ್. ಸೊ ದಟ್ ಅಫೆಕ್ಟ್ಸ್ ದ ಫೋಟೋಸಿಂಥಸಿಸ್.
ಅವಾಗ ಫೋಟೋಸಿಂಥಸಿಸ್ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಸೊ what is that particular X element they have given and we have taken in this experimental setup? That is potassium hydroxide is the right one. Option B. Next nodana, if a tall pea plant is crossed with a pure dwarf pea plant, then what percentage of F1 F2 generation respectively will be tall? Tall ಬಗ್ಗೆ ಮಾತ್ರ ಕೇಳ್ತಾ ಇದ್ದಾರೆ. Okay, now you know that it is related to Mendelian's inheritance law. ಅಲ್ಲಿ ಡಾಮಿನೆನ್ಸ್ ಲಾ ಅಂತ ಬರುತ್ತೆ, ಮತ್ತು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಬರುತ್ತೆ, ಸೆಗ್ರಿಗೇಷನ್ ಅಂತ ಒಂದು ಇನ್ನೊಂದು ಬರುತ್ತೆ. ಓಕೆ, ಸೊ ಅದರಲ್ಲಿ ಇವಾಗ ಮಾತಾಡ್ತಾ ಇದ್ದೀವಿ ನಾವು ಟಾಲ್ ಪೀ ಪ್ಲಾಂಟ್ ಮತ್ತು ಡ್ವಾರ್ಫ್ ಪೀ ಪ್ಲಾಂಟ್ ಅನ್ನ ಪ್ಯೂರ್ ಹೋಮೋಸೈಗಸ್ ಟಾಲ್ ಪ್ಲಾಂಟ್, ಹೋಮೋಸೈಗಸ್ ಡ್ವಾರ್ಫ್ ಪ್ಲಾಂಟ್ ಎರಡನ್ನೂ ಕೂಡ ಕ್ರಾಸ್ ಮಾಡಿದ್ದಾರೆ. ಕ್ರಾಸ್ ಮಾಡಿದಾಗ F1 ಜನರೇಷನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ವಾಟ್ ವುಡ್ ಬಿ ದ ರೇಷಿಯೋ ಆಫ್ ದ ಟಾಲ್ in F1 generation and F2 generation they are asking. Remember this particular schematic representation that you have studied. Yenadu capital T, small t. Pure tall and pure dwarf. Andre pure pea plant adu tall ಆಗಿರುತ್ತೆ. ಸೊ ಪ್ಯೂರ್ ಟಾಲ್ ಯಾವುದಿದು ಪಿ ಪ್ಲಾಂಟ್ ಆಗಿರುತ್ತೆ. ಇವೆರಡನ್ನು ಕ್ರಾಸ್ ಮಾಡಿದಾಗ ನಿಮಗೆ F1 ಜನರೇಷನ್ ಸಿಗುತ್ತೆ. ಸೊ ಆಲ್ ಪ್ಲಾಂಟ್ಸ್ ವರ್ ಟಾಲ್, ಎಲ್ಲವೂ ಕೂಡ ಟಾಲ್ ಆಗಿತ್ತು. ಸೊ 100% the ratio of the tall is 100% ಯಾವಾಗ F1 generation ಅಲ್ಲಿ. ಸೊ now when it comes to F2 generation ಮಾಡ್ತೀವಿ ನಾವು, we used to self pollinate, self cross between the F1 generation. ಈ F1 generation ನಲ್ಲಿ ಬಂದಿರೋ ಹೆಟಿರೋಸೈಗಸ್ ಟಾಲ್ ಅನ್ನ ಕ್ರಾಸ್ ಮಾಡಿದಾಗ ನಮಗೆ F2 generation ಏನಾಗುತ್ತೆ, we are getting 4 plants, right? So when you are writing the checkerboard, so ಅದರಲ್ಲಿ 3 plants were tall and 1 plant is dwarf. So what is the percentage of tall here? So 3:1 ಅಂತ ಹೇಳಿದ್ರೆ 75% of the plants were tall. So what is the ratio of the tall pea plants in F1 generation and F2 generation? Yes, respectively they are asking. In F1 generation we are getting 100% of the ratio is the plant. When it comes to here, 75% of the plants are tall. Here in the case, respectively ಆಗಿರೋದ್ರಿಂದ ಅದು that should be 100% and 75%. Okay, so just remember the Mendelian's law. So ಅದರಲ್ಲೂ ಕೂಡ monohybrid cross related ಆಗಿರೋದು ಇದು. Now when it comes to the next question, 11th question in your question paper, model question paper, observe the 3 figures given below. Which of the following depicts tropic movements appropriately? Appropriate agiro tropic movement. Tropism andre enu agidre the movements of plant and their parts towards the stimuli. Stimuli kadege plants kalen madutte, they are showing some responses, right? For example, hydrotropism, geotropism, phototropism, thigmotropism, chemotropism, like there are many. ತುಂಬಾನೇ ಇರುತ್ತೆ. ಸೊ ಅದರಲ್ಲಿ ಇಲ್ಲಿ ಕೊಟ್ಟಿರೋ ಪ್ಲಾಂಟಲ್ಲಿ ಅಪ್ರೋಪ್ರಿಯೇಟ್ ಆಗಿ ಯಾವುದು ಟ್ರಾಪಿಸಮ್ ಅನ್ನು ಇಂಡಿಕೇಟ್ ಮಾಡುತ್ತೆ ಏನು ನೋಡೋಣ ಇವಾಗ. ಲುಕ್ ಅಟ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ದೇರ್ ಇಸ್ ಎ ಪಾಟ್, ಒಂದು ಪಾಟ್ ಇದೆ. ಸೊ ರೂಟ್ಸ್ ಆರ್ ಗ್ರೋಯಿಂಗ್ ಟುವರ್ಡ್ಸ್ ದ ಲ್ಯಾಂಡ್, ಸಾಯಿಲ್ ಕಡೆಗೆ ಅದು ಗ್ರೋ ಆಗ್ತಾ ಇದೆ. ಸೊ ಯು ನೋ ದಟ್ ಆಲ್ ರೂಟ್ಸ್ ಆರ್ ಜಿಯೋಟ್ರಾಪಿಕ್, ಜಿಯೋಟ್ರಾಪಿಸಮ್ ಅಂತ ಹೇಳ್ತೀವಿ. ಸೊ ಮೀನ್ಸ್ ದೇ ಆರ್ ಶೋಯಿಂಗ್ ದ ರೆಸ್ಪಾನ್ಸಸ್ ಟುವರ್ಡ್ಸ್ ದ ಅರ್ತ್ ಆರ್ ಗ್ರಾವಿಟಿ. ಓಕೆ, ಸಾಯಿಲ್ ಕಡೆಗೆ ರೆಸ್ಪಾನ್ಸ್ ಅನ್ನು ಶೋ ಮಾಡುತ್ತೆ. ಬಟ್ ಲುಕ್ ಅಟ್ ದಿಸ್ ಪರ್ಟಿಕ್ಯುಲರ್ ಶೂಟ್ ಸಿಸ್ಟಮ್. ಈ ಶೂಟ್ ಸಿಸ್ಟಮ್ ಏನಾಗಿದೆ, ದಿಸ್ ಆಲ್ಸೋ ಶೋಯಿಂಗ್ ದ ರೆಸ್ಪಾನ್ಸ್ ಟುವರ್ಡ್ಸ್ ದ ಸಾಯಿಲ್. ಇದು ಕೂಡ ಸಾಯಿಲ್ ಕಡೆಗೆ ರೆಸ್ಪಾಂಡ್ ಅನ್ನು ಮಾಡ್ತಾ ಇದೆ. ಬಟ್ ರಿಮೆಂಬರ್, ಶೂಟ್ ಈಸ್ ಪಾಸಿಟಿವ್ಲಿ ಫೋಟೋಟ್ರೋಪಿಸಮ್ ಆ್ಯಂಡ್ ನೆಗೆಟಿವ್ಲಿ ಜಿಯೋಟ್ರಾಪಿಸಮ್. ಸೊ ದಿಸ್ ಈಸ್ ನಾಟ್ ಅ ಕರೆಕ್ಟ್ ಒನ್. ನೆಕ್ಸ್ಟ್ ಇಲ್ಲಿಗೆ ಬಂದರೆ, you know that roots are positively geotropism or geotropic, but here roots are growing towards the sun, or it may be light. Hagagi idu kuda perfect answer alla, appropriate answer alla. When it comes to the sea, look at that. Shoot system and root system. This is the root system and this is the shoot system. The shoot system in plants always phototropism or phototropic in nature, that grows towards the light. ಇದು ಲೈಟ್ ಕಡೆಗೇನೆ ಯಾವಾಗಲೂ ಕೂಡ ಏನಾಗುತ್ತೆ, ಗ್ರೋ ಆಗುತ್ತೆ.
ಫೋಟೋಟ್ರಾಪಿಕ್ ಇನ್ ನೇಚರ್, ಅಥವಾ ನೀವು ಅದನ್ನು ನೆಗೆಟಿವ್ಲಿ ಜಿಯೋಟ್ರಾಪಿಸಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಗೆ ಬಂದರೆ ರೂಟ್ಸ್ ಆರ್ ಆಲ್ವೇಸ್ ಗ್ರೋಯಿಂಗ್ ಟುವರ್ಡ್ಸ್ ದ ಸಾಯಿಲ್, ದೋಸ್ ಆರ್ ನಥಿಂಗ್ ಬಟ್ ಜಿಯೋಟ್ರಾಪಿಕ್ ಇನ್ ನೇಚರ್, ಜಿಯೋಟ್ರಾಪಿಸಮ್ ಅಂತ ಹೇಳೋಣ. ಆ್ಯಂಡ್ ನೆಗೆಟಿವ್ಲಿ ಫೋಟೋಟ್ರಾಪಿಸಮ್ ಅಂತ ಹೇಳ್ಬೋದು. ಸೊ ದ ಅಪ್ರಾಪ್ರಿಯೇಟ್ ಒನ್ ಅಮಾಂಗ್ ದೀಸ್ ತ್ರೀ ಈಸ್ ದ ಆಪ್ಷನ್ ಸಿ, ಐ ಮೀನ್ ಫಿಗರ್ 3. ಆಪ್ಷನ್ ಯಾವುದಿರ್ಬೋದು? ಬಿ ಅಂಡ್ ಸಿ, ಎ ಅಂಡ್ ಸಿ, ಬಿ ಓನ್ಲಿ? ನೋ, ಸಿ ಓನ್ಲಿ ಇಸ್ ದ ಕರೆಕ್ಟ್ ಒನ್. ದಟ್ ಮೀನ್ಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಅದಕ್ಕೆ ರಿಲೇಟೆಡ್ ಆಗಿರೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಲ್ವಾ ನಾವು. ಈಗ ಇದಲ್ದೇ ಬೇರೆ ಪಿಕ್ಚರನ್ನು ಕೊಡ್ಬೋದು ಅವರು. ಯಾವ ಪಿಕ್ಚರ್ ಇದೆ? ಇನ್ನೊಂದಿದೆ ನೋಡಿ, ಫೋಟೋಟ್ರಾಪಿಸಮನ್ನು ಶೋ ಮಾಡೋದಕ್ಕೋಸ್ಕರ ಈ ವಿಂಡೋ ಪಕ್ಕದಲ್ಲಿ ಇನ್ನೊಂದು ಪ್ಲ್ಯಾಂಟನ್ನು ಇಟ್ಟಿದ್ದಾರೆ. ದೇರ್ ಇಸ್ ಎ ಪ್ಲ್ಯಾಂಟ್ ನಿಯರ್ ದ ವಿಂಡೋ, ಸೊ ವೇ ದ ಪ್ಲ್ಯಾಂಟ್ ಆರ್ ದ ಶೂಟ್ ಸಿಸ್ಟಮ್ ಗ್ರೋಯಿಂಗ್ ಟುವರ್ಡ್ಸ್ ದ ಲೈಟ್. ಆ ಪಿಕ್ಚರ್ನ ಬೇಕಾದರೂ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಕ್ಲೈಂಬಿಂಗ್ ಪ್ಲ್ಯಾಂಟ್ಸ್ಗಳನ್ನ ಕೇಳ್ಬೋದು. ರಿಲೇಟೆಡ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಬೇಕು. ಸೊ ರಿಮೆಂಬರ್ ದೋಸ್ ವರ್ಡ್ಸ್. ಟ್ರಾಪಿಸಮ್ ಅಂತ ಹೇಳಿದ್ರೆ ಇಟ್ಸ್ ಅ ರೆಸ್ಪಾನ್ಸ್ ಆಫ್ ಪ್ಲ್ಯಾಂಟ್ಸ್ ಟುವರ್ಡ್ಸ್ ದ ಸ್ಟ್ಯುಮಿಲಿ. ಅದರಲ್ಲಿ ಫೋಟೋಟ್ರಾಪಿಸಮ್ ಆಗ್ಬೋದು, ಅಂದರೆ ಲೈಟ್ ಕಡೆಗೆ, ಕೀಮೋಟ್ರಾಪಿಸಮ್ ಕೆಮಿಕಲ್ಸ್ ಕಡೆಗೆ, ಅದೇ ಥರ ಥಿಗ್ಮೋಟ್ರಾಪಿಸಮ್ ಟಚ್ ಕಡೆಗೆ, ಟಚ್ ರೆಸ್ಪಾನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಜಿಯೋಟ್ರಾಪಿಸಮ್ ಸಾಯಿಲ್ ಕಡೆಗೆ, ಹೈಡ್ರೋಟ್ರಾಪಿಸಮ್ ವಾಟರ್ ಕಡೆಗೆ. ಇದೆಲ್ಲ ನೆನಪಿರಲಿ ನಿಮಗೆ. ಸೊ ಡಿ ಇಸ್ ದ ರೈಟ್ ಒನ್. ನೆಕ್ಸ್ಟ್, ಲುಕ್ ಅಟ್ ದಿಸ್ ಡಯಾಗ್ರಾಮ್. ದ ಡಯಾಗ್ರಾಮ್ ಶೋನ್ ಬಿಲೋ ಡಿಪಿಕ್ಟ್ಸ್ ಪಾಲಿನೇಷನ್. ಚೂಸ್ ದ ಆಪ್ಷನ್ಸ್ that will show a maximum variation in the offspring. Okay, remember there are two different types of reproduction, asexual reproduction and sexual reproduction. So where do you get more variation among these two? Ellirutte? Actually sexual reproduction have large number of ಅಥವಾ large amount of what variation ಜಾಸ್ತಿ ಇರುತ್ತೆ ಅದರಲ್ಲಿ. ಯಾಕೆ ಅಂತ ಹೇಳಿದ್ರೆ just because of the genetic combination. ಅಲ್ಲಿ 2 ಪೇರೆಂಟ್ಸ್ಗಳು ಇನ್ವಾಲ್ವ್ ಆಗಿರ್ತಾರೆ. ಸೊ ಇನ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ 2 ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಯಂಗ್ ಒನ್ಸ್, ಸೊ ದಟ್ ದೇರ್ ವಿಲ್ ಬಿ ಎ ವೇರಿಯೇಷನ್ ಆಗುತ್ತೆ. ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ. ಇಫ್ ಇಟ್ಸ್ ನಾಟ್ ವಿಸಿಬಲ್ ದೆನ್ ಐ ವಿಲ್ ರೈಟ್ ದಟ್ ಪರ್ಟಿಕ್ಯುಲರ್ ಪಾರ್ಟ್ ಹಿಯರ್. ಸೊ ಹಿಯರ್ ಫ್ಲವರ್ ಈಸ್ ದೇರ್ ಆ್ಯಂಡ್ ದ ಪಾಲಿನೇಷನ್ ಅಕ್ಕರ್ ವಿತ್ ಇನ್ ದ ಫ್ಲವರ್. ಅಲ್ಲೇ ಆಗ್ತಾ, ಇದನ್ನು ನಾವು ಸೆಲ್ಫ್ ಫ್ಲವರ್ ಅಂತ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಗೆ ಬಂದಾಗ ಇಲ್ಲೂ ಕೂಡ ಅಷ್ಟೇ, ದ ಪಾಲಿನೇಷನ್ ಅಕರ್ಸ್ ವಿತ್ ಇನ್ ಅ ಫ್ಲವರ್. ನೆಕ್ಸ್ಟ್ ಬಿ ಮತ್ತು ಡಿ ಅಂತ ಆಪ್ಷನ್ ಏನಿದೆ ಇಲ್ಲಿ, ಈ ಪಾಯಿಂಟರ್ಸ್ಗಳು. ಸೊ ಹಿಯರ್ ದ ಪಾಲಿನೇಷನ್ ಅಕರ್ಸ್ ಬಿಟ್ವೀನ್ 2 ಪ್ಲಾಂಟ್ಸ್ ಆರ್ 2 ಪ್ಲಾಂಟ್ಸ್, ಎರಡರ ಮಧ್ಯೆ ಆಗ್ತಾ ಇದೆ. ಸೊ ಅವ್ರು ಕ್ವಶನ್ ಕೇಳ್ತಾ ಇರೋದೇನು? ಚೂಸ್ ದ ಆಪ್ಷನ್ ದಟ್ ವಿಲ್ ಶೋ ಮ್ಯಾಕ್ಸಿಮಮ್ ವೇರಿಯೇಷನ್ ಇನ್ ದ ಆಫ್ಸ್ಪ್ರಿಂಗ್. ಸೊ ಡ್ಯೂರಿಂಗ್ ದಿಸ್ ಟೈಪ್ ಆಫ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್. ಪಾಲಿನೇಷನ್ ಅಂದ್ರೆ ಏನು? ಇಟ್ಸ್ ಅ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥಸ್ ಟು ದ ಸ್ಟಿಗ್ಮಾ ಆಫ್ ದ ಫೀಮೇಲ್ ಒನ್. ಪಾಲಿನೇಷನ್ ಆಗೋದು ಪರಾಗಸ್ಪರ್ಶ ಅಂತ ಹೇಳ್ತೀವಿ. 2 ಥರ ಇರುತ್ತೆ, ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ಬೋತ್ ಆರ್ ಲೀಡ್ಸ್ ಟು ದ ರಿಸಲ್ಟೆಂಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಓನ್ಲಿ. ಇದು ಸೆಕ್ಷುವಲ್ ಅಲ್ಲ, ಸೆಕ್ಷುವಲ್ ರಿಪ್ರೊಡಕ್ಷನ್ನೇ. ಜೆನೆಟಿಕ್ ಕಾಂಬಿನೇಷನ್ ಆಗುತ್ತೆ, ವೇರಿಯೇಷನ್ ಆಗುತ್ತೆ. ಆದರೆ ಸೆಲ್ಫ್ ಪಾಲಿನೇಷನ್ ಮತ್ತು ಕ್ರಾಸ್ ಪಾಲಿನೇಷನ್ ಇವೆರಡರಲ್ಲಿ ಜೆನೆಟಿಕ್ ಕಾಂಬಿನೇಷನ್ ಯಾವುದರಲ್ಲಿ ಜಾಸ್ತಿ ಆಗುತ್ತೆ? ಕ್ರಾಸ್ ಪಾಲಿನೇಷನಲ್ಲಿ. ರೀಸನ್? 2 ಆಫ್ಸ್ಪ್ರಿಂಗ್ಸ್ ಆರ್ ಇನ್ವಾಲ್ವ್ಡ್, 2 ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಯಂಗ್ ಒನ್. 2 ಪ್ಲಾಂಟ್ಗಳು ಇಲ್ಲಿ ಒಟ್ಟಿಗೆ ಸೇರ್ತಾ ಇರೋದು. ಸೆಲ್ಫ್ ಪಾಲಿನೇಷನ್ ಆದರೆ ಅಲ್ಲಿಂದ ಅಲ್ಲಿಗೆ ಏನಾಗ್ತಾ ಇರುತ್ತೆ? ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಬೀಯಿಂಗ್ ಇಂಟರ್ಚೇಂಜ್ಡ್ ಇನ್ ಅ ಲೂಪ್ ಮ್ಯಾನರ್. ಸೊ ಹಾಗಾಗಿ ಎಲ್ಲಿ ಜಾಸ್ತಿ ವೇರಿಯೇಷನ್ ಆಗುತ್ತೆ ಅಂತ ಹೇಳಿದ್ರೆ ಬಿ ಮತ್ತು ಡಿ ಅಲ್ಲಿ. ಸೊ ಯು ಕ್ಯಾನ್ ಜಸ್ಟ್ ಚೂಸ್ ದ ರೈಟ್ ಒನ್ ಅಮಾಂಗ್ಸ್ ದೆಮ್. ಎ ಬಿ ಸಿ ನೋ, ಎ ಅಲ್ಲಿ ನಿಮಗೆ ವೇರಿಯೇಷನ್ ಆಗೋದಿಲ್ಲ. ಬಿ ಮತ್ತು ಡಿ ದಟ್ಸ್ ದ ಕರೆಕ್ಟ್ ಒನ್. ಬಿ ಸಿ ಡಿ ಇಲ್ಲಿ ಸಿ ಅಲ್ಲಿ ವೇರಿಯೇಷನ್ ಜಾಸ್ತಿ ಆಗೋಲ್ಲ, ಎ ಮತ್ತು ಸಿ ಆಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಸಿಂಪಲ್ ಇದೆಯಲ್ಲ. ಈಗ ಇದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳು ಕೇಳ್ಬೋದು. ಸರ್, ವಾಟ್ ಈಸ್ ಪಾಲಿನೇಷನ್? What are 2 different types of pollination? Give examples. See, we are discussing that. Pollination is the process of transfer of pollen grain from anthers to the stigma. There are 2 types, self-pollination, cross-pollination. Self-pollination ಅಂತ ಹೇಳಿದ್ರೆ process of transfer of pollen from the anthers to the stigma of the same flower. ಒಂದೇ ಫ್ಲವರಲ್ಲಿ ಆಗೋದು, ಅದು ಬೇರೆ ಬೇರೆ ಫ್ಲವರ್ ಅಲ್ಲ. Cross-pollination ಅಂತ ಹೇಳಿದ್ರೆ, so here the pollen grains transfer from the
anthers to the stigma of the different flower of the different plant of the same species. Examples are many you can give. For example, coconut ಆಗಿರ್ಬೋದು, paddy, maize, ಇದೆಲ್ಲವನ್ನು ನೀವು ಸೆಲ್ಫ್ ಪಾಲಿನೇಷನ್ಗೆ ಕೊಡ್ಬೋದು. ಕ್ರಾಸ್ ಪಾಲಿನೇಷನ್ಗೆ ಬಂದಾಗ ಹೈಯರ್ ಪ್ಲಾಂಟ್ಸ್ಗಳನ್ನು ನೀವು ಕೊಡ್ಬೋದು. ಮಸ್ಟರ್ಡ್ ಆಗಿರ್ಬೋದು ಅಥವಾ ಮ್ಯಾಂಗೋ ಇದೆಲ್ಲ ಕೊಡ್ಬೋದು. ನೆಕ್ಸ್ಟು ಅಸರ್ಷನ್ ಮತ್ತು ರೀಸನಿಂಗ್ 2 to 3 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಮ್ಯಾಕ್ಸ್ 2 ಇರುತ್ತೆ ಆಲ್ಮೋಸ್ಟು. ಸೊ ಹಾಗಾಗಿ ಅಲ್ಲಿ ನೀವು ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತಾ ಇಲ್ಲ ರೀಸನ್ ಕರೆಕ್ಟ್ ಆಗಿರುತ್ತಾ ಅಂತ ನೋಡಬೇಕಾಗುತ್ತೆ. ಲುಕ್ ಅಟ್ ಹಿಯರ್. ಸೊ ಕ್ವಶನ್ ನಂಬರ್ 18 ನೀನು ಮಾಡೆಲ್ ಕ್ವಶನ್ ಅಪ್ಪ. ಹೇಗಿದೆ ಕ್ವಶನ್? ಅಸರ್ಷನ್: ಹೈಟ್ ಇನ್ ಪೀ ಪ್ಲಾಂಟ್ಸ್ is controlled by efficiency of enzymes and this genetically controlled. So height ಅನ್ನೋದು ಪೀ ಪ್ಲಾಂಟ್ಸ್ಗಳಲ್ಲಿ ಎಫಿಷಿಯನ್ಸಿ ಆಫ್ ಎನ್ಸೈಮ್ಸ್ ಮತ್ತು ಜೆನೆಟಿಕಲಿ ಕಂಟ್ರೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ರಿಮೆಂಬರ್, height is a character of a living organism. Most of the characteristics are controlled by DNA only. That means genetically controlled. That statement is correct, I guess. Okay, next. Reason: cellular DNA is the information source for making protein in the cell. Yes, DNA has the information to create the code for the protein. DNA ಅಲ್ಲಿ ಪ್ರೋಟೀನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಅದರಲ್ಲಿ ಇನ್ಫಾರ್ಮೇಷನ್ಗಳು, ಕೋಡ್ ಇನ್ಫಾರ್ಮೇಷನ್ ಆಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಯು ಕ್ಯಾನ್ ಗೋ ಟು ದ ಆಪ್ಷನ್ ರೈಟ್ ನೌ. ಬೋತ್ ಎ ಆ್ಯಂಡ್ ಆರ್ ಟ್ರೂ. Or is the correct explanation of A is the right one? ಅದು ಕರೆಕ್ಟ್ ಆಗಿದೆ. ಬೇರೆ ಅದು ನೋಡೋಣ. ಬೋತ್ ಎ ಆ್ಯಂಡ್ ಆರ್ ಟ್ರೂ ಬಟ್ ಆರ್ ಈಸ್ ನಾಟ್ ದ, ಬಟ್ ಆ್ಯಕ್ಚುಲಿ ಇಟ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಸ್ಟೇಟ್ಮೆಂಟ್ ಅಸರ್ಷನ್. ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಅಂತ ಹೇಳ್ತಾ ಇದ್ದಾರೆ. ನೋ. ಎ ಇಸ್ ಫಾಲ್ಸ್ ಅಂತ ಹೇಳ್ತಿದ್ದಾರೆ. ನೋ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ಬೋತ್ ಎ ಆ್ಯಂಡ್ ಆರ್ ಟ್ರೂ and or is the correct explanation of the assertion. Okay? Yes. Now, assertion: amphibians can tolerate mixing of oxygenated and deoxygenated blood. Yes, usually such a type of organisms where both oxygenated and deoxygenated bloods are mixing together, they are called cold-blooded animals or 𝐒𝐾𝐈𝐾𝐿 ಅಂತ ಹೇಳ್ತೀವಿ. Cold-blooded animals are 𝐒𝐾𝐈𝐾𝐿. 𝐒𝐾𝐈𝐾𝐿 ಆರ್ 𝐒𝐾𝐿 ಅನಿಮಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಇದರಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ಇಲ್ಲಿ ಎರಡು ಮಿಕ್ಸ್ ಆಗ್ತಾ ಇರೋದ್ರಿಂದ ದೇ ಆರ್ ಏಬಲ್ ಟು ಟಾಲರೇಟ್ ದ ಚೇಂಜಿಂಗ್ ಆಫ್ ಎನ್ವೈರನ್ಮೆಂಟ್. ಸೊ ದೇ ಡು ನಾಟ್ ಹ್ಯಾವ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಅವುಗಳಲ್ಲಿ ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಆಂಫಿಬಿಯನ್ಸ್ ಆರ್ ಅನಿಮಲ್ಸ್ ವಿತ್ 2-chambered ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಂಫಿಬಿಯನ್ಸ್ ಹ್ಯಾವ್ ಓನ್ಲಿ 3-chambered, ಓನ್ಲಿ ಅಲ್ಲ 3-chambered ಹಾರ್ಟ್. ಸೊ ರಿಮೆಂಬರ್ ದಟ್ ಫಿಶಸ್, ಆಂಫಿಬಿಯನ್ಸ್, ಆಂಫಿ ಅಂತ ಬರೆಯೋಣ, ರೆಪ್ಟೈಲ್ಸ್, ಬರ್ಡ್ಸ್ and mammals. Number of chambers in their heart is 2, 3, 3, 4 and 4. Amphibians ಅಲ್ಲಿ 3-chambered heart ಇರುತ್ತೆ, not 2-chambered heart. So that you can easily say that the reason is wrong. ಅದು wrong ಆಗಿದೆ. Okay, first one is the correct one. ಯಾವ್ದಿದೆ ನೋಡಿ? both A and R true? No. both A and R are true? No. A is true but R is false. That's correct. So A is false. No. So option C is the right one. ಅರ್ಥ ಆಯ್ತಲ್ಲ? Organisms whichever they have 4-chambered heart, ನಮ್ಮಲ್ಲಿ ಈಗ ಅಥವಾ ಬರ್ಡ್ಸ್ ಅಲ್ಲಿ 4-chambered heart ಇರೋದ್ರಿಂದ there is no mixing up of oxygenated and deoxygenated blood. ಎರಡು ಮಿಕ್ಸ್ ಆಗಲ್ಲ. Hence we are able to maintain our constant body temperature. ನಮ್ಮ ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಸಚ್ ಟೈಪ್ ಆಫ್ ಅನಿಮಲ್ಸ್ ಆರ್ ಕಾಲ್ಡ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಆರ್ ಹೋಮಿಯೋಥಮ್ಸ್. ನಾವೆಲ್ಲ ಹೋಮಿಯೋಥಮ್ಸ್ಗಳು. ಬಟ್ ದೀಸ್ 3 ಫಿಶಸ್, ಆಂಫಿಬಿಯನ್ಸ್ ಆ್ಯಂಡ್ ರೆಪ್ಟೈಲ್ಸ್, ಸೊ ದೇ ಹ್ಯಾವ್ ಓನ್ಲಿ 2 or 3-chambered heart. ಸೊ ದೇರ್ ವಿಲ್ ಬಿ ಎ ಪಾಸಿಬಿಲಿಟಿ ಆಫ್ ಮಿಕ್ಸಿಂಗ್ ಅಪ್ ಆಫ್ ಆಕ್ಸಿನೇಟೆಡ್ ಆ್ಯಂಡ್ ಡಿಆಕ್ಸಿನೇಟೆಡ್ ಬ್ಲಡ್. ಸೊ ದೇ ಆರ್ ನಾಟ್ ಏಬಲ್ ಟು ಮೇಂಟೈನ್ ದ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಸೊ ದಟ್ ವಿಲ್ ಬಿ ಚೇಂಜ್. ದೇ ಆರ್ ಕಾಲ್ಡ್ cold-blooded or 𝐒𝐾𝐿. Okay? So, yes,
another question here for 2 marks they have asked. 2 marks ಗೆ ಕೇಳಿದ್ದಾರೆ. ಏನು ಕ್ವಶನ್ ಇದೆ ನೋಡಿ. How is the mode of action in beating of the heart different from the reflex action? Give 4 examples. So what is the difference? Direct question. What is the difference between heartbeat and also the reflex action? ಏನಾದರೂ ಡಿಫ್ರೆನ್ಸ್ ಇದೆಯಾ? ಡೆಫಿನೇಷನ್ ಗೊತ್ತಿರಲಿ ನಿಮಗೆ. ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಸ್ಪಾಂಟೇನಿಯಸ್, ಕಂಟಿನ್ಯೂಯಸ್, ಸಡನ್, ಇನ್ವಾಲಂಟರಿ ಆ್ಯಕ್ಷನ್ ಟುವರ್ಡ್ಸ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ. ನಮಗೆ ಗೊತ್ತಿಲ್ಲದ ಹಾಗೆ ಸ್ಪಾಂಟೇನಿಯಸ್ ಆಗಿ, ಸಡನ್ ಆಗಿ, ಇನ್ವ್ಯಾಲೆಂಟ್ರಿ ಆಗಿ, ಗೊತ್ತಿಲ್ಲದೆ ಇರೋ ಥರ ನಾವು ರಿಯಾಕ್ಟ್ ಮಾಡ್ತೀವಿ ಅಲ್ಲ, ಇದಕ್ಕೆ ನಾವು ಏನಂತ ಹೇಳ್ತೀವಿ? ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಸೊ ಹಾಗೆ ಇಲ್ಲಿ ಹಾರ್ಟ್ ಬೀಟ್ ಅಂತ ಹೇಳಿದ್ರೆ ಅದು ಏನಾಗಿರುತ್ತೆ ಅಂತ ನೋಡೋಣ. ಇವಾಗ ಡಿಫ್ರೆನ್ಸ್ ಇದೆ. ಲೆಟ್ಸ್ ಡಿಸ್ಕಸ್ ಟುಗೆದರ್. ಇನ್ವಾಲೆಂಟ್ರಿ ಆ್ಯಕ್ಷನ್ಸ್ ಆರ್ ಆ್ಯಕ್ಷನ್ಸ್ ವಿಚ್ ಆರ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಅವರ್ ವಿಲ್. ಆಫ್ ಕೋರ್ಸ್ ಹಾರ್ಟ್ ಬೀಟ್ ಅನ್ನೋದು ಇನ್ವಾಲೆಂಟ್ರಿ ಆ್ಯಕ್ಷನ್. ಓಕೆ, ಕ್ಯಾನ್ ಯು ಕಂಟ್ರೋಲ್ ದಟ್? ನಮಗೆ ಬೇಕು ಅಂದಾಗ ನಿಲ್ಲಿಸೋದಕ್ಕಾಗತ್ತಾ ಹಾರ್ಟ್ ಬೀಟನ್ನು? ಇಲ್ಲ, ಪರ್ಮನೆಂಟಾಗಿ ನಿಂತೋಗ್ಬಿಡುತ್ತೆ. ಸೊ ಹಾಗಾಗಿ ಅದು ಇನ್ವಾಲೆಂಟ್ರಿ. ಸೊ ಮೀನ್ಸ್ ದೇರ್ ಆ್ಯಕ್ಷನ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್ ಡೈರೆಕ್ಟ್ಲಿ. ಬ್ರೈನಲ್ಲಿ, ಸೊ ಹೈಂಡ್ ಪಾರ್ಟ್ ಏನಿದೆ, ಹೈಂಡ್ ಬ್ರೈನ್ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ರಿಫ್ಲೆಕ್ಸ್ ಆ್ಯಕ್ಷನ್ ಅದು ಕೂಡ ಇದು ಇನ್ವ್ಯಾಲೆಂಟ್ರಿನೇ, ಬಟ್ ಸಡನ್ ಆ್ಯಕ್ಷನ್ ಇನ್ ರೆಸ್ಪಾನ್ಸ್ ಟು ಸಮಥಿಂಗ್. ಇಲ್ಲಿ ಇದು ಸಡನ್ ಆ್ಯಕ್ಷನ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಯಾವಾಗ ಅದು ಕ್ರಿಯೇಟ್ ಆಗೋದು? ವೆನ್ ದ ಸ್ಟಿಮ್ಯುಲಿ ಸ್ಟಿಮ್ಯುಲೇಟ್ಸ್ ಅಸ್. ಓಕೆ, ರೆಸ್ಪಾನ್ಸ್ ಇದು ಅಷ್ಟೇ. ನೆಕ್ಸ್ಟು, ದೇ ಡು ನಾಟ್ ನೀಡ್ ಎನಿ ಕೈಂಡ್ ಆಫ್ ಸ್ಟಿಮ್ಯುಲಸ್ ಟು ವರ್ಕ್. ಹಾರ್ಟ್ಗೆ ಯಾವುದೇ ಥರ ಸ್ಟಿಮ್ಯುಲಸ್ ಬೇಕಾಗಿಲ್ಲ. ಹಾರ್ಟ್ ಬೀಟ್ ಜಾಸ್ತಿ ಆಗೋದಕ್ಕೆ ಸ್ಟಿಮ್ಯುಲಸ್ ಬೇಕೇ ಹೊರತು ಹಾರ್ಟ್ ಬೀಟ್ ಆಗೋದಕ್ಕೆ ಸ್ಟಿಮ್ಯುಲಸ್ ಬೇಕಾಗಿಲ್ಲ. ಇಟ್ಸ್ ಆಲ್ವೇಸ್ ಬೀಟ್ಸ್, ಯಾವಾಗಲೂ ಬೀಟ್ ಆಗ್ತಾನೆ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ದೇ ರಿಕ್ವೈರ್ ಸ್ಟಿಮ್ಯುಲಸ್ ಫಾರ್ ದಿಸ್ ಆ್ಯಕ್ಷನ್. ರಿಫ್ಲೆಕ್ಸ್ ಆ್ಯಕ್ಷನ್ ಆಗಬೇಕು ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಎ ಸ್ಟಿಮ್ಯುಲಸ್. ಯು ಮಸ್ಟ್ ನೋ ದಟ್ ಫಾರ್ಮುಲಾ. ಏನದು? ಎಸ್ ಗಿವ್ಸ್ ರೈಸ್ ಟು ಆರ್ ಅಂತ. ಅಂದರೆ ವಿತೌಟ್ ಎಸ್ ದೇರ್ ಇಸ್ ನೋ ಆರ್ ಅಂತ ಹೇಳಿದ್ರೆ, ವಿತೌಟ್ ಸ್ಟಿಮ್ಯುಲಸ್, ಸ್ಟಿಮ್ಯುಲಿ ಇಲ್ಲ ಅಂತ ಹೇಳಿದ್ರೆ ರೆಸ್ಪಾನ್ಸ್ ಇರೋಲ್ಲ. ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೊಬೋದು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬಂದರೆ ದಿಸ್ ಆ್ಯಕ್ಷನ್ಸ್ ರೆಗ್ಯುಲೇಟೆಡ್ ಬೈ ದ ಬ್ರೈನ್, ಕಂಟ್ರೋಲ್ಡ್ ಬೈ ದ ಬ್ರೈನ್. ದ ಹಾರ್ಟ್ ಬೀಟ್ ಇಸ್ ಕಂಟ್ರೋಲ್ಡ್ ಬೈ ದ ಬ್ರೈನ್, but the reflex action is controlled by the spinal cord. Spinal cord is the center of the reflex action. Spinal cord ಅದಕ್ಕೆ ಸೆಂಟರ್ ಆಗಿರುತ್ತೆ, ಇದು ಬ್ರೈನ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ದೇ ಡು ನಾಟ್ ಇನ್ವಾಲ್ವ್ ಸ್ಕೆಲಿಟಲ್ ಮಸಲ್ಸ್. ಹಾರ್ಟಲ್ಲಿ ಕಾರ್ಡಿಯಾಕ್ ಮಸಲ್ಸ್ ಅಂತ ಇರುತ್ತೆ. ಸೊ ವಿಚ್ ಆರ್ ಸಿಲಿಂಡ್ರಿಕಲ್, ಬ್ರಾಂಚ್ಡ್ ಆ್ಯಂಡ್ ಆಲ್ಸೋ ಮಲ್ಟಿನ್ಯೂಕ್ಲಿಯೇಟೆಡ್, ಇಂಟರ್ಕ್ಯಾಲೇಟೆಡ್ ಡಿಸ್ ಆರ್ ಪ್ರೆಸೆಂಟ್, ಸ್ಟ್ರೈಯೇಟೆಡ್ ಅಂತ ಹೇಳ್ತೀವಿ. ಬಟ್ ಇಲ್ಲಿಗೆ ಬಂದಾಗ ದೇ ಡೂ ಇನ್ವಾಲ್ವ್ ಸ್ಕೆಲಿಟಲ್ ಮಸಲ್ಸ್. ಇದರಲ್ಲಿ ಸ್ಕೆಲಿಟಲ್ ಮಸಲ್ಸ್ ಇರುತ್ತೆ. ಸೊ ಯು ಕ್ಯಾನ್ ರೈಟ್ ವಾಟ್ ಕೈಂಡ್ ಆಫ್ ಮಸಲ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಆ್ಯಕ್ಷನ್. ಸೊ ಹಿಯರ್ ದ ಕಾರ್ಡಿಯಾಕ್ ಮಸಲ್ಸ್ ಆರ್ ಇನ್ವಾಲ್ವ್ಡ್, ಆರ್ skeletal muscles are not involved. Here the skeletal muscles are involved to show the response. ಈಗ ನಿಮ್ಗೆ ಏನಾದರೂ ಕಾಲಿಗೆ ಮುಳ್ಳು ಚುಚ್ಚಿಬಿಟ್ಟಾಗ, ಓಕೆ, ವೆನ್ ಯು ಸ್ಟೆಪ್ ಆನ್ ಎ ಥಾರ್ನ್, ಯು ನೀಡ್ ಟು ಟೇಕ್ ಯುವರ್ ಲೆಗ್ ಸಡನ್ಲಿ, ಲೈಕ್ ವಿ ನೀಡ್ ಟು ವಿಡ್ರಾ ಇಟ್, ಹಿಂದೆ ತಗೊಬೇಕು ಅದನ್ನು. ಸೊ ಅಲ್ಲಿ ನಾವು ಆ್ಯಕ್ಷನ್ ಮಾಡ್ತಿದ್ದೀವಿ ಅಲ್ವಾ? ಸೊ ದಟ್ ಆ್ಯಕ್ಷನ್ ಶುಡ್ ಬಿ ಟೇಕನ್ ಕೇರ್ ಬೈ ದ ವಾಟ್? ಎಸ್, skeletal muscles. So these actions are performed throughout one's life. Heart beat ಅನ್ನೋದು it starts at the end of the first month of the embryonic stage and beats till one's man's life. ಜೀವನ ಪರ್ಯಂತ ಬಡ್ಕೊಂತಾನೆ ಇರುತ್ತೆ. ಓಕೆ, ಬಟ್ ಇದಾಗಲ್ಲ. ದೀಸ್ ಆ್ಯಕ್ಷನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ರೆಸ್ಪಾನ್ಸ್ ಟು ಆ್ಯನ್ ಈವೆಂಟ್ ಆಫ್ ಆ್ಯನ್ ಎಮರ್ಜೆನ್ಸಿ. ಆ ಒಂದು ಈವೆಂಟಲ್ಲಿ ಮಾತ್ರ ನಿಮಗೆ ಭಯ ಆದಾಗ, ಉದ್ವೇಗ ಆದಾಗ ಮಾತ್ರ ಏನಾಗುತ್ತೆ, ಅದು ರಿಯಾಕ್ಟ್ ಆಗುತ್ತೆ, ಅದು ಆ್ಯಕ್ಷನ್ ಆಗುತ್ತೆ. ಸೊ ದಿಸ್ ಆ್ಯಕ್ಷನ್ occurs throughout one's man's life. This one occurs only during emergency situation, during the particular event. This action may be quick or slow. You know that heartbeat ಅನ್ನೋದು ಕ್ವಿಕ್ ಅಥವಾ ಸ್ಲೋ ಆಗಿರ್ಬೋದು. ಆ್ಯಂಡ್ ಬಟ್ ಇಲ್ಲಿಗೆ ಬಂದಾಗ ಇಟ್ಸ್ ಆಲ್ವೇಸ್ ಕ್ವಿಕ್ ಆಗಿರಲೇಬೇಕು. ಯಾಕೆಂತ ಹೇಳಿದ್ರೆ ವಿ ನೀಡ್ ಟು ಎಸ್ಕೇಪ್ ಫ್ರಮ್ ದಟ್ ಎಮರ್ಜೆನ್ಸಿ ಸಿಚುಯೇಷನ್, ರೈಟ್? ಅದಕ್ಕೋಸ್ಕರನೇ ರಿಫ್ಲೆಕ್ಸ್ ಆ್ಯಕ್ಷನ್ ಇರೋದು. ಸೊ ದಿಸ್ ಈಸ್ ದ ಕ್ವಶನ್ ಆ್ಯಂಡ್ ಆನ್ಸರ್. ವಿ ನೀಡ್ ಟು ರೈಟ್ ಓನ್ಲಿ 4. ಇದರಲ್ಲಿ 6 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಅಂದರೆ ಆನ್ಸರ್ಸನ್ನು. ನೀವು ಅದರಲ್ಲಿ 4 ಯಾವುದಾದ್ರೂ ಬರೆದ್ರು ಓಕೆ. ಓಕೆ, ಸೊ ನೌ ಪೇಷಂಟ್ಸ್ whose gall bladder are removed
ಆರ್ ರೆಕಮೆಂಡೆಡ್ ಟು ಈಟ್ ಲೆಸ್ ಆಯಿಲಿ ಫುಡ್. ವೈ? ಇಂಡೈರೆಕ್ಟ್ ಆಗಿ ಗಾಲ್ ಬ್ಲಾಡರ್ ಫಂಕ್ಷನ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಪೇಷಂಟ್ಸ್ ಹೂಸ್ ಗಾಲ್ ಬ್ಲಾಡರ್ ಆರ್ ರಿಮೂವ್ ಮಾಡಲಾಗಿದೆ, ಓಕೆ, ಅವರಿಗೆ ಸೊ ಆಯಿಲ್ ಫುಡ್ಡನ್ನು ಕಡಿಮೆ ತಿನ್ನಿ ಅಂತ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನಿಮಗೆ ಗೊತ್ತಿರಲಿ, ಸೊ ಯು ನೋ ದಟ್ ಡೈಜೆಸ್ಟಿವ್ ಸಿಸ್ಟಮ್, ದೇರ್ ಈಸ್ ಅ ಸ್ಟ್ರಕ್ಚರ್ ಕಾಲ್ಡ್ ಲಿವರ್ ಈ ಥರ ಇರುತ್ತೆ. ಆ್ಯಂಡ್ there is one more structure near the liver. What is that structure actually? So that is nothing but the gallbladder. Gallbladder is the site so where the bile juice stored. Illi enagutte gallbladder alli bile juice store agutte. This bile juice is produced from the ಲಿವರ್ ಇಂದ ಸೆಕ್ರೀಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ ಹೇಳ್ತಾ ಇದ್ದೀನಿ ನಾನು. ಸೊ ನೇಮ್ ದ ಸೈಟ್ ಆರ್ ನೇಮ್ ದ ಆರ್ಗನ್ ವೇರ್ ದ ಬೈಲ್ ಜ್ಯೂಸ್ ಇಸ್ ಪ್ರೊಡ್ಯೂಸ್ಡ್. ಎಲ್ಲಿ ಪ್ರೊಡ್ಯೂಸ್ ಆಗೋದು? ಲಿವರ್ ಇಂದ. ನೇಮ್ ದ ಆರ್ಗನ್ ವಿಚ್ ಸ್ಟೋರ್ಸ್ ದ ಬೈಲ್ ಜ್ಯೂಸ್ ಅಂತ ಕೇಳಿದಾಗ ಗಾಲ್ ಬ್ಲಾಡರ್. ನೋ, ನೌ ದೇ ಹ್ಯಾವ್ ರಿಮೂವ್ಡ್ ದಿಸ್ ಒನ್ ಆ್ಯಂಡ್ ದಟ್ ಮೀನ್ಸ್ ದೇರ್ ಈಸ್ ನೋ ಸ್ಟೋರೇಜ್ ಆಫ್ ಬೈಲ್ ಜ್ಯೂಸ್. ಇಲ್ಲಿ ಬೈಲ್ ಜ್ಯೂಸ್ ಅನ್ನೋದು ಸ್ಟೋರ್ ಆಗೋಲ್ಲ. ಸೊ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಅಲ್ಲಿ ಡೈರೆಕ್ಟ್ ಆಗಿ ಇದು ರಿಲೀಸ್ ಆಗ್ತಾ ಇರುತ್ತೆ, ಕಡಿಮೆ ಕ್ವಾಂಟಿಟಿಯಲ್ಲಿ ಇರುತ್ತೆ ಅಂತ ಅರ್ಥ. ಸೊ ದಟ್ ಮೀನ್ಸ್ ಬೈಲ್ ಜ್ಯೂಸ್ ಫಂಕ್ಷನ್ ಏನಿರ್ಬೋದು? ಸೊ ಬೈಲ್ ಜ್ಯೂಸ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಆರ್ ದ ಡೈಜೆಷನ್ ಆಫ್ ದ ಲಿಪಿಡ್. ಅದು ಲಿಪಿಡನ್ನು ಡೈಜೆಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಡಾಕ್ಟರ್ ಏನು ಮಾಡ್ತಾ ಇದ್ದಾರೆ? ದೇ ಆರ್ ರೆಕಮೆಂಡಿಂಗ್ ಟು ಈಟ್ ಲೆಸ್ ಆಯಿಲಿ ಫುಡ್. ಲುಕ್ ಎಟ್ ದ ಆನ್ಸರ್ ಹಿಯರ್. ಗಾಲ್ ಬ್ಲಾಡರ್ ಸ್ಟೋರ್ಸ್ ಬೈಲ್ which helps in emulsification of lipid. One mark adike. So in the absence of stored bile, the emulsification of fat will negligible or affected or less. ಅವಾಗಲೇ ಹೇಳಿದಾಗೆ ಇಲ್ಲಿ ಬೈಲ್ ಜ್ಯೂಸ್ ಅನ್ನೋದು ಸ್ಟೋರ್ ಆಗ್ತಾ ಇಲ್ಲ ಅಂದರೆ ಸೊ ಏನಾಗುತ್ತೆ, ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅನ್ನೋದು ನೆಗ್ಲಿಜಿಬಲ್ ಆಗುತ್ತೆ, ತುಂಬಾ ಸ್ಲೋ ಆಗುತ್ತೆ. ಸೊ ಹಾಗಾಗಿ ಆಯಿಲಿ ಫುಡ್ಡನ್ನು ಕಡಿಮೆ ತಿನ್ನಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ದಸ್ ದ ಫ್ಯಾಟ್ ಡೈಜೆಷನ್ ವಿಲ್ ಬಿ ಸ್ಲೋ, ಕಡಿಮೆ ಆಗುತ್ತೆ. ಹೆನ್ಸ್ ದೇರ್ ಆರ್ ಸಚ್ ಡಯಟ್ ರಿಸ್ಟ್ರಿಕ್ಷನ್ಸ್. ಈ ಥರ ರಿಸ್ಟ್ರಿಕ್ಷನ್ಸ್ಗಳನ್ನ ಹೇಳಬೇಕಾಗುತ್ತೆ. ಓಕೆ, ಸೊ ದಾಟ್ಸ್ ದ ಥಿಂಗ್. ಗಾಲ್ ಬ್ಲಾಡರ್, bile juice is there, and bile juice is responsible for the emulsification of fat. Next, another 2 mark question is here. Name the substances other than water that are reabsorbed during urine formation. That are 2 parameters that decides the amount of water that is reabsorbed in the kidney. Question ತುಂಬಾ ಸಿಂಪಲ್ ಆಗಿದೆ. ಯೂರಿನ್ ಫಾರ್ಮೇಷನಲ್ಲಿ 3 ಸ್ಟೆಪ್ಸ್ಗಳು ಬರುತ್ತೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಈಗ. ಏನದು? ಗ್ಲಾಮೆರುಲಾರ್ ಫಿಲ್ಟ್ರೇಷನ್, ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಆ್ಯಂಡ್ ಟ್ಯೂಬ್ಯುಲಾರ್ ಸೆಕ್ರೀಷನ್. ಓಕೆ, ಟ್ಯೂಬ್ಯುಲಾರ್ ಸೆಕ್ರೀಷನ್. ಈಗ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ಅಂತ ಹೇಳಿದ್ರೆ ಇಟ್ ಅಕರ್ಸ್ ಇನ್ ಬಿಟ್ವೀನ್ ದ ಗ್ಲಾಮೆರುಲಸ್ ಆ್ಯಂಡ್ ದ ಬೌಮನ್ಸ್ ಕ್ಯಾಪ್ಸ್ಯೂಲ್. ಓಕೆ, ಅಲ್ಲಿ ಫಿಲ್ಟರ್ ಆಗುತ್ತೆ. ಆದರೆ ದಟ್ ಫಿಲ್ಟ್ರೇಟ್ ಹ್ಯಾಸ್ ನಂಬರ್ ಆಫ್ ಮೆನಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್. ಅದರೊಳಭಾಗದಲ್ಲಿ ಇನ್ನೂ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ಗಳಿರುತ್ತೆ ಆ ಫಿಲ್ಟ್ರೇಟಲ್ಲಿ. ಸೊ ಅವರ್ ಬಾಡಿ ನೀಡ್ಸ್ ಟು ರೀಅಬ್ಸಾರ್ಬ್ ಮಾಡ್ಕೊಬೇಕು. ವಾಟರ್ ಜೊತೆಗೆ ಆ ಇನ್ನುಳಿದ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಮತ್ತು ಈಗ ಯೂರಿನ್ ಫಾರ್ಮೇಷನ್ ಆಗುತ್ತಲ್ಲ, ದ ಅಮೌಂಟ್ ಆಫ್ ಫಾರ್ಮೇಷನ್ ಆಫ್ ಯೂರಿನ್ ಡಿಪೆಂಡ್ಸ್ ಆನ್ ವಾಟ್ ಪ್ಯಾರಾಮೀಟರ್, ಯಾವುದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. Look at here, glucose, amino acids and salt along with water are the major amount of water selectively reabsorbed as the urine flows along with the tube. ಅಂದರೆ ವಾಟರ್ ಜೊತೆಗೆ ಗ್ಲೂಕೋಸ್, ಅಮೈನೋ ಆಸಿಡ್ಸ್ and also some of the salts are reabsorbed in proximal convoluted tubule of the nephron. Observe this particularly. ಈ ಒಂದು ಸ್ಟ್ರಕ್ಚರ್ನ ನೋಡಿರ್ತೀರಾ ನೀವು, ಹೌದಲ್ಲ? This structure that indicates the nephron. ಈ ಥರ ನೆಫ್ರಾನ್ ಇದೆ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳಿರುತ್ತೆ, ಯು ನೋ ದಟ್. ಸೊ ದೋಸ್ ಪಾರ್ಟ್ಸ್ ಆರ್ ಯೂಶುಯಲಿ ಓಕೆ. ಸೊ ಇಲ್ಲಿಗೆ ಬಂದರೆ ಗ್ಲಾಮೆರುಲಸ್ ಇರುತ್ತೆ. ಸೊ ಹಿಯರ್ ದ ಗ್ಲಾಮೆರುಲಸ್ ಆ್ಯಂಡ್ ದ ಬೌಮನ್ಸ್ ಕ್ಯಾಪ್ಸ್ಯೂಲ್. ಇಲ್ಲೇನೆ ವಾಟ್ ಇಸ್ ದಟ್ ಗ್ಲಾಮೆರುಲರ್ ಫಿಲ್ಟ್ರೇಷನ್ ಆಗೋದು. ಇಲ್ಲಿಗೆ ಬಂದರೆ PCTಯಲ್ಲಿ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಆಗುತ್ತೆ. ಇಲ್ಲಿ ಅಮೈನೋ ಆಸಿಡ್ಸ್, ಗ್ಲೂಕೋಸ್, ಸಾಲ್ಟ್ ಮತ್ತು ಮೇಜರ್ ಅಮೌಂಟ್ ಆಫ್ ವಾಟರ್ ರೀಅಬ್ಸಾರ್ಬ್ ಆಗೋದು. ಮತ್ತು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಅಮೌಂಟ್ ಆಫ್ ಯೂರಿನ್. ದ ಅಮೌಂಟ್ ಆಫ್ ವಾಟರ್
reabsorbed depends on how much excess of water there is in the body. So it depends on the what? The amount of water present in our body. Excess of water. ಇದು ಉಲ್ಟನೂ ಆಗ್ಬೋದು. ಅಮೌಂಟ್ ಆಫ್ ವಾಟರ್ ರೀಅಬ್ಸಾರ್ಬ್ಡ್ ಅಂತ ಕೇಳ್ತಾ ಇದ್ದಾರೆ. ದ ಅಮೌಂಟ್ ಆಫ್ ವಾಟರ್ ಇನ್ ದ ಅಮೌಂಟ್ ಆಫ್ ಯೂರಿನ್ ಅಂತ ಕೇಳಿದಾಗಲೂ ಇದನ್ನೇ ಬರಿಬೇಕಾಗಿರುತ್ತೆ. ಯಾಕೆ ನಾವು ಯೂರಿನ್ ಯಾವಾಗ ಜಾಸ್ತಿ ಹೋಗುತ್ತೆ ಅಂತ ಹೇಳಿದಾಗ ಎಕ್ಸೆಸ್ ಆಫ್ ಅಮೌಂಟ್ ಆಫ್ ವಾಟರ್ ಇದ್ದಾಗ ಹೋಗೋದು ಅಂತ. ಸೊ ಆ್ಯಂಡ್ ಆನ್ ಹೌ ಮಚ್ ಆಫ್ ಡಿಸಾಲ್ವ್ಡ್ ವೇಸ್ಟ್ ದೇರ್ ಈಸ್ ಟು ಬಿ ಎಕ್ಸ್ಕ್ರೀಟೆಡ್. ಎಷ್ಟು ಡಿಸಾಲ್ವ್ಡ್ ವೇಸ್ಟ್ಗಳು ಎಕ್ಸ್ಕ್ರೀಟ್ ಆಗಬೇಕು, ಎಷ್ಟು ಅಮೌಂಟ್ ಆಫ್ ಎಕ್ಸೆಸ್ ಆಫ್ ವಾಟರ್ ಇದೆ ಅನ್ನೋ ಬೇಸಿಸ್ ಮೇಲೆ ಸೊ ರೀಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಸೊ ದಟ್ಸ್ ದ ಆನ್ಸರ್ ಯು ನೀಡ್ ಟು ರಿಮೆಂಬರ್. A lot of waste is generated in neighborhood. However, almost all of it is biodegradable. ಎಲ್ಲ biodegradable ಆಗಿರುತ್ತೆ. What impact will it have on the environment or human health? ಸೊ ನಮಗೆ ಬಯೋಡಿಗ್ರೇಡಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್ ಅಂತ ತಿಳ್ಕೊಂಡಿರ್ತೀರ. ವೇಸ್ಟ್ಸ್ಗಳಲ್ಲಿ ಮಾತಾಡ್ತಾ ಇರೋದು ನಾವು. ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಹೇಳಿದ್ರೆ ವೇಸ್ಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಹಾರ್ಮ್ಲೆಸ್ ಕಂಡೀಷನ್ ಆರ್ which are easily degradable by the microbial activities or microbial action. ಸೂಕ್ಷ್ಮಾಣು ಜೀವಿಗಳಿಂದ ಏನಾಗುತ್ತೆ, ಅದು ಬೇಗ ಕರಗಿ ಹೋಗುತ್ತೆ. ಆದರೂ ಕೂಡ ಅದರಿಂದ ಸ್ವಲ್ಪನಾದರೂ ಏನಾಗಿರುತ್ತೆ, ಇಂಪ್ಯಾಕ್ಟ್ ಇರುತ್ತೆ. ಸೊ ವಾಟ್ಸ್ ದಟ್ ಇಂಪ್ಯಾಕ್ಟ್ ಆನ್ ದ ಎನ್ವೈರನ್ಮೆಂಟ್ ಆಸ್ ವೆಲ್ ಆಸ್ ದ ಹ್ಯೂಮನ್ ಹೆಲ್ತ್ ಅಂತ ಕೇಳ್ತಾ ಇದ್ದಾರೆ. ಸೊ ಲುಕ್ ಅಟ್ ಹಿಯರ್, ದ ಎಕ್ಸೆಸ್ ಜನರೇಷನ್ ಆಫ್ ಬಯೋಡಿಗ್ರೇಡಬಲ್ ವೇಸ್ಟ್ ಕ್ಯಾನ್ ಬಿ ಹಾರ್ಮ್ಫುಲ್ ಆಸ್. ಹೇಗೆ ನಾವು ಎಕ್ಸೆಸ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, ಇವನ್ ದೋ ಇಟ್ ಈಸ್ ಬಯೋಡಿಗ್ರೇಡಬಲ್, ಅದು ಕಿಚನ್ ವೇಸ್ಟ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸಮ್ ಆಫ್ ದ ಲಿಟರ್ ಲೀವ್ಸ್ ಆಗಿರ್ಬೋದು, ಕೌಡಂಗ್ ಆಗಿರ್ಬೋದು, ಅದೆಲ್ಲ ಬಯೋಡಿಗ್ರೇಡಬಲ್ನ ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಏನಾಗ್ಬೋದು, ಇಟ್ಸ್ ಡಿಕಂಪೋಸಿಷನ್ ಈಸ್ ಸ್ಲೋ ಪ್ರೋಸೆಸ್ ಲೀಡಿಂಗ್ ಟು ದ ಪ್ರೊಡಕ್ಷನ್ ಆಫ್ ಅ ಫೌಲ್ ಸ್ಮೆಲ್ ಆ್ಯಂಡ್ ಗ್ಯಾಸಸ್. ಕರೆಕ್ಟ್ ಅಲ್ವಾ? ನೀವು ಅಲ್ಲಿ ಡಂಪ್ ಮಾಡ್ತಾ ಇದ್ರೆ ಒಂದು 4-5 ದಿನ ಆದಮೇಲೆ ಕೆಟ್ಟ ವಾಸನೆ ಬರುತ್ತೆ. ದ್ಯಾಟ್ಸ್ ಕಾಲ್ಡ್ ಫೌಲ್ ಸ್ಮೆಲ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇಟ್ ಬಿಕಮ್ಸ್ ದ ಬ್ರೀಡಿಂಗ್ ಪ್ಲೇಸ್ ಫಾರ್ ದ ಮಸ್ಕಿಟೋಸ್ ಆ್ಯಂಡ್ ಅದರ್ ಇನ್ಸೆಕ್ಟ್ಸ್ ಆ್ಯಂಡ್ ಅದರ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಆ ಒಂದು ಬಯೋಡಿಗ್ರೇಡಬಲ್ ಪ್ಲೇಸ್ ಏನಿರುತ್ತೆ, ಸೊ ಫೈನಲಿ ಡಿಕಂಪೋಸಿಷನ್ ಸ್ಲೋ ಆದಾಗ ಸೊ ದಟ್ ಬಿಕಮ್ಸ್ ದ ಬ್ರೀಡಿಂಗ್ ಪ್ಲೇಸ್. ಆ ಜಾಗದಲ್ಲಿ ಮಸ್ಕಿಟೋಸ್ಗಳು, ಬೇರೆ ಇನ್ಸೆಕ್ಟ್ಸ್ಗಳು ಮತ್ತು ಇನ್ನು ಉಳಿದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಬೆಳೀತಾ ಹೋಗುತ್ತೆ. ದಟ್ ಬಿಕಮ್ಸ್ ದ ಹ್ಯಾಬಿಟ್ಯಾಟ್ ಆರ್ ದ ಬ್ರೀಡಿಂಗ್ ಪ್ಲೇಸ್ ಫಾರ್ ದ ಅದರ್ ಇನ್ಸೆಕ್ಟ್ಸ್ ಅಲಾಂಗ್ ವಿತ್ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಂಡ್ ವಿಚ್ ಕಾಸಸ್ ಮೆನಿ ಡಿಸೀಸಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸೊ ಅದೇ ಇರೋದು, ಇಟ್ ಕ್ಯಾನ್ ಬಿ ದ ಬ್ರೀಡಿಂಗ್ ಗ್ರೌಂಡ್ ಫಾರ್ ದ ಜರ್ಮ್ಸ್ ದಟ್ ಕ್ರಿಯೇಟ್ಸ್ ಅನ್ಹೈಜೆನಿಕ್ ಕಂಡೀಷನ್ ಅಂತ ಹೇಳಿಬಿಟ್ಟು. ಓಕೆ, ಸೊ 2 ಮಾರ್ಕ್ಸ್ ಕೇಳ್ತಾ ಇರೋದು. ನೆಕ್ಸ್ಟ್ ನೋಡೋಣ. ದ ಲೀವ್ಸ್ ಆಫ್ ಅ ಪ್ಲಾಂಟ್ ವರ್ ಕವರ್ಡ್ ವಿತ್ ಅಲ್ಯೂಮಿನಿಯಂ ಫಾಯಿಲ್. ಹೌ ವುಡ್ ಇಟ್ ಅಫೆಕ್ಟ್ ದ ಫಿಸಿಯಾಲಜಿ ಆಫ್ ದ ಪ್ಲಾಂಟ್? ಅದನ್ನಾದರೂ ಬರಿಬೋದು, ಆ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಇಲ್ಲಾಂದ್ರೆ ಇನ್ನೊಂದು ಕ್ವಶನ್ ಇದೆ, ಅದನ್ನ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನೋಡೋಣ. ಇವಾಗ ಅಲ್ಯೂಮಿನಿಯಂ ಫಾಯಿಲ್ನ ತೆಗೆದುಕೊಂಡು ದೇ ಆರ್ ವ್ರ್ಯಾಪಿಂಗ್ ದ ಎಂಟೈರ್ ಪ್ಲಾಂಟ್ ವಿತ್ ದ ಹೆಲ್ಪ್ ಆಫ್ ಅಲ್ಯೂಮಿನಿಯಂ ಫಾಯಿಲ್. ವ್ರ್ಯಾಪ್ ಮಾಡ್ತಾ ಇದ್ದಾರೆ. ಯು ನೋ ದಟ್ ದೇರ್ ಇಸ್ ನೋ ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್ ಆ್ಯಂಡ್ ದೇರ್ ಇಸ್ ನೋ ಕನೆಕ್ಷನ್ ಇನ್ ಬಿಟ್ವೀನ್ ದ ಔಟರ್ ಎನ್ವೈರನ್ಮೆಂಟ್ ಆ್ಯಂಡ್ ಆಲ್ಸೋ ದ ಇನ್ನರ್ ಎನ್ವೈರನ್ಮೆಂಟ್ ಆಫ್ ದ ಅಲ್ಯೂಮಿನಿಯಂ ಫಾಯಿಲ್. ಸೊ ಅದೀಗ ಬೌಂಡ್ರಿ ಥರ ಆಗೋಯ್ತು. ಏನು ಎಫೆಕ್ಟ್ ಆಗುತ್ತೆ? ಸೊ ಇಲ್ಲಿ ನೋಡೋಣ. ನೋ ಫೋಟೋಸಿಂಥಸಿಸ್ ವಿಲ್ ಅಕರ್, ಸೊ ನೋ ಗ್ಲೂಕೋಸ್ ವಿಲ್ ಬಿ ಮೇಡ್. ಯಾಕೆ ಅಂತ ಹೇಳಿದ್ರೆ once you cover the entire plant with the help of aluminum foil, ಏನಾಗುತ್ತೆ? So there is no light, hence there is no photosynthesis and there is no glucose will made. ಅಲ್ಲಿ glucose produce ಆಗಲ್ಲ. So no respiration will takes place as no oxygen will be taken in. ಒಳಗಡೆಗೆ ಆಕ್ಸಿಜನ್ ಹೋಗ್ತಾ ಇಲ್ಲ ಅಥವಾ ಕಾರ್ಬನ್ ಡೈಆಕ್ಸೈಡ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ಅಲ್ಲಿ ಫೋಟೋಸಿಂಥಸಿಸ್ ಕೂಡ ಆಗಲ್ಲ. ಸೊ ಹಾಗಾಗಿ ರೆಸ್ಪಿರೇಷನ್ ಕೂಡ ಆಗಲ್ಲ. ಆಕ್ಸಿಜನ್ ರೆಸ್ಪಿರೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹೌದಲ್ವಾ? ವಿ ಆರ್ ಟಾಕಿಂಗ್ ಅಬೌಟ್ ರೆಸ್ಪಿರೇಷನ್, ಹೆನ್ಸ್ ದೇರ್ ಇಸ್ ನೋ ಆಕ್ಸಿಜನ್, ದೇರ್ ಇಸ್ ನೋ ರೆಸ್ಪಿರೇಷನ್. ನೆಕ್ಸ್ಟ್, ನೋ ಟ್ರಾನ್ಸ್ಪಿರೇಷನ್ ವಿಲ್ ಅಕರ್, ಸೊ ದೇರ್ ವುಡ್ ಬಿ ನೋ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಆರ್ ಮಿನರಲ್ಸ್ ಫ್ರಮ್ ದ ಸಾಯಿಲ್ ಆಸ್ ದೇ ವಿಲ್ ಬಿ ನೋ ಟ್ರಾನ್ಸ್ಪಿರೇಷನ್ ಪುಲ್. ಓಕೆ, ಈಗ ಲೈಟ್ ಇದ್ದರೆ ತಾನೇ ಫೋಟೋಸಿಂಥಸಿಸ್ ಆಗೋದು, ಲೈಟ್ ಇದ್ದರೆ ತಾನೇ ಟ್ರಾನ್ಸ್ಪಿರೇಷನ್ ಆಗೋದು, ಟ್ರಾನ್ಸ್ಪಿರೇಷನ್ ಇದ್ರೇನೆ ಟ್ರಾನ್ಸ್ಪಿರೇಷನ್ ಪುಲ್ ಕ್ರಿಯೇಟ್ ಆಗೋದು. ಇಫ್ ದೇರ್ ಇಸ್ ನೋ ಟ್ರಾನ್ಸ್ಪಿರೇಷನ್, ದೇರ್ ಇಸ್ ನೋ ಟ್ರಾನ್ಸ್ಪಿರೇಷನ್ ಪುಲ್. If there is no transpiration pull and there is no conduction of water and minerals at all. Okay, next, temperature regulation of the leaf surface will be affected. So these are all the different types of physiological effect. So that is caused due to the
covering or wrapping of aluminum foil over the plant. ಏನೇನಾಗುತ್ತೆ? ಫೋಟೋಸಿಂಥಸಿಸ್ ಆಗಲ್ಲ, ಅದ್ರ ಜೊತೆಗೆ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಲ್ಲ. ಸೊ ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ರೆಸ್ಪಿರೇಷನ್ ಆಗಲ್ಲ. ದೇರ್ ಇಸ್ ನೋ ಮೂವ್ಮೆಂಟ್ ಆರ್ ಕಂಡಕ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಬಿಕಾಸ್ ದೇರ್ ಇಸ್ ನೋ ಟ್ರಾನ್ಸ್ಪಿರೇಷನ್ ಆಸ್ ದೇರ್ ಇಸ್ ನೋ ಟ್ರಾನ್ಸ್ಪಿರೇಷನ್ ಪುಲ್. ಆ್ಯಂಡ್ ಫೈನಲಿ ಟೆಂಪರೇಚರ್ ರೆಗ್ಯುಲೇಷನ್ ಏನಾಗುತ್ತೆ? ಸೊ ದ್ಯಾಟ್ ವಿಲ್ ಬಿ ಅಫೆಕ್ಟೆಡ್ ಡ್ಯೂ ಟು ದಿಸ್ ಕೈಂಡ್ ಆಫ್ ಆಕ್ಟಿವಿಟಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅದಾದರೂ ಬರೀಬೋದು ನೀವು ಎಕ್ಸಾಮಿನೇಷನಲ್ಲಿ, ಇದಾದರೂ ಅಥವಾ ಈ ಥರ ಕ್ವಶನ್ ಕೇಳಿದಾಗ ಎರಡರ ಯಾವುದಾದ್ರೂ ಒಂದು. ಲಿಂಫ್ ಬಗ್ಗೆ ಕೇಳಿದ್ದಾರೆ. ಲಿಂಫ್ ಈಸ್ how is the lymph an important fluid involved in the transportation? Blood and lymph, these are the two important fluid connective tissues. ಇಲ್ಲಿ ಲಿಂಫ್ ಯಾವ ಥರ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಇಫ್ ಲಿಂಫ್ಯಾಟಿಕ್ ವೆಸಲ್ಸ್ ಗೆಟ್ ಬ್ಲಾಕ್ಡ್, ಅವೇನಾದರೂ ಬ್ಲಾಕ್ ಆದರೆ ಹೌ ವುಡ್ ಇಟ್ ಅಫೆಕ್ಟ್ ದ ಹ್ಯೂಮನ್ ಬಾಡಿ? ಯಾವ ಥರ ಅಫೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಲುಕ್ ಅಟ್ ಹಿಯರ್. ಲಿಂಫ್ ಕ್ಯಾರೀಸ್ ಡೈಜೆಸ್ಟೆಡ್ ಆ್ಯಂಡ್ ಅಬ್ಸಾರ್ಬ್ಡ್ ಫ್ಯಾಟ್ ಫ್ರಮ್ ದ ಇಂಟೆಸ್ಟೈನ್. ಓಕೆ, intestine, especially small intestine, is the site of complete digestion. Once the food gets digested, carbohydrate, finally it becomes glucose, protein becomes amino acid, fat becomes fatty acid, so that it is absorbing the digested food from the intestine, especially the fat. Absorb ಮಾಡ್ಕೊಳ್ತಾ ಇದೆ. Next, and drains the excess fluid from the extracellular space back into the blood. Okay, and finally it reaches the blood ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನು ಕ್ವಶನ್ ಇದೆ, ಬ್ಲಾಕ್ ಆಗೋದ್ರಿಂದ ಏನಾಗುತ್ತೆ ಅಂತ. ಬ್ಲಾಕೇಜ್ ಆಫ್ ಲಿಂಫ್ಯಾಟಿಕ್ ಸಿಸ್ಟಮ್ ವಿಲ್ ಲೀಡ್ ಟು ವಾಟರ್ ರಿಟೆನ್ಷನ್ and poor fat absorption in the body. As I said, it is mainly responsible for the absorption of the fat from the intestine. If the lymphatic vessels are blocked, there is no absorption of the fat. ಅಬ್ಸಾರ್ಪ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ವಾಟರ್ ರಿಟೈನ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ದ ಆನ್ಸರ್ ಯು ನೀಡ್ ಟು ರೈಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ವೈ ಈಸ್ ಡ್ಯಾಮೇಜ್ ಟು ದ ಓಝೋನ್ ಲೇಯರ್ ಎ ಕಾಸ್ ಫಾರ್ ಕನ್ಸರ್ನ್? ಓಕೆ, ನಾವು ಯಾಕೆ ಓಝೋನ್ ಲೇಯರ್ ಡ್ಯಾಮೇಜನ್ನು ಕನ್ಸರ್ನ್ ಮಾಡಬೇಕಾಗುತ್ತೆ ಅಂದರೆ ತಲೆ ಕೆಡ್ಸ್ಕೊಬೇಕು ಅದ್ರ ಬಗ್ಗೆ ಅಂತ. ವಾಟ್ ಆರ್ ಇಟ್ಸ್ ಕಾಸಸ್ ಆ್ಯಂಡ್ ವಾಟ್ ಸ್ಟೆಪ್ಸ್ ಆರ್ ಬೀಯಿಂಗ್ ಟೇಕನ್ ಟು ಲಿಮಿಟ್ ದಿಸ್ ಡ್ಯಾಮೇಜ್? ಯಾವ ಸ್ಟೆಪ್ಪನ್ನು ನಾವು ತಗೊಬೋದು ಅಂತ ಕೇಳ್ತಾ ಇದ್ದಾರೆ. So look at here, you know that ozone ಅಂದರೆ ಏನು? It's an excited state of oxygen. It's a boundary, it's a layer of gas present in the stratosphere which protects the living organisms present on the earth from the ultraviolet radiations, especially UVB ಅಂತ ಹೇಳ್ತೀವಿ. Okay, that's the layer of gas. So ಏನಾಗ್ತದೆ, damage to the ozone layer is a cause for the concern because the ozone layer shields the surface of earth. As I said, shields means protects the surface of earth from the harmful UV ultraviolet radiations from the sun, which causes the skin cancer in human beings. ಅದಷ್ಟೇ ಅಲ್ಲ, ಕೆಟ್ರಾಕ್ಟ್, ಐ ಕೆಟ್ರಾಕ್ಟ್ ಅಂತ ಏನು ಹೇಳ್ತೀವಿ, ಅದು ಕೂಡ ಜಾಸ್ತಿ ಆಗುತ್ತೆ, ಸ್ಕಿನ್ ಕ್ಯಾನ್ಸರ್ ಆಗುತ್ತೆ. ಇಟ್ ಡೆಸ್ಟ್ರಾಯ್ಸ್ ನಂಬರ್ ಆಫ್ ಅಕ್ವಾಟಿಕ್ ಅನಿಮಲ್ಸ್ ಆಸ್ ವೆಲ್. ಓಕೆ, ನೆಕ್ಸ್ಟ್, ಸಿಂಥೆಟಿಕ್ ಕೆಮಿಕಲ್ಸ್, ಅದಕ್ಕೆ ರೀಸನ್ ಏನು? ವಾಟ್ ಆರ್ ದ ಕಾಸಸ್ ಆಫ್ ಓಝೋನ್ ಡಿಪ್ಲೀಷನ್? ಏನಾಗ್ತಾ ಇರ್ಬೋದು? You all know that we are using extensively refrigerators and also ACs. There we are using chlorofluorocarbons, CFCs ಅಂತ ಹೇಳ್ತೀವಿ. So synthetic chemicals like chlorofluorocarbons which are used as a refrigerants, means coolants, and in the fire extinguishers are the main reason for the depletion of ozone layer. So ಇದು main reason ಆಗಿರುತ್ತೆ. ಸೊ ಇದಕ್ಕೆ ನಾವು ಯಾವ ಥರ ಕ್ರಮ ತೆಗೆದುಕೊಳ್ತಾ ಇದ್ದೀವಿ? ವಾಟ್ ಆರ್ ದ ಮೆಥಡ್ಸ್ ವಿ ಆರ್ ಟೇಕನ್ ಟು ಲಿಮಿಟ್ ದಿಸ್ ಡ್ಯಾಮೇಜ್ ಅಂತ ಹೇಳಿದ್ರೆ, ಸ್ಟೆಪ್ಸ್ ಟು ಟೇಕನ್ ದ ಲಿಮಿಟ್ ದ ಡ್ಯಾಮೇಜ್ ಇಸ್ ಮೆನಿ ಡೆವಲಪಿಂಗ್ ಆ್ಯಂಡ್ ಡೆವಲಪ್ಡ್ ಕಂಟ್ರೀಸ್ ಹ್ಯಾವ್ ಬೀನ್ ಸೈನ್ಡ್, ಆ್ಯಂಡ್ ಇದು ತುಂಬ ಹಿಂದೆ ನಡೆದಿರೋದು. ಯಾವಾಗ? ಎಸ್ಪೆಷಲಿ 1986. ಸೊ ದಿಸ್ ಇಸ್ ಆಲ್ಸೋ ಕಾಮನ್ಲಿ ನೋನ್ ಎಸ್ ಮಾಂಟ್ರಿಯಲ್ ಪ್ರೋಟೋಕಾಲ್. ಕೇಳಿರ್ಬೋದು ನೀವು ಇದನ್ನು, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. So in that Montreal Protocol, most of the countries, they have signed to reduce the production of the refrigerators, especially the production of the refrigerators which are having the HFCs instead of CFCs. ಇವಾಗೆಲ್ಲ HFCs ಅಂತ ಕೇಳಿ, ಅದು ಕೂಡ ಗ್ರೀನ್ ಹೌಸ್ ಗ್ಯಾಸಸ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ, ಬಟ್ CFCs ಅನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಸೊ UNEP ಇದು ಕೂಡ ಎಕ್ಸ್ಪ್ಯಾನ್ಷನಲ್ಲಿ ಕೇಳ್ತಾರೆ. ಸೊ obeying the directions of UNEP, United Nations of
ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ಟು ಫ್ರೀಸ್ ದ ಲಿಮಿಟ್ ದ ಪ್ರೊಡಕ್ಷನ್ ಆ್ಯಂಡ್ ಯೂಸೇಜ್ ಆಫ್ CFCs. ಈ CFCs ಅನ್ನು ರೆಫ್ರಿಜರೇಟರ್ ಅಥವಾ ACsಗಳಲ್ಲಿ ಯೂಸ್ ಮಾಡೋದನ್ನು ಲಿಮಿಟ್ ಮಾಡಬೇಕು ಅಂತ ಅವಾಗ ಸೈನ್ ಮಾಡ್ತಾರೆ. ಆ್ಯಂಡ್ ಎವ್ರಿ ಕಂಟ್ರೀಸ್, ಮೋಸ್ಟ್ ಆಫ್ ದ ಕಂಟ್ರೀಸ್, ಸೊ ದೇ ಹ್ಯಾವ್ ಸೈನ್ಡ್ ಫಾರ್ ಇಟ್. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಓಝೋನ್ ಅಂದರೆ ಏನು, ಓಝೋನ್ ಡಿಪ್ಲೀಷನ್ ಹೇಗಾಗುತ್ತೆ ಮತ್ತು ಯಾವ ಥರ ನಾವು ಅದನ್ನು ಡ್ಯಾಮೇಜನ್ನು ಲಿಮಿಟ್ ಮಾಡ್ಬೋದು ಅಂತ. ನೆಕ್ಸ್ಟ್ few questions are here. Try to answer and try to relate with a different question. Why is not possible to reconstruct the whole organism from a fragment in complex multicellular organism? Fragmentation, regeneration ಅಂತ ಕೇಳಿರ್ತೀರಾ. In the case of regeneration, ಏನಾಗುತ್ತೆ, a portion of a body of an organism develops into a new organism. ಹೊಸ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ ಒಂದು ಪೋರ್ಷನ್. ಫ್ರಾಗ್ಮೆಂಟೇಷನಲ್ಲಿ ಅಷ್ಟೇ, ಎ ಪೀಸ್ ಆಫ್ ಎ ಪ್ಲಾಂಟ್, ಎ ಪೀಸ್ ಆಫ್ ಎನ್ ಆರ್ಗ್ಯಾನಿಸಮ್ ಡೆವಲಪ್ಸ್ ಇಂಟು ಎನ್ ಆರ್ಗ್ಯಾನಿಸಮ್. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್. ನಮ್ಮಲ್ಲಿ ಹಾಗಲ್ಲ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ದ ರೀಸನ್ ಏನಿರಬಹುದು ನೋಡೋಣ. ಸೆಕೆಂಡ್ ಕ್ವಶನ್ ಇದೆ ಅಲ್ಲೇನೆ ಬಿ ಪಾರ್ಟ್. ಸೊ ಸೆಕ್ಷುಯಲ್ ಮೆಚುರೇಷನ್ ಆಫ್ ದ ರಿಪ್ರೊಡಕ್ಟಿವ್ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ ಆರ್ ನೆಸೆಸರಿ ಲಿಂಕ್ ಫಾರ್ ರಿಪ್ರೊಡಕ್ಷನ್, ಎಲ್ಯುಸಿಡೇಟ್. ಓಕೆ, ನೋಡೋಣ ಈಗ. ಸೊ ಫಸ್ಟ್ ಕ್ವಶನ್ ನೋಡೋಣ, ಆಮೇಲೆ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಏನಿದೆ ಫಸ್ಟ್ ಕ್ವಶನ್? ದ ರೀಸನ್ ಈಸ್ ದಟ್ ದ ಮೆನಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ನಾಟ್ ಸಿಂಪ್ಲಿ ರ್ಯಾಂಡಮ್ ಕಲೆಕ್ಷನ್ ಆಫ್ ಸೆಲ್ಸ್. ಇನ್ ಅವರ್ ಬಾಡಿ, ಈಚ್ ಆ್ಯಂಡ್ ಎವ್ರಿ ಸೆಲ್ಸ್ ಆರ್ ಹ್ಯಾವಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಫಂಕ್ಷನ್ಸ್. ಲೇಬರರ್ ಆಫ್ ಡಿವಿಷನ್ ಅಂತ ಹೇಳ್ತೀವಿ, ಡಿವಿಷನ್ ಆಫ್ ಲೇಬರರ್. ಅದ್ರ ಜೊತೆಗೆ ಟಿಶ್ಯೂ ಕೂಡ ಅದೇ ಥರ ಇರುತ್ತೆ, ಆರ್ಗನ್ಸ್ ಕೂಡ ಅದೇ ಥರ ಇರುತ್ತೆ. The tissues which are present in our heart, they do not present anywhere else in our body. ಎಲ್ಲೂ ಕೂಡ ಇರೋದಿಲ್ಲ. ಓಕೆ, they are present only in heart. Likewise, brain tissues ಅಲ್ಲೇ ಇರುತ್ತೆ. Likewise, liver cells, they are also present. They are present only in liver. ಈ ಥರ ಬೇರೆ ಬೇರೆ ಆಗಿರುತ್ತೆ. So they perform different functions. So specialized for organized as a tissues, and tissues are organized into the organs which then have to be placed at the definite position in the body. Levels of organization ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಡಿವಿಷನ್ ಆಫ್ ಲೇಬರ್ ಸೆಲ್ಸ್ಗಳಿರ್ತಾರೆ. Cells combine together to form tissues which are performing different functions. They become organ. They become what? Organism. Okay. So hence it is not at all possible in multicellular organisms. ಯಾವುದು ಪಾಸಿಬಲ್ ಆಗಲ್ಲ? Fragmentation. But in the case of planaria, so especially in some kinds of plants like Ylothrix pyrogyra, planaria-ದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, so one cell that can be differentiated into different cells. ಓಕೆ, ಸೊ ಬೇರೆ ಬೇರೆ ಸೆಲ್ಸ್ಗಳನ್ನು ಮಾಡಿಫೈ ಮಾಡ್ತಕ್ಕಂಥ ಕೆಪಾಸಿಟಿ ಅದಕ್ಕೆ ಇರುತ್ತೆ. ಇನ್ನು ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಆರ್ಗನ್ ಟಿಶ್ಯೂಸ್ಗಳು ರೀಪ್ರೊಡಕ್ಷನ್ಗೆ ಯಾವ ಥರ ಲಿಂಕ್ ಆಗಿರುತ್ತೆ, ದ ಡೆವಲಪ್ಮೆಂಟ್ ಆಫ್ ಆರ್ಗನ್ ಟಿಶ್ಯೂಸ್ ಸೆಕ್ಷುವಲ್ ರೀಪ್ರೊಡಕ್ಟಿಂಗ್ ಅದು ಯಾವ ಥರ ರಿಲೇಟ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೆಕ್ಷುವಲ್ ಮೆಚುರೇಷನ್ ಆಫ್ ಅ ರೀಪ್ರೊಡಕ್ಟಿವ್ ಟಿಶ್ಯೂಸ್ ಇಸ್ ನೆಸೆಸರಿ ಆ್ಯಂಡ್ ಆಲ್ಸೋ ಲಿಂಕ್ ಟು ದ ರೀಪ್ರೊಡಕ್ಷನ್. ಯಾಕೆ ಅಂತ ಹೇಳಿದ್ರೆ, ಇಟ್ಸ್ ನೀಡ್ ಫಾರ್ ದ ಸ್ಪೆಷಲೈಸ್ಡ್ ಸೆಲ್ಸ್ ದಟ್ ಈಸ್ ಕಾಲ್ಡ್ ಜರ್ಮ್ ಸೆಲ್ಸ್. ಓಕೆ, ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳು ಮೆಚ್ಯೂರ್ ಆಗಲಿಲ್ಲ ಅಂತ ಹೇಳಿದ್ರೆ, ದೇ ವರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ದ ಜರ್ಮ್ ಸೆಲ್ಸ್ ಲೈಕ್ ಸ್ಪರ್ಮ್ಸ್ ಆ್ಯಂಡ್ ಓವಾ ಪ್ರೊಡ್ಯೂಸ್ ಆಗಲ್ಲ. ಸೊ ಪಾರ್ಟಿಸಿಪೇಟ್ ಇನ್ ದ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ದೇ ಮಸ್ಟ್ ಬಿ mature, then they must produce germ cells, and then only the reproduction occurs. Sexual reproduction ಆಗುತ್ತೆ. The body of the individual organism has to grow to its adult size, and the rate of general body growth begins to slow down. Reproductive tissues begins to mature. Okay, ಅಂದರೆ ಅಲ್ಲಿ ತನಕ ರೀಪ್ರೊಡಕ್ಷನ್ ಟಿಶ್ಯೂಗಳು ಒಂದು ಲೆವೆಲ್ಗೆ ಗ್ರೋ ಆಗೋ ತನಕ ಬಾಡಿ ಗ್ರೋತ್ ಆಗ್ತಾ ಇರುತ್ತೆ. ದೆನ್ ಇಟ್ ಬಿಕಮ್ಸ್ ನಾರ್ಮಲ್ ಆ್ಯಂಡ್ ಬಿಕಮ್ಸ್ ಸ್ಟಡಿ. ನೆಕ್ಸ್ಟು ಇಲ್ಲೆಲ್ಲ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚೇಂಜಸ್ ದಟ್ ಅಗರ್ಸ್ ಬೋತ್ ಇನ್ ಮೇಲ್ ಆ್ಯಂಡ್ ಫೀಮೇಲ್ ಯಾವ್ಯಾವ ಥರ ಆಗುತ್ತೆ ಅಂತ ತಿಳ್ಕೊಂಡಿರ್ತೀರ. ದ ಹೋಲ್ ಸೆಟ್ ಆಫ್ ಚೇಂಜಸ್ ಇನ್ ದ ಅಪಿಯರೆನ್ಸ್ ಆಫ್ ದ ಬಾಡಿ ಟೇಕನ್ ಪ್ಲೇಸ್ ಲೈಕ್ change in the body proportions, new features appear. This period during the adolescence is called puberty. Puberty is the phase of the what is that? Adolescence. Okay, so where the boys and girls change in the physical activities as well as the mental balances. When it comes to this one, there are also changes taking place that are different between boys and girls.
So breast size begins to increase with the darkening of the skin of the nipple, okay, and tip of the breast, you know that, and girls begin to menstruate. Yes, so ee time alli idu important agirutte. You need to identify that. I mean, you need to underline that properly while you are writing. So menstruation begin agodu ile andre puberty time alli. So ಅದೇ ಥರ ಬಾಯ್ಸ್ ಬಿಗಿನ್ ಟು ಹ್ಯಾವ್ ಅ ನ್ಯೂ ಥಿಕ್ ಹೇರ್ ಗ್ರೋತ್ ಆನ್ ದ ಫೇಸ್ ಆ್ಯಂಡ್ ದೇರ್ ವಾಯ್ಸ್ ಬಿಗಿನ್ ಟು ಕ್ರ್ಯಾಕ್. ಅಂದರೆ ಅಲ್ಲಿ ಬೇಸ್ ವಾಯ್ಸ್ ಆಗುತ್ತೆ, ಲೋ ಪಿಚ್ಡ್ ಆಗುತ್ತೆ. ಗರ್ಲ್ಸಲ್ಲಿ ಬಂದಾಗ ಹೈ ಪಿಚ್ಡ್ ಆಗಿರುತ್ತೆ, ಅದು ಬೇಸ್ ಇರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇವಾಗ. ಏನು ಕ್ವಶನ್ ಕೇಳಿದ್ದಾರೆ? ಸೊ ಹೌ ಆರ್ ವೇರಿಯೇಷನ್ ಯೂಸ್ಫುಲ್ ಫಾರ್ ಅ ಸ್ಪೀಶೀಸ್ ಇಫ್ ದೇರ್ ಈಸ್ ಡ್ರಾಸ್ಟಿಕ್ ಆಲ್ಟ್ರೇಷನ್ ಇನ್ ನೀಚೆ? ಸೊ ಇಲ್ಲಿ ನೀಚೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ನಥಿಂಗ್ ಬಟ್ ಯು ನೋ ದಟ್ ಪರ್ಟಿಕ್ಯುಲರ್ ಏರಿಯಾ ವೇರ್. ಸೊ ಅದು ಎಕೋಸಿಸ್ಟಮ್ ಅಂತ ತಿಳ್ಕೊಳ್ಳೋಣ ಡೈರೆಕ್ಟಾಗಿ. ಸೊ ಏನಾಗುತ್ತೆ ನೋಡಿ ಇವಾಗ, ಯು ನೋ ದಟ್ ವೇರಿಯೇಷನ್ದು ಫಂಕ್ಷನ್ ಬರಿಬೇಕು ನಾವು ಇವಾಗ. ಇಫ್ ದ ನೀಚೆ ವರ್ಡ್ ಡ್ರಾಸ್ಟಿಕಲಿ ಆಲ್ಟರ್ಡ್, ಚೇಂಜ್ ಆದರೆ ಎಂಟೈರ್ ಎಕೋಸಿಸ್ಟಮ್ ಏನಾಗುತ್ತೆ, ದ ಪಾಪ್ಯುಲೇಷನ್ ಕುಡ್ ಬಿ ವೈಪ್ಡ್ ಔಟ್. ಸೊ ವೈಪ್ಡ್ ಔಟ್ ಆಗುತ್ತೆ. ಸೊ ವೇರಿಯೇಷನ್ ಯಾವ ಥರ ಹೆಲ್ಪ್ ಮಾಡುತ್ತೆ? ವೇರಿಯೇಷನ್ ಮೇಕ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಅಡ್ಯಾಪ್ಟ್ ಟು ದ ಚೇಂಜಿಂಗ್ ಎನ್ವೈರನ್ಮೆಂಟ್. ಆ ಒಂದು ಚೇಂಜ್ ಆಗ್ತಾ ಇರೋ ಎನ್ವೈರನ್ಮೆಂಟ್ಗೆ ಅಡಾಪ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಮೇಕ್ ದೆಮ್ ಟು ಸರ್ವೈವ್ ಇನ್ ದಟ್ ಹ್ಯಾರ್ಶ್ ಎನ್ವೈರನ್ಮೆಂಟಲ್ ಕಂಡೀಷನ್. ಅದು ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟು ವುಡ್ ಬಿ ಸಮ್ ಚಾನ್ಸಸ್ ಫಾರ್ ದೆಮ್ ಟು ಸರ್ವೈವ್. ವೇರಿಯೇಷನ್ ದಸ್ ವೆರಿ ಯೂಸ್ಫುಲ್ ಫಾರ್ ದೆಮ್ ಟು ಸರ್ವೈವಲ್ ಆಫ್ ಸ್ಪೀಶೀಸ್ ಓವರ್ ದ ಟೈಮ್. ಸೊ ದಾಟ್ಸ್ ದ ಥಿಂಗ್. ಇನ್ನು ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿದಾಗ, ಎಕ್ಸ್ಪ್ಲೈನ್ ಹೌ ದ ಯುಟರಸ್ ಆ್ಯಂಡ್ ಪ್ಲಾಸೆಂಟಾ ಪ್ರೊವೈಡ್ necessary conditions for proper growth and development of the embryo after the implantation. ಸೊ ಇದನ್ನು ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದೆ, ಪ್ಲಾಸೆಂಟಾ ಬಗ್ಗೆ ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅಂತ. ರಿಪೀಟೆಡ್ ಕ್ವಶನ್ಗಳು ಪ್ಲಾಸೆಂಟಾ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ, ಅದರಲ್ಲೂ ಕೂಡ 2 to 3 ಮಾರ್ಕ್ಸ್ಗೆ. ಪ್ಲಾಸೆಂಟಾ ಅಂದ್ರೆ ಏನು, ಅದ್ರ ಫಂಕ್ಷನ್ ಏನು, ಇನ್ ರಿಲೇಟೆಡ್ ಟು ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಸೊ ಇಲ್ಲಿಗೆ ಬಂದರೆ, ದ ಲೈನಿಂಗ್ ಆಫ್ ದ ಯುಟರಸ್ ಥಿಕನ್ಸ್ ಆ್ಯಂಡ್ ಇಟ್ಸ್ ರಿಚ್ಲಿ ಸಪ್ಲೈಡ್ with blood to nourish the growing embryo. So pregnancy ಆಗುವಾಗ the entire lining of the uterus ಏನಾಗುತ್ತೆ, yes, that becomes thick and that is richly supplied with the blood vessels to nourish the growing or developing embryo. Okay, ಅದು ಏನು ಮಾಡಬೇಕು, ನರಿಶ್ ಮಾಡಬೇಕು, ಅದಕ್ಕೆ ನ್ಯೂಟ್ರಿಯೆಂಟ್ಸನ್ನು ಪ್ರೊವೈಡ್ ಮಾಡಬೇಕು. ನೆಕ್ಸ್ಟು, the embryo gets nutrition from the mother blood with the help of placenta. Placenta is the functional unit present between the mother as well as the developing embryo. So through the umbilical cord, the nutrients will be supplied to the baby. Supply ಆಗುತ್ತೆ and embedded in the uterine wall. ಯಾವುದು ಎಂಬೆಡ್ ಆಗಿರೋದು? The placenta is a discoid structure that is embedded in the uterine wall of the mother. Okay, so through the umbilical cord that supplies the nutrients to the developing baby. Next, it contains a villi on the embryos side of the tissue. ಅಂದರೆ ಆ ಎಂಬ್ರಿಯೋ ಸೈಡಲ್ಲಿ ಏನಾಗುತ್ತೆ, ವಿಲೈಸ್ಗಳಿರುತ್ತೆ, ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್. ಸೊ ದ್ಯಾಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆನ್ ದ ಮದರ್ಸ್ ಸೈಡ್ ಆ ಬ್ಲಡ್ ಸ್ಪೇಸಸ್ ವಿಚ್ ಸರೌಂಡ್ಸ್ ದ ವಿಲ್ಲೈ. ದಿಸ್ ಪ್ರೊವೈಡ್ಸ್, ಈ ವಿಲ್ಲೈಗಳಿರುತ್ತಲ್ಲ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ ದ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಟು ಪಾಸ್ ಫ್ರಮ್ ದ ಮದರ್ ಟು ದ ಎಂಬ್ರಿಯೋ. ಸೊ ಮದರಿಂದ ಎಂಬ್ರಿಯೋಗೆ ಈ ನ್ಯೂಟ್ರಿಯೆಂಟ್ಸ್ ಬ್ಲಡ್ ಸಪ್ಲೈ ಆಗೋದಕ್ಕೆ, ಆಕ್ಸಿಜನ್ ಸಪ್ಲೈ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ದ ಡೆವಲಪಿಂಗ್ ಎಂಬ್ರಿಯೋ ವಿಲ್ ಆಲ್ಸೋ ಜನರೇಟ್ ವೇಸ್ಟ್ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಬಿ ರಿಮೂವ್ಡ್ ಬೈ ದ ಟ್ರಾನ್ಸ್ಫರಿಂಗ್ ದೆಮ್ ಟು ದ ಮದರ್ಸ್ ಬ್ಲಡ್ ಪ್ಲಾಸೆಂಟಾ ಥ್ರೂ ದ ಪ್ಲಾಸೆಂಟಾ. ಇಷ್ಟೆಲ್ಲ ಬರೀ ಅವಶ್ಯಕತೆನೇ ಇಲ್ಲ, ತುಂಬ ಈಸಿಯಾಗಿದೆ. ಏನದು? ಯುಟರಸ್. ಓಕೆ, ನಾನು ಅದನ್ನು ಜನರಲೈಸ್ ಮಾಡಿ ಹೇಳ್ತಾ ಇದ್ದೀನಿ. ಯುಟರಸ್ ಇದೆ ಇವಾಗ. ಯುಟರಸ್ ಇಸ್ ದ ಸೈಟ್ ಆಫ್ ಆರ್ ಸೈಟ್ ಫಾರ್ ಮೆನಿಸ್ಟ್ರಿಯೇಷನ್ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ಬೇಬಿ. ಅಂದರೆ ಎಂಬ್ರಿಯೋಜೆನೆಸಿಸ್ ಅಂತ ಹೇಳ್ತೀವಲ್ಲ ಅದಕ್ಕೆ. ಆ್ಯಂಡ್ ದ ಇನ್ನರ್ ವಾಲ್ ಆಫ್ ದ ಯುಟರಸ್ ಇಸ್ ರಿಚ್ಲಿ ಸಪ್ಲೈಡ್ ವಿತ್ ದ ಬ್ಲಡ್ ವೆಸಲ್ಸ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಬಿಕಾಸ್ ಟು ಸಪ್ಲೈ ದ ನ್ಯೂಟ್ರಿಯೆಂಟ್ಸ್. ಎರಡನೇ ಪಾಯಿಂಟ್ ಬರೀತೀರಾ. ಆ್ಯಂಡ್ ಇನ್ ದ ಇನ್ನರ್ ವಾಲ್ ಆಫ್ ದ ಯುಟರಸ್ ದೇರ್ ಈಸ್ ಎ ಫಂಕ್ಷನಲ್ ಯೂನಿಟ್ ಕಾಲ್ಡ್ ಅ ಪ್ಲೆಸೆಂಟಾ. ಸೊ ದಟ್ ಸಪ್ಲೈಸ್ ದ ನ್ಯೂಟ್ರಿಯೆಂಟ್ಸ್ ಟು ದ ಬೇಬಿ. ಸಪ್ಲೈ ಮಾಡ್ತಾ ಹೋಗುತ್ತೆ ಥ್ರೂ ದ ಅಂಬೆಲಿಕಲ್ ಕಾರ್ಡ್ ಅಂತ ಬರೀತೀರಾ. ಆ್ಯಂಡ್ ಟುವರ್ಡ್ಸ್ ದ ಎಂಬ್ರಿಯೋ ಸೈಡ್ ಆನ್ ದ ಯುಟರಸ್ ಆರ್ ಆನ್ ದ ಪ್ಲೆಸೆಂಟಾ there are number of villi are present. Villi irutte. These villi that increases the surface area for the absorption of oxygen and as well as the nutrients. Adr jotege it also helps to remove the wastages which are produced from the baby. So baby ಇಂದ ಪ್ರೊಡ್ಯೂಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಹಾರ್ಮ್ಫುಲ್ ನೈಟ್ರೋಜನಸ್ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಅದು ಕೂಡ ಮದರ್ಸ್ ಬ್ಲಡ್ ಇಂದ ಏನಾಗುತ್ತೆ,
ರಿಮೂವ್ ಆಗುತ್ತೆ, ಅಷ್ಟನ್ನೇ ಬರೆಯಬೇಕು. ದ ಚೈಲ್ಡ್ ಈಸ್ ಬಾರ್ನ್ ಆಸ್ ದ ರಿಸಲ್ಟೆಂಟ್ ಆಫ್ ರಿದಮಿಕ್ ಕಾಂಟ್ರಾಕ್ಷನ್ ಆಫ್ ದ ಮಸಲ್ಸ್ ಇನ್ ದ ಯೂಟರಸ್. ವಿ ಆರ್ ಟಾಕಿಂಗ್ ಅಬೌಟ್ ದ ಯೂಟರಸ್. ಸೊ ವಾಟ್ ಆರ್ ದ ಚೇಂಜಸ್ ದಟ್ ಅಕರ್ಸ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ? ಸೊ uterus is a very very contractile, means that can expand more than about 1.5 feet. ಅಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಅದರದ್ದೇ ನಾರ್ಮಲ್ ಆಗಿ ಸೈಜ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 2 into 3 ಇರುತ್ತೆ. ಓಕೆ, ಸೊ ಅಂದರೆ 2 inches 3 inches ಮಾತ್ರ ಇರುತ್ತೆ ಅದು ವಿಡ್ತು ಮತ್ತು ಆ ಒಂದು ಅಗಲ ಉದ್ದ ಅಂತ ಏನಿರುತ್ತೆ ಅದು. ಆದರೆ ಒನ್ಸ್ ದ್ಯಾಟ್ ಸ್ಟಾರ್ಟೆಡ್ ಟು ಡೆವಲಪ್, ಬೇಬಿ ಸ್ಟಾರ್ಟೆಡ್ ಟು ಡೆವಲಪ್, ದಟ್ ಎಕ್ಸ್ಪ್ಯಾಂಡ್ಸ್, ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ದ್ಯಾಟ್ಸ್ ವೈ highly rhythmic and contraction. So due to the parturition, the baby comes out through the vagina. Parturition anta helidre the act of expelling the baby from the uterus of the female anta helbodu. Next innond question ide nodi ivaga. So it's a applied question they are asking here. Try to answer. Pooja has green eyes. Poojalige hasiru ಕಣ್ಣುಗಳಿದಾವೆ, ಈ ತರ ಇರುತ್ತಾ? Light green color, green eyes, while her parents and brother have black eyes. ಅವರ ಪೇರೆಂಟ್ಸ್ಗೆ ಮತ್ತು ಬ್ರದರ್ಗೆ ಬ್ಲ್ಯಾಕ್ ಐಸ್ ಇದೆ, ಬಟ್ ಇವರಿಗೆ ಮಾತ್ರ ಏನಾಗಿದೆ, ಗ್ರೀನ್ ಐಸ್ ಇದೆ. ಇದಕ್ಕೆ ರೀಸನ್ ಏನಿರ್ಬೋದು ಅದನ್ನೇ ಕೇಳ್ತಿದ್ದಾರೆ ಇವಾಗ. ಓಕೆ, ಪೂಜಾಸ್ ಹಸ್ಬೆಂಡ್ ರವಿ ಹ್ಯಾಸ್ ಬ್ಲ್ಯಾಕ್ ಐಸ್. ಪೂಜಾಳ ಹಸ್ಬೆಂಡ್ಗೆ ಬ್ಲ್ಯಾಕ್ ಐಸ್ ಇದೆ, ವೈಲ್ ಹಿಸ್ ಮದರ್ ಹ್ಯಾಸ್ ಗ್ರೀನ್ ಐಸ್. ಆದರೆ ರವಿ ಅಂತ ಏನಿದ್ದಾರೆ ಅವರ ಮದರ್ಗೆ ಏನಾಗಿದೆ, ಗ್ರೀನ್ ಐಸ್ ಇದೆ. ಆ್ಯಂಡ್ ಫಾದರ್ ಹ್ಯಾಸ್ ಬ್ಲ್ಯಾಕ್ ಐಸ್. ರವಿಯ ಮದರ್ ಐಸ್ ಗ್ರೀನ್ ಕಲರ್, ರವಿಯ ಫಾದರ್ ಐ ಕಲರ್ ಬ್ಲ್ಯಾಕ್ ಆಗಿರುತ್ತೆ. ಓಕೆ, ಇದನ್ನ ಸಿನಾರಿಯೋ ಇಟ್ಕೊಂಡು ನಾವು ಇದೀಗ ಆನ್ಸರ್ ಮಾಡಬೇಕು. ಟ್ರೈ ಟು ಆನ್ಸರ್. ಇಟ್ಸ್ ವೆರಿ ಸಿಂಪಲ್. ಆನ್ ದ ಬೇಸಿಸ್ ಆಫ್ ದ ಅಬೋವ್ ಗಿವನ್ ಇನ್ಫಾರ್ಮೇಶನ್, ಓಕೆ, ಈಸ್ ದ ಗ್ರೀನ್ ಐ ಕಲರ್ a dominant or recessive trait? Justify your answer. ಅದು ರಿಸೆಸಿವ್ ಆಗಿರುತ್ತಾ ಡಾಮಿನೆಂಟ್ ಆಗಿರುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಜಸ್ಟ್ ರಿಮೆಂಬರ್ ದ್ಯಾಟ್ ಇಫ್ ಫಾದರ್ ಆಫ್ ಪೂಜಾ ಹ್ಯಾಸ್ ಬ್ಲ್ಯಾಕ್ ಕಲರ್ಡ್ ಐ, ಇಫ್ ದ ಬ್ರದರ್ ಆಫ್ ಪೂಜಾ ಆಲ್ಸೋ ಹ್ಯಾಸ್ ಅ ಬ್ಲ್ಯಾಕ್ ಕಲರ್ಡ್ ಐ, ಇಫ್ ಶಿ ಈಸ್ ಹ್ಯಾವಿಂಗ್ ಗ್ರೀನ್ ಕಲರ್, ಶಿ ಮಸ್ಟ್ ಬಿ ಅ ರಿಸೆಸಿವ್. ಅವ್ರು ಯಾವಾಗಲೂ ಕೂಡ ಏನಾಗಿರ್ತಾರೆ, ರಿಸೆಸಿವ್ ಆಗಿರಲೇಬೇಕು. ಓಕೆನಾ? ಸೊ ದಟ್ ಮೀನ್ಸ್ ಶಿ ಈಸ್ ನಾಟ್ ರಿಸೀವಿಂಗ್ ಎನಿ ಆಫ್ ದಟ್ ಒನ್. ಈಗ ಇಬ್ಬರಲ್ಲಿ ಏನಾದರೂ ಕೂಡ ಗ್ರೀನ್ ಇದ್ದಿದ್ರೆ ಅದು ಕೂಡ ರಿಸೆಸಿವ್ ಆಗಿರ್ತಿತ್ತು, ಬಟ್ ಇವಾಗ ಏನಾಗಿದೆ, ಸೊ ದಟ್ ಮಸ್ಟ್ ಬಿ ದ ರಿಸೆಸಿವ್. ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಸೊ ರಿಸೆಸಿವ್ ಆಗಿರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ರಿಸೆಸಿವ್ ಟ್ರೇಟ್. ನೆಕ್ಸ್ಟ್, ವಾಟ್ ಈಸ್ ದ ಪಾಸಿಬಲ್ ಜೆನೆಟಿಕ್ ಮೇಕಪ್ ಆಫ್ ಪೂಜಾಸ್ ಬ್ರದರ್ ಐ ಕಲರ್? And what is the probability that the offspring of the Pooja and Ravi will have green eyes? Probability ಏನಿರಬಹುದು. Also show the inheritance of eye color in the offspring with the help of suitable cross. ಇದನ್ನೆಲ್ಲ ನಾವು ಆನ್ಸರ್ ಮಾಡಬೇಕು. And look at here, the very first one. So as I said, she has green colored eyes and that must be recessive one. ಅದು ರಿಸೆಸಿವ್ ಆಗಿರುತ್ತೆ. ಸೊ ಯಾಕೆಂತ ಹೇಳಿದ್ರೆ, ಆಸ್ ಐ ಸೆಡ್, ಅವರ ತಂದೆ ಮತ್ತು ಬ್ರದರ್ ಇಬ್ಬರಿಗೂ ಕೂಡ ಬ್ಲ್ಯಾಕ್ ಐ ಇದೆ. ಓಕೆ, ಸೊ ಇಬ್ಬರಿಗೂ ಬ್ಲ್ಯಾಕ್ ಇರೋದ್ರಿಂದ ಈಗ ಇವರಿಗೆ ರಿಸೆಸಿವ್ ಎರಡೂ ಟ್ರೇಟ್ಸ್ಗಳು ಕೂಡ, ಅಲಿಲ್ಸ್ಗಳು ಕೂಡ ಹೋಮೋಝೈಗಸ್ ರಿಸೆಸಿವ್ ಆಗಿರಲೇಬೇಕು. ಸೊ ಹಾಗಾಗಿ ಹೋಮೋಝೈಗಸ್ ರಿಸೆಸಿವ್ ಆಗಿರುತ್ತೆ. ಆ್ಯಸ್ ಇಟ್ ವಿಲ್ ಎಕ್ಸ್ಪ್ರೆಸ್ ಓನ್ಲಿ ಇನ್ ಹೋಮೋಝೈಗಸ್ ಕಂಡೀಷನ್. ಅದು ಹೋಮೋಝೈಗಸ್ ಕಂಡೀಷನಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಗಲಿಕ್ಕೆ ಸಾಧ್ಯ. ಈಗ ಅವರಿಬ್ಬರಲ್ಲೂ ಏನಿರ್ಬೋದು, ತಂದೆ ಮತ್ತು ಬ್ರದರಲ್ಲಿ, ಫಾದರ್ ಮತ್ತು ಬ್ರದರ್, ಸೊ ಬೋತ್ ಆರ್ ಹ್ಯಾವಿಂಗ್ ಬ್ಲ್ಯಾಕ್ ಐ, ಮೀನ್ಸ್ ದೇ ಆರ್ ಹೆಟಿರೋಝೈಗಸ್. ದೇರ್ ಮೇ ಬಿ ದ ಡಾಮಿನೆಂಟ್ ಒನ್. ಓಕೆ, ಅದರಲ್ಲಿ ಡಾಮಿನೆಂಟ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು. ಹೋಮೋಝೈಗಸ್ ಡಾಮಿನೆಂಟ್, ಹೆಟ್ರೋಝೈಗಸ್ ಡಾಮಿನೆಂಟ್ ಆಗಿರ್ಬೋದು. ನೆಕ್ಸ್ಟು ಪಾಸಿಬಲ್ ಮೇಕಪ್. ಬಿ ಕ್ವಶನ್ ನೋಡಿ ಹಾಗೇನೆ. ಜಸ್ಟ್ ವಾಟ್ ಈಸ್ ದ ಪಾಸಿಬಲ್ ಜೆನೆಟಿಕ್ ಮೇಕಪ್ ಆಫ್ ಪೂಜಾಸ್ ಬ್ರದರ್ಸ್ ಐ ಕಲರ್? So what is that now? Yes, that is nothing but BB and BB. So how? ಹೇಗೆ ಆಗಿದ್ರೆ? ಸೊ ಪೂಜಾ ಈಗ 2 ಕಲರ್ ಕೊಟ್ಟಿದ್ದಾರೆ. ಒನ್ ಈಸ್ ಬ್ಲ್ಯಾಕ್ ಕಲರ್, another one is green color. Black color is the dominant one right now. ಓಕೆ, ಅದಕ್ಕೆ ನಾನು ಕ್ಯಾಪಿಟಲ್ ಬರೆದಿದ್ದೀನಿ. ಇದು ರಿಸೆಸಿವ್ ಆಗಿರೋದ್ರಿಂದ ಇದನ್ನು ಯಾವುದಿದು ಗ್ರೀನ್ ಕಲರ್ನ ಸ್ಮಾಲ್ ಲೆಟ್ರಲ್ಲಿ ಬರೆದಿದ್ದೀನಿ ಇವಾಗ, BB ಅಂತ ಹೇಳ್ಬಿಟ್ಟು. ಸೊ
Pooja's brother eye color is usually black in color. ಬ್ಲ್ಯಾಕ್ ಬರೋದು 2 ಚಾನ್ಸಸ್ ಅಲ್ಲಿ ಮಾತ್ರ, 2 ಕಡೆ. ಒಂದು ಹೋಮೋಝೈಗಸ್ ಕಂಡೀಷನಲ್ಲಿ ಡಾಮಿನೆಂಟ್ ಅಲ್ಲಿ, ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೆಟ್ರೋಝೈಗಸ್ ಅಲ್ಲಿ. ಹಾಗಾಗಿ ದ ಪಾಸಿಬಲ್ ಜೆನೆಟಿಕ್ ಮೇಕಪ್ ಆಫ್ ಪೂಜಾಸ್ ಬ್ರದರ್ ಈಸ್ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ. ನೆಕ್ಸ್ಟ್ ಏನಿದೆ ಕ್ವಶನ್ ಹಾಗೆ ನೋಡಿ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಆಫ್ ಸ್ಪ್ರಿಂಗ್ ಆಫ್ ಪೂಜಾ ಆ್ಯಂಡ್ ರವಿ ವಿಲ್ ಹ್ಯಾವ್ ಗ್ರೀನ್ ಐಸ್? ಪ್ರಾಬಬಿಲಿಟಿ ಹೇಳ್ಬೇಕು ಇವಾಗ. ಪೂಜಾ ಮತ್ತು ರವಿ ಆಫ್ ಸ್ಪ್ರಿಂಗ್ದು. ಆಲ್ಸೋ ಶೋ ದ ಇನ್ಹೆರಿಟೆನ್ಸ್ ಆಫ್ ದ ಐ ಕಲರ್ ಇನ್ ದ ಆಫ್ ಸ್ಪ್ರಿಂಗ್. ಸೊ ಲುಕ್ ಅಟ್ ಹಿಯರ್, ದಟ್ ಈಸ್ ನಥಿಂಗ್ ಬಟ್ BB ಆ್ಯಂಡ್ BB. ಯಾಕಿರ್ಬೋದು? ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಅಗೇನ್. ರವಿ ಹ್ಯಾಸ್ ಬ್ಲ್ಯಾಕ್ ಐಸ್. ಬ್ಲ್ಯಾಕ್ ಅಂತ ಹೇಳಿದ್ರೆ ಒಂದು ಡಾಮಿನೆಂಟ್ ಇರಲೇಬೇಕು. ಸೊ ಹಾಗಾಗಿ ಒಂದು ಡಾಮಿನೆಂಟ್ ಇದೆ. ಓಕೆ, ನೆಕ್ಸ್ಟು ಪೂಜಾದು ಏನಾಗಿರುತ್ತೆ, ಯೂಶಲ್ ಆಗಿ BB ಇರೋದ್ರಿಂದ ಅದು ಪಾಸಿಬಿಲಿಟಿ ಆಗಿರುತ್ತೆ. ಈಗ ಜೆನೆಟಿಕ್ ಮೇಕಪ್, ಪಾಸಿಬಲ್ ಜೆನೆಟಿಕ್ ಮೇಕಪ್ ಏನಿರ್ಬೋದು? ಸೊ ಪೂಜಾ ಈಸ್ ಹ್ಯಾವಿಂಗ್ ರಿಸೆಸಿವ್ ಗ್ರೀನ್ ಐ, ಸ್ಮಾಲ್ ಬಿ, ಆ್ಯಂಡ್ her husband is having black eye, so that is heterozygous alleles, so that the possibility is nothing but BB and BB. so ಎರಡು ಥರನೂ ಕೂಡ ಇರುತ್ತೆ. so black eye as well as the green eye. okay, next 50% of the offsprings can have the green eye colors. so ಹಾಗಾಗಿ 50%, 50-50. so ಹಾಗಾಗಿ ಇಲ್ಲೇನಾಗಿರುತ್ತೆ, 50% black eye, 50% green eye ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹಾಗೆ ನೋಡಿ, ಇಲ್ಲಿ ಏನಿದೆ ಡಿ ಅಲ್ಲಿ, 50% ಆಫ್ ದ ಆಫ್ ಸ್ಪ್ರಿಂಗ್ಸ್ ಆಫ್ ಪೂಜಾಸ್ ಬ್ರದರ್ ಆರ್ ಗ್ರೀನ್ ಐಡ್. ಅವರು ಈಗ ಪೂಜಾಸ್ ಬ್ರದರಲ್ಲಿ ಕೇಳ್ತಾ ಇರೋದು, ವಿತ್ ದ ಹೆಲ್ಪ್ ಆಫ್ ಕ್ರಾಸ್ ಶೋ ಹೌ ದಿಸ್ ಈಸ್ ಪಾಸಿಬಲ್. ಯಾವ ಥರ ಅಂತ ಕೇಳ್ತಾ ಇದ್ದಾರೆ. ಸೊ ಯು ಕ್ಯಾನ್ ಬ್ರದರ್ಸ್ ಹೆಟ್ರೋಝೈಗಸ್, ಯು ನೋ ದಟ್, ವಿ ಹ್ಯಾವ್ ಆಲ್ರೆಡಿ ರಿಟರ್ನ್ ದಟ್. ಸೊ ವೈಫ್ ಈಸ್ ಗ್ರೀನ್, ಸೊ ಗ್ರೀನ್ ಆಗಿದ್ದಾಗ so that becomes what, like this, 50-50-50. ಇದಿಲ್ಲ, ಇದು you can say that wife ಅಂತ ಹೇಳಿದ್ರೆ, and this one is nothing but brother. ಯಾವ ಬ್ರದರ್? ಪೂಜಾಸ್ ಬ್ರದರ್ ಅಂತ ಹೇಳ್ಬೇಕು ಇವಾಗ. ಬ್ರದರ್ಸ್ ಐ, ಪೂಜಾಸ್ ಬ್ರದರ್ಸ್ ಐ. ಓಕೆ, ಸೊ ದೆನ್ 50% of the offspring can have green eye as per as the cross shown. ಸೊ ಇಲ್ಲಿ ಜೆನೆಟಿಕ್ ಮೇಕಪ್ ನಾವು ಅದನ್ನು ಸ್ವಲ್ಪ ನೆನ್ಪಿಟ್ಕೊಬೇಕು. ಹೇಗೆ? ಯಾವಾಗಲೂ ಕೂಡ 2 ಥರ ಇರುತ್ತೆ. ಆ 2 ನೆನ್ಪಿಟ್ಕೊಳ್ಳಿ. ಯಾವುದದು? ಅಲೀಲ್ಸ್ಗಳು, ಡಾಮಿನೆಂಟ್ ಆ್ಯಂಡ್ ರಿಸೆಸಿವ್ ಅಂತ. ಡಾಮಿನೆಂಟ್ ಇದ್ದಾಗಲ ಯಾವಾಗಲೂ ಕೂಡ ಹೋಮೋಝೈಗಸ್ ಕಂಡೀಷನಲ್ಲಿದ್ದರೆ BB ಅಂತ ಇರುತ್ತೆ. ಇದು ಕೂಡ ಡಾಮಿನೆಂಟ್ ಹೆಟ್ರೋಝೈಗಸ್, ಇದು ಡಾಮಿನೆಂಟ್ ಹೆಟ್ರೋಝೈಗಸ್. ಇಲ್ಲಿಗೆ ಬಂದರೆ ಓಕೆ, ಹೋಮೋಝೈಗಸ್ ರಿಸೆಸಿವ್. ಹೋಮೋ ಅಂತ ಹೇಳಿದ್ರೆ ಸಿಮಿಲರ್ ಪೆರಾಫರಿಲ್ಸ್, ಇದು ರಿಸೆಸಿವ್ ಆಗಿರುತ್ತೆ. ಆ್ಯಂಡ್ ಇಫ್ ದೇರ್ ಈಸ್ ಇವನ್ ಅ ಸಿಂಗಲ್ ಕ್ಯಾಪಿಟಲ್ ಲೆಟರ್, ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಇದ್ರೂ ಕೂಡ ಅದೇನಾಗಿರುತ್ತೆ, ಡಾಮಿನೆಂಟ್ ಕ್ಯಾರೆಕ್ಟರ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಷ್ಟನ್ನು ನೆನಪಿಟ್ಕೊಂಡು ನೀವು ಅದಕ್ಕೆ ಆನ್ಸರ್ ಮಾಡ್ಬೋದು. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದ ಟಾಪಿಕ್ಸ್, ಐ ಮೀನ್ ಕ್ವಶನ್ಸ್ ದೇ ಹ್ಯಾವ್ ಗಿವನ್. ಅದಕ್ಕೆ ರಿಲೇಟ್ ಆಗಿರೋ ಕ್ವಶನ್ಸ್ಗಳು ಇಲ್ಲೂ ಕೂಡ ಅಷ್ಟೇ. ಮಾನೋ ಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಈ 2 ಕ್ವಶನ್ಸ್ಗಳನ್ನು ಕೂಡ ಕೇಳ್ಬೋದು. F1 ಮತ್ತು F2 ಜನರೇಷನ್ನು, ಎಸ್ಪೆಷಲಿ F2 ಜನರೇಷನ್ ಅಂದು ಕ್ರಾಸ್ ಮಾಡಿ ಚೆಕ್ಕರ್ ಬೋರ್ಡ್ ಬರೆದು ಫಿನೋಟೈಪಿಕ್ ರೇಷಿಯೋ ಕೇಳ್ತಾರೆ. ಮಾನೋ ಹೈಬ್ರಿಡ್ ಕ್ರಾಸಲ್ಲಿ 3:1, ಡೈಹೈಬ್ರಿಡ್ ಕ್ರಾಸಲ್ಲಿ 9:3:3:1 ಅಂತ ಫಿನೋಟೈಪಿಕ್ ರೇಷಿಯೋನ ಬರಿಬೇಕಾಗುತ್ತೆ. ಓಕೆನಾ? ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ಆಲ್ ದೀಸ್ ಥಿಂಗ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಸೊ ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆನಾ? ಕಮೆಂಟ್ ಮಾಡಿ, ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.